ಮುಂದಿನ ಸೆಷನ್ ಚರ್ಚಾ ವಿಷಯ ಅಭಿವೃದ್ಧಿ ಮತ್ತು ಆಧ್ಯಾತ್ಮ. ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಅನ್ನದಾಸೋಹಿ ಶಿಕ್ಷಣ ಸಂತ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಈ ಸಂವಾದವನ್ನು ನಡೆಸಿಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ CNN ನ್ಯೂಸ್ 18ನ ಹರೀಶ್ ಉಪಾಧ್ಯಾಯ ಅವರು. ಈಗ ಕೆಲವು ತಿಂಗಳು ಮುಂಚೆ ಇಸ್ರೋ ಸಂಸ್ಥೆ ಚಂದ್ರಯಾನ್ 3ನ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೆ. ಅದಾದ ನಂತರ ಸೋಮನಾಥ್ ಅವರೇನಿದ್ದಾರೆ ಅದರ ಚೇರ್ಪರ್ಸನ್ ತಿರುವನಂತಪುರಮಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪತ್ರಕರ್ತರವ್ರನ್ನ ಕೇಳ್ತಾರೆ, ಸರ್ ನೀವು ಸೈಂಟಿಸ್ಟು ವಿಜ್ಞಾನಿ, ದೇವಸ್ಥಾನದಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ. ಆವಾಗ ಸೋಮನಾಥ್ ಅವ್ರು ಹೇಳ್ತಾರೆ, ನಾನು ವಿಜ್ಞಾನಿ, ಚಂದ್ರನನ್ನು ಎಕ್ಸ್ಪ್ಲೋರ್ ಮಾಡೋದು ನನ್ನ ಕೆಲಸ, ಆದರೆ ನನ್ನನ್ನು ನಾನು ಏನು ಅಂತ ತಿಳ್ಕೊಳ್ಳಿಕ್ಕೆ ನಾನು ಆಧ್ಯಾತ್ಮವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇವತ್ತಿನ ಒಂದು ಜಗತ್ತಲ್ಲಿ ಫಾಸ್ಟ್ ಪೇಸ್ಡ್ ವರ್ಲ್ಡಲ್ಲಿ ಆಧ್ಯಾತ್ಮ ಯಾವ ರೋಲನ್ನು ವಹಿಸುತ್ತೆ? ಅಭಿವೃದ್ಧಿ ಆಗ್ತಾ ಇದೆ, ಹೌದು, ಹಾಗೆಯೇ ಜನರಿಗೆ ಟೈಮ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಆಧ್ಯಾತ್ಮ ಎಲ್ಲಿ ಬರುತ್ತೆ? ಜನರು ಒಂದಿಷ್ಟು ಜನ ಯೋಗ ಮಾಡ್ಬೋದು, ಇನ್ಯಾರೋ ಟ್ರೆಕ್ಕಿಂಗ್ ಹೋಗ್ಬೋದು, ಆದರೆ ಆಧ್ಯಾತ್ಮ ಯಾವ ರೀತಿಯಲ್ಲಿ ಅವರಿಗೆ ಒಂದು ರಿಲೀಫ್ನ ಕೊಡ್ಬೋದು? ಹಾಗೆ ಹಲವಾರು ಪ್ರಶ್ನೆಗಳಿದೆ ಈ ಜಗತ್ತಿಗೆ, ಇವತ್ತಿನ ವರ್ಲ್ಡ್ಗೆ ಆಧ್ಯಾತ್ಮ ಯಾವ ರೀತಿ ಜನರಿಗೆ ಅಪೀಲ್ ಮಾಡಬೇಕು ಅಂತ. ಬಹುಶಃ ಸ್ವಾಮೀಜಿಗಿಂತ ಬೇರೆ ಯಾರು ಬೆಟ್ರ್ ಇರಲ್ಲ ಇದ್ರ ಬಗ್ಗೆ ಮಾತಾಡಲಿಕ್ಕೆ. ಈ ಒಂದು ಚರ್ಚೆಯನ್ನು ಮುಂದುವರ್ಸೋಣ, ಆದರೆ ಅದಕ್ಕಿಂತ ಮುಂಚೆ ಇದರ ಬಗ್ಗೆ ಒಂದು ವೀಟ್ ಇದೆ, ಏನಾಗಿದೆ ಅಂತ ಒಂದು ಸಣ್ಣ ತುಣುಕಿದೆ, ನೋಡ್ಕೊಂಬರೋಣ. ಇದು ಓಡುತ್ತಿರುವ ಜಗತ್ತು. ವಿಶ್ರಾಂತಿಯಲ್ಲಿ ಸಮಯವೇ ಇಲ್ಲ. ಒತ್ತಡದ ಬದುಕು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ. ವೈಯಕ್ತಿಕ ಬದುಕು ಮತ್ತು ವೃತ್ತಿ ಬದುಕು ಎರಡನ್ನೂ ಸರಿದೂಗಿಸಲಾಗದೆ ಜನ ಒದ್ದಾಡುವುದು ಸರ್ವೇ ಸಾಮಾನ್ಯ. ಆದರೆ ಇಂಥ ಒತ್ತಡದ ಬದುಕಿನಲ್ಲಿ ನೆಮ್ಮದಿಯನ್ನು ಹುಡುಕಲು ನಾನಾ ಮಾರ್ಗಗಳನ್ನು ಅನೇಕರು ಅನುಸರಿಸುತ್ತಾರೆ. ಆಯ್ಕೆಗಳು ವೈಯಕ್ತಿಕ ಆಗಿದ್ದರೂ ಭಾರತದಲ್ಲಿ ಸಾಮಾನ್ಯವಾಗಿ ಮಾನಸಿಕ ನೆಮ್ಮದಿ ಹುಡುಕುವವರ ಆಯ್ಕೆ ಆಧ್ಯಾತ್ಮ. ಯಾಕಂದ್ರೆ ವಿಶ್ವಕ್ಕೆ ಭಾರತದ ಅದ್ಭುತ ಕೊಡುಗೆ ಆಧ್ಯಾತ್ಮ. ಆಧ್ಯಾತ್ಮ ಒಂದು ಶಕ್ತಿ, ಚೈತನ್ಯ ಶಕ್ತಿ. ಧ್ಯಾನ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಏಕಾಗ್ರತೆ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾನಸಿಕ ಶಕ್ತಿ ವೈಯಕ್ತಿಕ ಬದುಕು ವೃತ್ತಿ ಬದುಕನ್ನ ಯಶಸ್ವಿಯಾಗಿ ಮುನ್ನಡೆಸಲು ಚೈತನ್ಯ ತುಂಬುತ್ತದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನ ಆಧ್ಯಾತ್ಮದ ಮೊರೆ ಹೋಗುತ್ತಿದ್ದಾರೆ. ಅಭಿವೃದ್ಧಿಯ ವೇಗದ ನಡುವೆ ಆಧ್ಯಾತ್ಮದ ಹುಡುಕಾಟ ಹೇಗೆ ನಡೆಯುತ್ತಿದೆ? ನಿಜವಾಗಿಯೂ ಆಧ್ಯಾತ್ಮ ಎಂದರೇನು? ಮನುಷ್ಯನಿಗೆ ಆತನ ಜವಾಬ್ದಾರಿಗಳ ಅರಿವು ಮೂಡಿಸುವಲ್ಲಿ ಆಧ್ಯಾತ್ಮದ ಪಾತ್ರ ಎಂಥದ್ದು? ರಾಜ್ಯ ಹಾಗೂ ದೇಶದ ಪ್ರಗತಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿ ಬೆಳವಣಿಗೆಯ ಅವಕಾಶಗಳು ಹೇಗಿವೆ ಎನ್ನುವುದನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮೂಲಕ ತಿಳಿದುಕೊಳ್ಳೋಣ. ಸ್ವಾಮೀಜಿ ಆ ಒಂದು ತುಣುಕಲ್ಲಿ ಹೇಳಿದಾಗೆ ಆಧ್ಯಾತ್ಮ ಬಹುಶಃ ಇಡೀ ವಿಶ್ವಕ್ಕೆ ಭಾರತದ ಒಂದು ಕೊಡುಗೆ. ನಾವು ಸುಮಾರು ಜನ ಫಾರಿನರ್ಸ್ ಇಲ್ಲಿ ಬರೋದು ನೋಡಿದ್ದೀವಿ, ಆಧ್ಯಾತ್ಮದ ಬಗ್ಗೆ ಒಂದಿಷ್ಟು ಓದೋದನ್ನ ನೋಡಿದ್ದೀವಿ, ಯೋಗ ಮಾಡೋದನ್ನ ನೋಡಿದ್ದೀವಿ. ಬಹುಶಃ ಕರ್ನಾಟಕದಲ್ಲಿ ಬೆಂಗಳೂರು ಎಸ್ಪೆಷಲಿ ಎಲ್ಲೋ ಒಂದು ಕಡೆ ಕಂಪ್ನಿಗಳು 70 ಅವರ್ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾವೆ. ಜನರಿಗೆ ಟೈಮೇ ಇಲ್ಲ. ಅಭಿವೃದ್ಧಿ ಆಗ್ತಾ ಇದೆ, ಹೌದು. ಈ ಅಭಿವೃದ್ಧಿಲಿ ಆಧ್ಯಾತ್ಮ ಎಷ್ಟು ಮುಖ್ಯ, ಹಾಗೇನೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಡೆಯಲ್ಲಿ ಒಂದಿಷ್ಟು ರಿಲೀಫ್ನ ಹುಡುಕ್ತಾ ಇದ್ದಾರೆ. ಈ ಫಾಸ್ಟ್ ಪೇಸ್ ವರ್ಲ್ಡಲ್ಲಿ ಯಾರೋ ಟ್ರೆಕ್ಕಿಂಗ್ ಹೋಗ್ತಾರೆ, ಯಾರೋ ಯೋಗ ಮಾಡ್ತಾರೆ, ಇನ್ಯಾರೋ ಮೆಡಿಟೇಷನ್ ಮಾಡ್ತಾರೆ. ಆಧ್ಯಾತ್ಮ ಎಲ್ಲಿ ಬರುತ್ತೆ ಸ್ವಾಮೀಜಿ? ನೀವು ಹೇಗೆ ನೋಡ್ತೀರಾ ಈ ಅಭಿವೃದ್ಧಿ ಹಾಗೂ ಆಧ್ಯಾತ್ಮದ ಒಂದು ಡಿಬೇಟ್? ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರೀಂ. ರೈಸಿಂಗ್ ಕರ್ನಾಟಕ ನ್ಯೂಸ್ 18 ಕನ್ನಡದ ವತಿಯಿಂದ
ಹಮ್ಮಿಕೊಂಡಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸದ್ಗುರುಗಳನ್ನು ಸ್ಮರಿಸಿ, ನಮ್ಮ ದೇಶದಲ್ಲಿ ಧರ್ಮದ ಮತ್ತು ಜ್ಞಾನದ ಮಹತ್ವ ಏನಂತಕ್ಕಂಥದ್ದನ್ನು ತಾವೇ ಹೇಳಿದ್ರಿ. ಸ್ವಾಮಿ ವಿವೇಕಾನಂದ ಮತ್ತೆ ಹೇಳ್ತಾಯಿದ್ರು, ಅಮೇರಿಕಾಗೆ ವಿಜ್ಞಾನ ಇಲ್ಲ ಅಂದರೆ ದೆರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಫಾರ್ ಅಮೇರಿಕಾ. ಸೊ ಇಸ್ ವಿತ್ ಜಪಾನ್ ವಿತ್ ರೆಸ್ಪೆಕ್ಟ್ ಟು ದ ಟೆಕ್ನಾಲಜಿ, ಪಾಲಿಟಿಕ್ಸ್ ವಿತ್ ಫ್ರಾನ್ಸ್ ಆ್ಯಂಡ್ ಟ್ರೇಡ್ ವಿತ್ ದ ಇಂಗ್ಲೆಂಡ್. ಅದೇ ರೀತಿಯಲ್ಲಿ ಭಾರತಕ್ಕೆ ಯಾವ ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ ನಮ್ಮ ದೇಶಕ್ಕೆ, ನಾವು ಈ ಮಣ್ಣಿನವರಾಗಿರೋದ್ರಿಂದ. ಆದರೆ ಜ್ಞಾನ ಇಲ್ಲ ಅಂತಂದರೆ ಈ ದೇಶ ಕುಸಿದೋಗುತ್ತೆ. ಅದಕ್ಕೆ ಇನ್ನೊಂದು ಮಾತನ್ನು ಅವರು ಹೇಳ್ತಾಯಿದ್ರು, ಇಫ್ ಇಂಡಿಯಾ ಡೈಸ್ ಹೂ ಲೀವ್ಸ್ ಆ್ಯಂಡ್ ಇಫ್ ಇಂಡಿಯಾ ಲೀವ್ಸ್ ಹೂ ಡೈಸ್. ಇಲ್ಲಿ ಕೂಡ ಸಬ್ಸ್ಟ್ಯಾಟಮ್ ಫ್ಯಾಕ್ಟ್ ಈಸ್ that enlightened, that knowledge is very, very important and it's a pivotal. It is the greatest gift which is given by our country Bharata to the entire world. ಈ ದೃಷ್ಟಿಯಿಂದ ನಮ್ಮವರು ಧರ್ಮ ಅನ್ನೋ ಶಬ್ದಕ್ಕೆ ಕೊಟ್ಟ ಒಂದು ಡೆಫಿನಿಷನ್, ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸ ಧರ್ಮ. ದಿಸ್ ಈಸ್ ದ ಕ್ವಿಂಟೆಸೆನ್ಸ್ ಆರ್ ದ ಸ್ಮಾಲೆಸ್ಟ್ ಡೆಫಿನೇಷನ್ ವಿಚ್ ಇಸ್ ಗಿವನ್ ಟು ಅವರ್ ಧರ್ಮ. ಧರ್ಮದ ಹೆಸರಿನಲ್ಲಿ ಏನೆಲ್ಲ ಆಗ್ತಾ ಇರ್ತಕ್ಕಂಥ ಈ ಹೊತ್ತಿನಲ್ಲಿ ನಮ್ಮ ದೇಶದ ಧರ್ಮಕ್ಕೆ ಕೊಟ್ಟಂಥ ಈ ಡೆಫಿನೇಷನ್ನ ನೋಡಿದ್ದೇ ಆದರೆ ಎಂದೂ ಕೂಡ ನಮ್ಮ ಉಪನಿಷತ್ತುಗಳೇ ಆಗಲಿ, ವೇದಗಳೇ ಆಗಲಿ, ನಮ್ಮ ಶಾಸ್ತ್ರಗಳೇ ಆಗಲಿ ಆಧ್ಯಾತ್ಮದ ಹೆಸರಿನಲ್ಲಿ ಲೌಕಿಕ ಸಮೃದ್ಧಿಯನ್ನು, ಅಭಿವೃದ್ಧಿಯನ್ನು, ಸಂಪತ್ತನ್ನು ನೆಗ್ಲೆಕ್ಟ್ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ. ಇಲ್ಲಿ ನೋಡಿ, ಯಥಾ ಅಭ್ಯುದಯೋ ನಿಶ್ರೇಯಸ್ಸು ಸಿದ್ಧಿ ಸ ಧರ್ಮ. ಧರ್ಮ ಅಂದರೆ ಏನು? ಒಂದು ಮರ ಬೆಳೀತಾ ಇದೆ ಅಂತಂದರೆ ಬೇರುಗಳು ಎಷ್ಟು ಆಳಕ್ಕೆ ಹೋಗ್ತವೋ, ಬೇರು ಆಳಕ್ಕೆ ಕಾಣದ ಭೂಮಿಯಲ್ಲಿ ಹೋದಷ್ಟು ಮೇಲೆ ಅಭಿವೃದ್ಧಿ, ಮರದ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಡೆ ನಾವು ಅಭಿವೃದ್ಧಿಯನ್ನು ಕೂಡ ಒಪ್ಪಿಕೊಂಡಂತಹವರು ಯಾವ ನೆಲೆಯಲ್ಲಿ? ಅಧ್ಯಾತ್ಮದ, ಶ್ರದ್ಧೆಯ, ಧರ್ಮದ ನೆಲೆಯಲ್ಲಿ. ಈ ದೃಷ್ಟಿಯಿಂದ ಅಭಿವೃದ್ಧಿ ಆದಷ್ಟು ಒಳಕ್ಕೂ ಕೂಡ ಇಳಿತಕ್ಕಂತಹ ಒಂದು ಪ್ರಜ್ಞೆನ ಬೆಳೆಸ್ಕೊಳ್ದಲೆ ಕೇವಲ ಶಾಲೋ ಡೆಪ್ತಲ್ಲಿ ರೂಟ್ಸ್ ಇದ್ದದ್ದೇ ಆದರೆ ಮರಕ್ಕೆ ಆಕಾಶದಷ್ಟು ಮರ ಬೆಳೆದದ್ದೇ ಆದರೆ ಬಹುಶಃ ನಾವು ಹೇಳ್ಬೋದು ಅದರ ಆಯಸ್ಸು ತುಂಬ ಕಡಿಮೆ ಅಂತ. ಮರ ಎತ್ತರಕ್ಕೆ ಬೆಳೆದಿದೆ ಅಂತಂದರೆ ನಾವು ತಕ್ಷಣಕ್ಕೆ ಯೋಚನೆ ಮಾಡ್ಬೋದು ಬೇರುಗಳು ಅಷ್ಟೇ ವಿಸ್ತಾರವಾಗಿ ಆಳಕ್ಕೆ ಹೋಗಿದ್ದಾವೆ ಅಂತ. ಅದೇ ರೀತಿ ಮನುಷ್ಯನ ಹೊರಗಿನ ಅಭಿವೃದ್ಧಿ ಒಂದು ದೇಶದ್ದಿರ್ಬೋದು, ವ್ಯಕ್ತಿ ಇರ್ಬೋದು, ಸಮಷ್ಟಿಯಲ್ಲಿರ್ಬೋದು ಅಥವಾ ವೆಷ್ಟಿಯಲ್ಲಿರ್ಬೋದು, ಹೊರಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ಒಳಗೆ ಅಷ್ಟೇ ಆಳಕ್ಕೆ ಇಳಿತಾ ಹೋಗಬೇಕಾಗತ್ತೆ. ಈ ದೃಷ್ಟಿಯಿಂದ ಹೊರಗಿನ ಅಭಿವೃದ್ಧಿ ಆಗಬೇಕು ಅಂತಂದರೆ ಒಳಗಿನ ಆಳದ ವಿಸ್ತಾರವೂ ಜಾಸ್ತಿ ಆಗಬೇಕು. ಅಥವಾ ಯಾವುದೋ ದೃಷ್ಟಿಯಿಂದ ಕೆಳಗಿನ ಆಳ ಜಾಸ್ತಿ ಇಲ್ಲದೇ ಮೇಲೆ ವಿಸ್ತಾರವಾಗಿ ಬೆಳೆದದ್ದು ಕಂಡ್ರೂ ಕೂಡ ಅದರ ಆಯಸ್ಸು ತುಂಬ ಕಡಿಮೆ. ಲೌಕಿಕ ಅಭಿವೃದ್ಧಿ ತುಂಬ ಚೆಂದ ಕಾಣಬೇಕು, ಲಾಂಗ್ ಡ್ಯೂರೇಷನ್ಗೆ ಸಸ್ಟೈನ್ ಆಗಬೇಕು ಅಂತಂದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಸಹಜವಾಗಿ ಜಾಸ್ತಿ ಆಗಬೇಕು. ಸೊ ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸ್ವಾಮೀಜಿ, ಒಂದು ಕಡೆ ನೀವು ಹೇಳಿದಾಗೆ ಆಧ್ಯಾತ್ಮಿಕ ಅಭಿವೃದ್ಧಿ ಆಗಲೇಬೇಕು, ಆ ಬುಡ ಗಟ್ಟಿ ಆಗಲೇಬೇಕು ಬೇರು. ಆದರೆ ಒಂದು ಚಾಲೆಂಜ್ ಬಹುಶಃ ಬೇರೆ ಬೇರೆ ವರ್ಗದಲ್ಲಿ ನಾವು ನೋಡ್ತಾ ಇರೋದು, ಎಜುಕೇಷನಲ್ಲಿರ್ಬೋದು, ಮಾಧ್ಯಮದಲ್ಲಿರ್ಬೋದು, ಈ ಜನ್ರೇಷನ್ನ ಎಲ್ಲೋ ಒಂದು ಕಡೆ ಸೋಷಲ್ ಮೀಡಿಯಾ ಜನ್ರೇಷನ್ ಅಂತ ಕೂಡ ಕರೀತಾರೆ. ಆ ಅಟೆನ್ಷನ್ ಸ್ಪ್ಯಾನ್ ಏನಿದೆ, ಅಂದರೆ ಗಮನ ಹರಿಸ್ಬೋದಾದಂಥ ಒಂದು ಸಮಯ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವ್ರು ಹೇಳ್ತಾರೆ 30 ಸೆಕೆಂಡ್ ಅಷ್ಟೇ ಇವತ್ತು ಅಟೆನ್ಷನ್ ಸ್ಪ್ಯಾನ್ ಇರೋದು ಅಂತ. ಹೀಗಿರ್ಬೇಕಾದ್ರೆ ಈ ಆಧ್ಯಾತ್ಮದ ಒಂದು ಸಂದೇಶವನ್ನು ಈ ಜನ್ರೇಷನ್ಗೆ ತಲುಪಿಸೋದ್ರಲ್ಲಿ ಏನು ಚಾಲೆಂಜಸ್ಸು ಅಥವಾ ಹೇಗೆ ತಲುಪಿಸ್ಬೋದು? ಯಾಕಂದರೆ ನಾವು ನೋಡೋ ಹಾಗೆ ನಮ್ಮ ಸುತ್ತಮುತ್ತ ಸುಮಾರು ಜನ ಮಠ ಮಂದಿರಗಳಿಗೆ ಹೋಗಲ್ಲ, ಪ್ರವಚನಗಳಿಗೆ ಹೋಗಲ್ಲ. ಹಾಗಾದರೆ ಆಧ್ಯಾತ್ಮದ ಒಂದು ಸಂದೇಶ ಅವ್ರಿಗೆ ಹೆಂಗೆ ರೀಚ್ ಆಗುತ್ತೆ? ಮಠ ಮಂದಿರಗಳು ಇದ್ದಾವೆ ಎರಡನೇ ಹಂತಕ್ಕೆ. ಪ್ರೈಮರಿಲಿ, ಪ್ರಾಥಮಿಕ ಹಂತದಲ್ಲಿ ಈ ಒಂದು ವಿಷನ್ ಪೇರೆಂಟ್ಸ್ಗೆ ಇರಬೇಕು. ಯಾವ ಮನೆಯಲ್ಲಿ ಅಪ್ಪ ಅಮ್ಮಂದಿರಿಗೆ ಈ ಒಂದು ದೃಷ್ಟಿ ಇರೋದಿಲ್ವೋ, ಆಧ್ಯಾತ್ಮಿಕತೆಯ ಮಹತ್ತಿನ ಅರಿವಿರೋದಿಲ್ವೋ ಅಂತಹ ಕಡೆ ಸಕ್ಸಸ್ ರೇಟ್ ಈಸ್ ವೆರಿ ಲೆಸ್.
ತಾವಾಗಿಯೇ ಆಯ್ಕೆ ಮಾಡಿಕೊಂಡು ಬುದ್ಧಿ ಬಂದ ಮೇಲೆ ಮಕ್ಕಳು ಹೋಗ್ತಕ್ಕಂಥದ್ದು ಯುವಕರಾಗಿ ದಟ್ಸ್ ಎ ಮೀಗರ್ ಪರ್ಸೆಂಟೇಜ್. ಎಲ್ಲಿ ಪ್ರಯತ್ನಪೂರ್ವಕವಾಗಿ ಆಧ್ಯಾತ್ಮಿಕತೆ ಅಂತಕ್ಕಂತಹದ್ದನ್ನು ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಅಭಿವೃದ್ಧಿ ಆದ ನಂತರದಲ್ಲಿ ಅದನ್ನು ಸಸ್ಟೈನ್ ಮಾಡಲಿಕ್ಕೆ ಅವಕಾಶ ಇದೆ. ಅಭಿವೃದ್ಧಿ ಆದ ನಂತರದಲ್ಲಿ ಏನಾಗ್ತದೆ, ಸಾಕಷ್ಟು ಪ್ರೆಷರ್ಸ್ ಬರ್ತದೆ. ಅಭಿವೃದ್ಧಿ ಅಂದರೆ ಸಕ್ಸಸ್. ಗೆಟಿಂಗ್ ಎ ಸಕ್ಸಸ್ ಈಸ್ ವೆರಿ ಈಸಿ ಟಾಸ್ಕ್, ಬಟ್ ಟು ಸಸ್ಟೈನ್ ಆ್ಯಂಡ್ ಮೇಂಟೈನ್ ದಟ್ ಟಾಸ್ಕ್, ದಟ್ ಸಕ್ಸಸ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ನಿಮಗೆ ಆಧ್ಯಾತ್ಮಿಕತೆಯ ಒಳ ನೋಟ ಇಲ್ಲ ಅಂತಂದರೆ ನಿಮಗೆ ಬಂದಂಥ ಯಶಸ್ಸನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟದ ಕೆಲಸ. ಈ ಭಾವ ತಂದೆ ತಾಯಿಗಳಿಗೆ ಇತ್ತು ಅಂತಂದರೆ ಮನೆಯಲ್ಲಿ ಆಧ್ಯಾತ್ಮಿಕತೆಯ ಒಂದು ಪರಂಪರೆಯನ್ನು, ಆ ಒಂದು ಮಕ್ಕಳಿಗೆ ಕೊಡ್ತಕ್ಕಂಥ ಇನ್ಸೈಟನ್ನು ತಂದೆ ತಾಯಿಗಳು ಬೆಳೆಸ್ತಾರೆ. ಅಪ್ಪ ಅಮ್ಮಂದರಿಗೆ ಆ ದೃಷ್ಟಿ ಇಲ್ಲದೇನೆ ಮಕ್ಕಳನ್ನ ಆ ದೃಷ್ಟಿಲಿ ಇರಿ ಅಂತ ಹೇಳಿದರೆ ಯಾವ ಮಕ್ಕಳು ಕೇಳೋದಿಲ್ಲ. ಒಂದು ಮಾತು ಗೊತ್ತಲ್ಲ, ಅವರ್ ಚಿಲ್ಡ್ರನ್ ಮೇ ನಾಟ್ ಲಿಸನ್ ಟು ಅಸ್, ಡೋಂಟ್ ಫರ್ಗೆಟ್ ದಟ್ ದೇ ವಿಲ್ ಇಮಿಟೇಟ್ ಅಸ್ ಅಂತ. ಓಕೆ, ಇಫ್ ಯು ಆರ್ ನಾಟ್ ಸ್ಪಿರಿಚುವಲ್, ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಪ್ರಾಕ್ಟೀಸ್ ಇಟ್, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಯುವರ್ ಚಿಲ್ಡ್ರನ್ ಶುಡ್ ಪ್ರಾಕ್ಟೀಸ್? ಅದು ಕಾರಣ ಮನೆಗಳಲ್ಲಿ ಪೇರೆಂಟ್ಸು ಅದನ್ನು ಫಸ್ಟ್ ತಿಳ್ಕೊಂಡು ಅವ್ರ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಒಂದು ಆಧ್ಯಾತ್ಮಿಕ ವಲಯ ಮನೆಯಲ್ಲಿ ಪ್ರಾರಂಭ ಆಗುತ್ತೆ. ಅದರ ಕಂಟಿನ್ಯೂಡ್ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ವಿಲ್ ಬಿ ದ ಮಟ್ಸ್ ಆ್ಯಂಡ್ ರಿಲಿಜಿಯಸ್ ಆರ್ಗನೈಜೇಷನ್ಸ್. ಅದರ್ವೈಸ್ ನ್ಯೂಕ್ಲಿಯಸ್ ಈಸ್ ಕೇಂದ್ರ ಮನೆಯೇ. ಹಾಗಾಗಿ ಮನೆಯಲ್ಲಿ ಅದರ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು. ತಂದೆ ತಾಯಿಗಳಿಗೆ ಅದರ ಅರಿವು ಇರಬೇಕು. ಆ ತಂದೆ ತಾಯಿಗಳಿಗೂ ಮಠ ಮತ್ತು ಸ್ವಾಮಿಗಳು ಮತ್ತು ಗುರುಗಳವರಿಗೆ ಕನೆಕ್ಟ್ ಆಗಿರಬೇಕು ಫಾರ್ ಹೈಯರ್ ನಾಲೆಡ್ಜ್ ಆ್ಯಂಡ್ ಫರ್ದರ್ ಪ್ರೋಗ್ರೆಸ್ ಇನ್ ಸ್ಪಿರಿಚುಯಾಲಿಟಿ. ಸ್ವಾಮೀಜಿ, ನೀವು ಈ ಜವಾಬ್ದಾರಿನ ತುಂಬ ಸಣ್ಣ ವಯಸ್ಸಿಗೆ ವಹಿಸ್ಕೊಂಡಿದ್ರಿ. ಹಾಗಾಗಕ್ಕೋಗಿ ಈ ಪ್ರಶ್ನೆ ನಾನು ನಿಮ್ಮನ್ನ ಕೇಳಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಈ ಒಂದು ಹೊಸ ಜನ್ರೇಷನ್ಗೆ ಈ ಸಂದೇಶವನ್ನು ತಲುಪಿಸ್ಲಿಕ್ಕೆ ಸ್ವಾಮೀಜಿಗಳಿಗಿರ್ಬೋದು, ಗುರುಗಳಿಗಿರ್ಬೋದು, ಮಠ ಮಂದಿರಕ್ಕಿರ್ಬೋದು, ಆರ್ಗನೈಸೇಷನ್ಸ್ಗಿರ್ಬೋದು, ನೀವು ಹೇಳ್ದಾಗಲಿ ಏನು ಚಾಲೆಂಜಸ್ ಇರ್ಬೋದು? ನಾವು ಕೆಲವೊಂದು ಕಡೆ ನೋಡಿದ್ದೀವಿ ಆಲ್ರೆಡಿ ಸೋಷಲ್ ಮೀಡಿಯಾಲಿ ಒಂದಿಷ್ಟು ಸಂಸ್ಥೆಗಳು ಆ ಸಣ್ಣ ಸಣ್ಣ ಸಂದೇಶವನ್ನು ಒಂದು 30 ಸೆಕೆಂಡ್ ಕ್ಲಿಪ್ ಮಾಡಿ ಇನ್ಸ್ಟಾಗ್ರಾಮು ಬೇರೆ ಕಡೆ ಪಬ್ಲಿಷ್ ಮಾಡೋದಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಆ ಸಂದೇಶವನ್ನು ತೊಗೊಂಡು ಹೋಗೋರಿಗೆ ಏನು ಚಾಲೆಂಜಸ್ ಸ್ವಾಮೀಜಿ? ಒಂದು ಟ್ಯಾಬ್ಲೆಟ್ಸ್ ರೂಪದಲ್ಲಿ ನಾವು ಕೊಡ್ತಾ ಇದ್ದೇವೆ. ಅಟೆನ್ಷನ್ ಪೀರಿಯಡ್ ಇಸ್ ರೆಡ್ಯೂಸ್ ಟು 1 minute or 30 seconds, ವಾಟ್ ಎವರ್ ದ ಸ್ಟಫ್ ಯು ಮೆನ್ಷನ್ಡ್. ಆದರೆ ನಮ್ಮ ದೇಶದಲ್ಲಿ ಇದ್ದದ್ದು ಆಗಲ್ಲ. ಒಂದು ಸೂತ್ರವನ್ನು ನೀವು ಹಾಗೆ ಕೊಟ್ಟದ್ದೇ ಆದರೆ, ಇಫ್ ಯು ಗಿವ್ ಎ ಫಾರ್ಮುಲಾ ಲೈಕ್ ಈಸ್ ಈಕ್ವಲ್ ಟು MC² ಫಾರ್ ಅನ್ ಇನ್ಸ್ಟೆನ್ಸ್, ವಿದೌಟ್ ನೋಯಿಂಗ್ ದ ಬೇಸಿಕ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆ್ಯಂಡ್ ದ ಎಸೆನ್ಸ್ ಆಫ್ ದಟ್ E, M and C, and if you do not know how to make use of that E is equal to MC², what is the making use of chanting E is equal to MC²? ಹಿಂದೆ ಒಂದು ಮಾತನ್ನು 6000 ವರ್ಷಗಳಿಂದ ಹೇಳ್ತಾಯಿದ್ರು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ನೆಕ್ಸ್ಟ್ ಬರೋದು ಕ್ಷುರಸ್ಯ ದಾರ ನಿಶಿತ ದುರತ್ಯಯ ದುರ್ಗಂಪತಃ ಇತಿ ವದಂತಿ ಕವಯಃ. ಯು ಫರ್ಗೆಟ್ ಅಬೌಟ್ ದ ಸೆಕೆಂಡ್ ಪಾರ್ಟ್. ಅವರೇನು ಹೇಳ್ತಾಯಿದ್ರು? ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ವಿವೇಕಾನಂದರ ಮಾತುಗಳು. ಇಟ್ ಈಸ್ ಎ ಮಾಡಿಫೈಡ್ ದಿಸ್ ಒನ್. ಶ್ರೇಷ್ಠ ಗುರುವನ್ನು ಅನುಸರಿಸಿ. ಶ್ರೇಷ್ಠ ಗುರು ಅಂದರೆ ಯಾರು? ಯಾರು ತಿಳಿದಿದ್ದಾರೋ, ಯಾರು ಈಗ ಅಜ್ಞಾನದ ದಡದಿಂದ ಜ್ಞಾನದ ದಡಕ್ಕೆ ಹೋಗಿ ಮುಕ್ತಿಯನ್ನು ಪಡ್ಕೊಂಡಿದ್ದಾರೋ ಅಂಥ ಶ್ರೇಷ್ಠ ಗುರುವಿನ ಹತ್ರ ಹೋಗಿ ನೀವು ಕುಳಿತು ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡ್ಕೊಳ್ಳಿ ಎಂಬ ಮಾತನ್ನು ಹೇಳ್ತಾಯಿದ್ರು. ಈಗ ಈ ದೃಷ್ಟಿಯಿಂದ ಆಧ್ಯಾತ್ಮಿಕತೆಯನ್ನು ಒಂದು ಟ್ಯಾಬ್ಲೆಟ್ ರೂಪದಲ್ಲಿ ಕೊಟ್ಟದ್ದೇ ಆದರೆ, ಇಫ್ ಯು ಡು ನಾಟ್ ನೋ ಇಫ್ ಯು ಡೋಂಟ್ ಹ್ಯಾವ್. ಸ್ವಾಮೀಜಿ, ಒಂದು ಕುತೂಹಲ ಇರೋದು ಹಲವಾರು ಜನಕ್ಕೆ, ನಿಮಗೆ ಮಾಡರ್ನ್ ಎಜುಕೇಷನ್ ಸಿಕ್ಕಿದೆ, ಯು ಗಾನ್ ಥ್ರೂ ದ ಕಾಲೇಜ್ ಪ್ರೋಸೆಸ್. ಈಗ ನೀವು ಬೇರೆದೇ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ದೀರಾ. ಆ ಒಂದು ಟ್ರಾನ್ಸ್ಫಾರ್ಮೇಷನಲ್ಲಿ ಏನಾದ್ರು ಚಾಲೆಂಜಸ್ ಇತ್ತಾ? ಹೇಗೆ ನೋಡ್ತೀರಾ ಇದೆರಡು ಭಾಗವನ್ನು ನೀವು ಅಂತ? ನೀವು ಸನ್ಯಾಸಿ ಆಗೋದಕ್ಕೂ ಮುಂಚೆ ಯಾವುದೇ ಎಜುಕೇಷನ್ ಇದ್ರೂ ಕೂಡ ಸನ್ಯಾಸಿ ಆಗಬೇಕು ಅಂತಂದರೆ ಇಟ್ ಈಸ್ ನಾಟ್ ಎ ಪ್ರೊಫೆಷನ್, ಇಟ್ ಇಸ್ ಅ ಇನ್ನರ್ ಕ್ವೆಸ್ಟ್ ವಿಚ್ ಕಮ್ಸ್ ಆನ್ ಇಟ್ಸ್ ಓನ್ ಸ್ಪಾಂಟೇನಿಯಸ್ಲಿ. ಹೂವು ಅರಳೋದು ಅದು ಪ್ರಯತ್ನ ಅಲ್ಲ, ನ್ಯಾಚುರಲಾಗಿ ಆಗ್ತಕ್ಕಂತಹದ್ದು. ಅದೇ ರೀತಿ ವೆನ್ ಯು ಎಂಟರ್ ಇನ್ ಟು ದ ಎಟರ್ನಲ್ ಡೊಮೈನ್, ಆ ಒಂದು ಶಾಶ್ವತವಾಗಿರ್ತಕ್ಕಂಥ ಅರಿವಿನ ಒಂದು ವಲಯಕ್ಕೆ ನೀವು ಹೊರಟಾಗ ಅರಿವಿಗೆ ಯಾವ ವಿದ್ಯೆ ಕೂಡ ಬೇಕಾಗೋದಿಲ್ಲ. ಅದು ಸಹಜವಾದೊಂದು ಪ್ರಕ್ರಿಯೆ. ಅದಕ್ಕೆ ಒಂದು ತಯಾರಿ ಬೇಕಾಗುತ್ತೆ. ಆ ತಯಾರಿಗೋಸ್ಕರ ಸಾಕಷ್ಟು ಹಂತಗಳನ್ನ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಅದನ್ನು ನಾವು ಮಾಡಬೇಕಾಗಿ ಬಂತು ಮಾಡಿದ್ದೇವೆ.
ಆ ದೃಷ್ಟಿಯಿಂದನೇ ಹೇಳಿದ್ದು, ವಿಜ್ಞಾನವನ್ನು ಸಿಸ್ಟಮ್ಯಾಟಿಕ್ಕಾಗಿ ಯಾವ ರೀತಿ ಕಲಿತೀವೋ, ಗಣಿತವನ್ನು ಯಾವ ರೀತಿ ಕಲಿತೀವೋ, ಆಧ್ಯಾತ್ಮ ನಿಜಕ್ಕೂ ಕೂಡ ನಮಗೆ ಶಕ್ತಿಯನ್ನು ಕೊಡಬೇಕು ಅಂತಂದರೆ ಹೊರಗಿನ ಪ್ರಗತಿ, ಅಭಿವೃದ್ಧಿ, ಬೆಳೆದದ್ದು ನಿಲ್ಲಬೇಕು ಅಂತಂದರೆ ಇದನ್ನು ಕೂಡ ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ಸಬ್ಸ್ಟ್ರೇಟವನ್ನು ಬಿಗಿಯಾಗಿ ಕಲಿಬೇಕಾಗ್ತದೆ. ಅದನ್ನೇ ಐನ್ಸ್ಟೈನ್ ಮಗನಿಗೆ ಹೇಳ್ತಾ ಇದ್ದದ್ದು. ಸಿ, ಅಪ್ಪ ನೀನು ಇಷ್ಟು ದೊಡ್ಡದಾಗಿ ಹೇಗೆ ಬೆಳೆದೆ ಅಂತ ಕೇಳಿದಾಗ, ದೊಡ್ಡದಾಗಿ ಬೆಳೆದಂಥ ಐನ್ಸ್ಟೈನ್ ಏನು ಹೇಳ್ತಾ ಇದ್ನು, ಚಿಕ್ಕ ವಯಸ್ಸಿನಲ್ಲಿ ನಾನು ಕೂಡ ಸುಮಾರು 8-9 ವಯಸ್ಸಿನವರೆಗೂ ಕೂಡ ಅಕ್ಷರಗಳನ್ನು ಸೇರಿಸಿ ಶಬ್ದ ಮಾಡಿ ಒಂದು ಐಡಿಯಾವನ್ನು ಒಂದು ಸೆಂಟೆನ್ಸ್ ರೂಪದಲ್ಲಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ, ಅಭಿವ್ಯಕ್ತಿ ಮಾಡಬೇಕು ಅಂತಂದರೆ ಸಾಕಷ್ಟು ಟೈಮ್ ತೊಗೊಳ್ಳೋದು. ದಟ್ ವಾಸ್ ಮೈ ಲಿಮಿಟೇಷನ್ ಮೈ ಚೈಲ್ಡ್ಹುಡ್. ಈಗ ಈ ಪ್ರಿನ್ಸ್ಟನ್ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಕುಳಿತಿರ್ತಕ್ಕಂಥ ಈ ಕುಬ್ಜ ಐನ್ಸ್ಟೈನ್ ಜಗತ್ತಿನ ಜನರೆಲ್ಲರೂ ಕೂಡ ಹೊಗಳ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ಐ ಆಮ್ ಶೋರ್ ಇಟ್ ಈಸ್ ನಾಟ್ ಮೈನ್, ರಾದರ್ ಸಮ್ ಅನ್ಸೇನ್ ಎನರ್ಜಿ ಥ್ರೂ ಮೀ ಹ್ಯಾಸ್ ಬೀನ್ ವರ್ಕಿಂಗ್. ಐನ್ಸ್ಟೈನ್ ಕೊನೆಯ ಗಳಿಗೆಯಲ್ಲಿ ನಿಮ್ಮ ಹಾಗೆಯೇ ಅವರಿಗೆ ಪ್ರಶ್ನೆಯನ್ನು ಕೇಳಿದಾಗ, ಇಟ್ಸ್ ದೇ ಆನ್ ರೆಕಾರ್ಡ್, ಅವರು ಹೇಳಿದರು, ಬಹಳಷ್ಟು ಸಕ್ಸಸ್ಸನ್ನು ಮಾಡಿದಿರಿ ಭೌತಿಕ ರಂಗದಲ್ಲಿ, ನಿಮಗೇನಾದ್ರೂ ಮತ್ತೆ ಇಫ್ ಚಾನ್ಸ್ ಇಸ್ ಗಿವನ್ ಟು ಯು ಟು ರೀಡಿಸೈನ್ ಯುವರ್ ಲೈಫ್, ಇನ್ ವಾಟ್ ಬೆಸ್ಟ್ ವೇ ಇಫ್ ಯು ಫೀಲ್ ದಟ್ ಯು ಆರ್ ಗೋಯಿಂಗ್ ಟು ರೀಡಿಸೈನ್ ದ ಲೈಫ್ ಅಂತ ಕೇಳಿದರು. ಅಷ್ಟೊತ್ತಿಗಾಗಲೇ ಅವರು ಬದುಕಿನ ಕೊನೆಯ ಹಂತದಲ್ಲಿ ಐನ್ಸ್ಟೈನ್ ಇದ್ದದ್ದು. ಐನ್ಸ್ಟೈನ್ ಏನು ಹೇಳ್ತಾರೆ, ಬಹುಶಃ ಸಮಯ ಉಳಿದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ದಿಸ್ ಇಸ್ ದ ಟೈಮ್ ಫಾರ್ ಮೀ ಟು ಗೋ ಗ್ರೇಸ್ಫುಲಿ. ಐ ಹ್ಯಾವ್ ಪ್ರಿಪೇರ್ ಟು ಲೀವ್ ದಿಸ್ ವರ್ಲ್ಡ್ ಬಿಕಾಸ್ ಐ ಹ್ಯಾವ್ ಡನ್ ಎನಫ್ ವಾಟ್ ಐ ವಾಂಟೆಡ್ ಟು ಡೂ ಇಟ್. ಆದರೆ ಇನ್ನೊಂದು ಬದುಕನ್ನ ರೀಡಿಸೈನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಹೇಳ್ತೇನೆ, ಇನ್ನೊಂದು ಜನ್ಮ ಅಥವಾ ಇನ್ನೊಂದು ಸಲ ಹುಟ್ಟು ಇರೋದೇ ಆದರೆ ನಾನು ಒಂದು ದೊಡ್ಡ ಅರಣ್ಯದಲ್ಲಿ ಒಬ್ಬ ಸಾಮಾನ್ಯ ರೈತನ ಅಥವಾ ಕಾರ್ಪೆಂಟರ್ ಬಡಗಿಯ ಮಗನಾಗಿ ಹುಟ್ಟಿ ಯಾರ ಕಣ್ಣಿಗೂ ಬೀಳದ ಹಾಗೆ ನದಿ ತಟಾಕದಲ್ಲಿ ಒಂದು ಕುಟೀರವನ್ನು ಮಾಡಿಕೊಂಡು ನಾನಾಗಿ ಇರಬೇಕು ಅಂತ ಇಷ್ಟಪಡ್ತೇನೆ. ಮತ್ತು ಇಷ್ಟು ವರ್ಷ ಮಾಡಿದ್ದೇನು ಅಂತ ಕೇಳಿದ್ರೆ ಐನ್ಸ್ಟೈನ್ ಹೇಳ್ತಾರೆ, ಇಷ್ಟು ವರ್ಷ ಹೊರಗಿನ ಪ್ರಗತಿಯ ಧಾವಂತದಲ್ಲಿ ನನ್ನ ಒಳಗಿನ ಪ್ರಗತಿ ಆಗಲಿಲ್ಲ. ಸೊ ದಿಸ್ ಈಸ್ ಔಟರ್ ಪ್ರೋಗ್ರೆಸ್ ಶುಡ್ ಬಿ ಸಪೋರ್ಟೆಡ್ ಬೈ ದ ಇನ್ನರ್ ಎಲಿವೇಶನ್, ಇನ್ನರ್ ಎನ್ಲೈಟನ್ಮೆಂಟ್. ಸ್ವಾಮೀಜಿ, ನೀವು ಹೇಳಿದ್ರಿ ಎಲ್ಲೋ ಒಂದು ಕಡೆ ನಾವು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಕಲ್ತಂಗೆ ಆಧ್ಯಾತ್ಮವನ್ನು ಕೂಡ ಎಲ್ಲೋ ಒಂದು ಕಡೆ ಹೇಳ್ಕೊಡ್ಬೇಕಾಗತ್ತೆ ಅಂತ. ಸರ್ಕಾರಗಳು ಮಾರಲ್ ಸೈನ್ಸ್ ಇಂಟ್ರಡ್ಯೂಸ್ ಮಾಡೋ ಬಗ್ಗೆ ಮಾತುಕತೆ ಎಲ್ಲ ಆಗಿದೆ. ಎಲ್ಲೋ ಒಂದು ಕಡೆ ಆಧ್ಯಾತ್ಮವನ್ನು ಕೂಡ ಮಾರಲ್ ಸೈನ್ಸಲ್ಲಿ ಅಥವಾ ಸೆಪ್ರೇಟಾಗಿ ಮಕ್ಕಳಿಗೆ ಹೇಳ್ಕೊಡೋ ಒಂದು ಪ್ರಯತ್ನ ಆಗಬೇಕಿದೆಯಾ? ಖಂಡಿತ ಆಗಬೇಕಲ್ವಾ, ಖಂಡಿತ ಆಗಬೇಕು. ಇವತ್ತು ನಾವು ಕಲಿಸ್ತಾ ಇರ್ತಕ್ಕಂಥದ್ದೆಲ್ಲ ಹೊರಗೆ ಯಾರೋ ನಿಮ್ಮಂಥವರು ವಿಜ್ಞಾನಿಗಳು, ಗಣಿತಜ್ಞರೋ, ಸಾಮಾಜಿಕರೋ ರಿಸರ್ಚ್ ಮಾಡಿ ಈ ಹೊರಗಿನ ಜಗತ್ತಿಗೆ ಕಂಪ್ಯಾಟಬಲ್ ಆಗ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕಂಟೆಂಟನ್ನು ಮಾತ್ರ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ವಿ ಆರ್ ಗೋಯಿಂಗ್ ಟು ಫೀಲ್ ದೀಸ್ ಕಂಟೆಂಟ್ ಫ್ರಮ್ ಔಟ್ಸೈಡ್. ವಾಟ್ ಎಫರ್ಟ್, ನಾವು ಯಾವ ಪ್ರಯತ್ನವನ್ನು ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಯನ್ನು ಹೊರತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ? ಇಲ್ಲ ಅಲ್ಲ. ಅದನ್ನೇ ಐನ್ಸ್ಟೈನ್ ಹೇಳಿತ್ತು, ಇಷ್ಟು ವರ್ಷ ಹೊರಗಿನದನ್ನು ಶೋಧಿಸಿದೆ, ಒಳಗಿನದನ್ನು ಮರೆತಿದ್ದೇನೆ. ಸೊ ಇನ್ನೊಂದು ಸ್ವಲ್ಪ ಅವಕಾಶ ಸಿಕ್ಕಿದೆ ಆದರೆ ನಾನು ಒಳಗಿನ ಶೋಧನೆಗೆ ತೊಡಗಿಸ್ತೇನೆ ಅಂತ. ಅದು ಆಗಬೇಕು ಅಂತಂದರೆ ಪ್ರಯತ್ನಪೂರ್ವಕವಾಗಿ, ಇದಕ್ಕೆ ಯಾವ ಧರ್ಮದ ಸೋಂಕು ಇರಬಾರ್ದು. ನನ್ನ ಒಳಗನ್ನು ನಾನು, ಹೇಗೆ ಗಣಿತಕ್ಕೆ ವಿಜ್ಞಾನಕ್ಕೆ ಧರ್ಮದ, ದೇಶಗಳ, ಖಂಡ ಉಪಖಂಡಗಳ ಸೋಂಕು ಇಲ್ವೋ, ಅದೇ ರೀತಿ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಯ ಅರಿವನ್ನು ಪಡ್ಕೊಳ್ಳಿಕ್ಕೆ ಯಾವ ಧರ್ಮ ಅಡ್ಡ ಬರಲಿಕ್ಕೆ ಸಾಧ್ಯ ಇದೆ? ಎಷ್ಟೋ ಜನ ಹಿಂದೂ ಧರ್ಮದಿಂದ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥ ಬೇರೆ ಧರ್ಮದವರು ಇದ್ದಾರೆ, ಬೇರೆ ಧರ್ಮಗಳಿಂದ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥ ಸೋಕಾಲ್ಡ್ ಈ ಧರ್ಮದವರು ಇದ್ದಾರೆ. ಅದು ಆಗೋದಿಲ್ಲ. ಅದಕ್ಕೋಸ್ಕರ ಈ ಧರ್ಮಗಳ ಹೆಸರನ್ನ ಪಕ್ಕಕ್ಕೆ ಇಟ್ಟು ಮನುಷ್ಯನ ಒಳಗಿನ ಆಂತರ್ಯವನ್ನು ತಿಳಿತಕ್ಕಂಥ ಒಂದು ಪ್ರಯತ್ನಕ್ಕೆ ಯಾವ ಸಿಲೆಬಸ್ಸನ್ನು ರೂಪಿಸ್ಬೇಕೋ ಅದು ಮಾಡಿದ್ದೇ ಆದರೆ ಆಗ ಮನಸ್ಸು ಅರಳುತ್ತೆ. ಮನಸ್ಸು ಅರಳಿಸುವ ವಿದ್ಯೆಯನ್ನು ನಾವು ಕೊಡೋದನ್ನೇ ಮನಸ್ಸು ಅನುಭವಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಹೊರಗಿನದನ್ನು ಕೊಟ್ಟದ್ದೇ ಆದರೆ, ನಾನಾಗಲೇ ಹೇಳಿದೆಯಲ್ಲ, ಸಕ್ಸಸ್ ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ ಮನಸ್ಸಿಗಿಲ್ಲ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಸಕಮ್ ವಿತ್ ದ ಪ್ರೆಸರ್. ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ 1-2-3 ಅನಿಸಿಕೆ ಬಂದಿದ್ದು ಏನಂದರೆ, ಬಹುಶಃ ಕಾಲ ಬದಲಾಗ್ತಾ ಇರೋ ಹಾಗೆಯೇ ಈ ಧರ್ಮ ಅಥವಾ ಈ ಫಿಲಾಸಫಿಯ ಮೆಸೇಜ್ಗಳನ್ನ ತೊಗೊಂಡೋಗೋ ಮೆಸೆಂಜರ್ಸ್, ಸಂದೇಶವನ್ನು ತೊಗೊಂಡು ಅವರು ಬದಲಾಗಿದ್ದಾರೆ. 80-90ರಲ್ಲಿ ನಾವು ಒಂದು ರೀತಿಯ ಸಂದೇಶ ತೊಗೊಂಡು ಹೋಗೋರನ್ನ ನೋಡಿದ್ವಿ.
ಹಾಗೆ ಹಿಂಗೆ ಹೋಗ್ತಾ ಇತ್ತು ಆ ಸಂದೇಶ ಅಂತ ನೋಡಿದ್ದೀವಿ. ಈಗ 2010 ನಂತರ ಬೇರೆ ರೀತಿಯಾಗಿದೆ ಅಂತ. ನೀವು ಹೆಂಗೆ ನೋಡ್ತೀರಾ ಈ ಬದಲಾವಣೆಯನ್ನು? ಅದು ಸ್ವಾಮೀಜಿಗಳಿರ್ಬೋದು, ಗುರುಗಳಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಹೇಗೆ ನೋಡ್ತೀರಾ ಈ ಬದಲಾವಣೆನ? ಕಾಲಕ್ಕೆ ತಕ್ಕಂತೆ ಆಗ್ತಾ ಇರೋದು ಅಂತ ನೋಡಿ. ಬದಲಾವಣೆ ಬರೀ ಆಧ್ಯಾತ್ಮಿಕತೆ ಅಷ್ಟೇ ಅಲ್ಲ. ಈಗ 90ಸಲ್ಲಿ ನಾವು ಕಂಪ್ಯೂಟರ್ ಪ್ರೋಗ್ರಾಮಿನ ಡಿಸೈನ್ ಬರಿಬೇಕಾದ್ರೆ ಫೋರ್ಟ್ರಾನ್ ಲ್ಯಾಂಗ್ವೇಜಲ್ಲಿ, ಕಂಪ್ಯೂಟರ್ ಲ್ಯಾಂಗ್ವೇಜ್, ಕೋಡ್ ಲ್ಯಾಂಗ್ವೇಜಲ್ಲಿ ಬರಿತಾ ಇದ್ವಿ. ಅದು ಆದಮೇಲೆ ಎಷ್ಟೆಲ್ಲ ಲ್ಯಾಂಗ್ವೇಜಸ್ ಬಂದಿದ್ದಾವಲ್ವ, ಬಂದಿದೆಯಲ್ಲ, ಕೋಬಾಲ್, C++, ಜಾವಾ, ಸೊ ಅದು ಪೈಥಾನ್. ಈ ಪ್ರಗತಿಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಈ ನಮ್ಮ ಭೌತಿಕ ಇದರಲ್ಲೇ ಸಾಕಷ್ಟು ಬದಲಾವಣೆ ಆಗ್ತಾ ಇರಬೇಕಾದ್ರೆ ಜ್ಞಾನವನ್ನು ತಿಳಿಸ್ತಕ್ಕಂಥ ಪರಿಯು ಕೂಡ ಬದಲಾಗಬೇಕು. ಬಟ್ ಅದರ ಮೂಲ ಎಸೆನ್ಸ್ ಚೇಂಜ್ ಆಗಬಾರ್ದು. ಹೌದಲ್ಲ? ಅದು ಮೂಲ ಚೇಂಜ್ ಆಯಿತು ಅಂತಂದರೆ ಅರ್ಥ ಕಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮೂಲವನ್ನು ಹಾಗೆ ಜತನವಾಗಿಟ್ಟು ಹೇಳುವ ರೀತಿಯನ್ನು ಸ್ವಲ್ಪ ಬದಲು ಮಾಡಿ ಹೇಳ್ಕೊಡ್ಬೇಕಾಗ್ತದೆ. ಅದರ ಮೆಥಡ್ ಆಫ್ ಟೀಚಿಂಗ್, ಬಟ್ ಕ್ವಿಂಟ್ ಎಸೆನ್ಸ್, ದ ಕೋರ್ ಎಸೆನ್ಸ್ ಶುಡ್ ಬಿ ರಿಟೈನ್ಡ್ ಆ್ಯಂಡ್ ರಿಮೈನ್ಡ್ ಆಸ್ ಇಟ್ ಈಸ್. ಅದು ಬದಲಾಗಬಾರ್ದಲ್ಲ, ಹೇಳ್ತಕ್ಕಂಥ ರೀತಿ ಬದಲಾಗ್ಬೋದು. ಈಗಲೇ ಟೀಚಿಂಗ್ ಮೆಥಡಾಲಜೀಸ್ನಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿವೆ. ನಾವೆಲ್ಲ ಪ್ರೈಮರಿ ಕ್ಲಾಸ್ನಲ್ಲಿ ಕಲಿತಾ ಇದ್ದ ಶೈಲಿಗೂ ಈಗಿನ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ನ ನಾವು ಕಲಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆಯನ್ನು ಕೂಡ ಹೇಳ್ಕೊಡ್ತಕ್ಕಂಥ ರೀತಿಯನ್ನು ಬದಲು ಮಾಡಿ ಹೇಳ್ಕೊಡ್ಬೋದು ಸತ್ಯನೇ. ಆದರೆ ಬೇಸಿಕ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಶುಡ್ ನಾಟ್ ಬಿ ಚೇಂಜ್. ಸ್ವಾಮೀಜಿ, ಬೇಸಿಕ್ ಕಾನ್ಸೆಪ್ಟ್ ಬದಲಾಗಬಾರ್ದು, ಎಸೆನ್ಸ್ ಬದಲಾಗಬಾರ್ದು ಅಂತ ಹೇಳ್ತೀರಾ. ಹಾಗೆಯೇ ಸುಮಾರು ಜನ ಉದ್ದೇಶದ ಬಗ್ಗೆ ಕೂಡ ಮಾತಾಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಯೋಗ ವೆಸ್ಟರ್ನ್ ವರ್ಲ್ಡಲ್ಲಿ ತುಂಬಾ ಕಮರ್ಷಿಯಲೈಸ್ ಮಾಡಿಬಿಟ್ರು ಅಂತ ಒಂದು ಮಾತಿತ್ತು. ಈಗ ಇನ್ನೊಂದು ಕಡೆ ಒಂದಿಷ್ಟು ಹೊಸ ಸಂಸ್ಥೆಗಳು ಬರ್ತಾ ಇರೋವು ಆಧ್ಯಾತ್ಮವನ್ನು ಕೂಡ ಕಮರ್ಷಿಯಲೈಸ್ ಮಾಡ್ತಾ ಇದ್ದಾವೆ ಅಂತ ಒಂದು ಭಾವನೆ ಇದೆ. ಇದನ್ನ ನೀವು ಅಂದರೆ ದಶಕಗಳಿಂದ ನಡ್ಕೊಂಡ್ಬಂದಿರೋ ಮಠ ಇರ್ಬೋದು ಅಥವಾ ಬೇರೆ ಸಂಸ್ಥೆಗಳಿರ್ಬೋದು, ಹೆಂಗೆ ನೋಡ್ತೀರಾ ಅದನ್ನ, ಈ ಒಂದು ಬೆಳವಣಿಗೆನ ಅಂತ? ನಾನೀಗ ಹೇಳಿದೆಯಲ್ಲ, ಮೂಲ ಸತ್ಯವನ್ನು ಬದಲು ಮಾಡಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಈ ಆಕ್ಸಿಜನ್, ದ O2 ಮಾಲಿಕ್ಯೂಲ್, ದಟ್ ಕಾಂಟ್ ಬಿ ಚೇಂಜ್ಡ್. ಅದೇ ರೀತಿಯಲ್ಲಿ ಮೂಲವನ್ನು ಬದಲಿಸ್ದಲೇ ಅದನ್ನು ಹೇಳ್ತಕ್ಕಂಥ ರೀತಿಯನ್ನು, ಮೆಥಡ್ ಆಫ್ ಟೀಚಿಂಗ್ ಬದಲಾಗ್ಬೋದು. ಬೇಕಿದ್ರೆ ನೀವು ಹೇಳಿದ್ರಿ ಯೋಗ ಈಸ್ ಕಮರ್ಷಿಯಲೈಸ್ಡ್, ಅವರ್ ಸ್ಪಿರಿಚುಯಾಲಿಟಿ ಈಸ್ ಕಮರ್ಷಿಯಲೈಸ್ಡ್ ಅಕ್ರಾಸ್ ದ ವರ್ಲ್ಡ್. ಬಹುಶಃ ಬದಲಾಗ್ತಾ ಇರ್ತಕ್ಕಂಥ ದಿನಮಾನದಲ್ಲಿ ಅದನ್ನು ಪಾಪ್ಯುಲರೈಸ್ ಮಾಡ್ತಕ್ಕಂಥ ರೀತಿಯಲ್ಲಿ ವೆನ್ ಯು ಸ್ಟಾರ್ಟ್ ಮೇಕಿಂಗ್ ಯೂಸ್ ಆಫ್ ದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್, ಅದೆಲ್ಲ ನೋಡಿದ ಸಂದರ್ಭದಲ್ಲಿ ಇದ್ರ ಕೂಡ ಕಮರ್ಷಿಯಲೈಸ್ ಆಗ್ತಕ್ಕಂಥ ಅವಶ್ಯಕತೆ ಇತ್ತ ಅಂತ ಒಂದು ಭಾವನೆ ಬರ್ತದೆ. ಈಗ ಜಗತ್ತೆಲ್ಲವನ್ನು ಕೂಡ, ಇಫ್ ಯು ವುಡ್ ಲೈಕ್ ಟು ರೀಚ್ ಔಟ್ ದ ಎಂಟೈರ್ ಗ್ಲೋಬ್, ಆಬ್ವಿಯಸ್ಲಿ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಸೋಷಿಯಲ್ ಆರ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್. ಅಷ್ಟಕ್ಕೋಸ್ಕರನೇ ಅದು ಕಮರ್ಷಿಯಲೈಸ್ ಆಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ತಲುಪಿಸ್ತಕ್ಕಂಥ, ಈಗ ನಾನು ಮಠದಲ್ಲಿ ಕುಳಿತುಕೊಂಡು 4 ಜನಕ್ಕೆ ಪಾಠ ಮಾಡೋದಕ್ಕೂ ಯೂಸಿಂಗ್ ದ ಮಾಡರ್ನ್ ಡಿಜಿಟಲ್ ಟೂಲ್ಸ್, ಇಫ್ ಐ ಸ್ಟಾರ್ಟ್ ರೀಚಿಂಗ್ ಔಟ್ ಲ್ಯಾಕ್ಸ್ ಆ್ಯಂಡ್ ಮಿಲಿಯನ್ಸ್ ಅಕ್ರಾಸ್ ದ ವರ್ಲ್ಡ್, ಆವಾಗ ಹೆಚ್ಚಿನ ಜನಗಳಿಗೆ ತಲುಪ್ದಂಗೆ ಆಗುತ್ತಲ್ವ. ಅದನ್ನು ಕಮರ್ಷಿಯಲೈಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಸಮಸ್ಯೆಯಲ್ಲಿ ಆಗ್ತಾ ಇದೆ ಅಂತಂದರೆ, ಉದಾಹರಣೆಗೆ ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಹೋಗ್ತೇವೆ. ಈಗ ನೀವು ನಮ್ಮ ಸಂಸ್ಥೆಯಲ್ಲಿ ಯೋಗದ ರಿಟ್ರೀಟಿಗೆ ಸೇರಿಕೊಂಡ್ರಿ ಅಂತಂದರೆ 8 ದಿನದಲ್ಲೇ ನಿಮಗೆ ಧ್ಯಾನವನ್ನು ಕಲಿಸಿ ನಾನು ಕಳಿಸಿಕೊಡ್ತೇನೆ ಅಂತಂದರೆ ತಪ್ಪಾಗುತ್ತೆ. ಇಟ್ಸ್ ಎ ಸಿಸ್ಟಮ್. ಒಂದು ಕಾಲ ಇತ್ತು, ಉಪನಿಷತ್ತುಗಳನ್ನು 12 ಬಾರಿ 12 ವರ್ಷದಲ್ಲಿ ಕೇಳಬೇಕು ಮಿನಿಮಮ್ ಅಂತಂದ್ಬಿಟ್ಟು. ಗುರುವಿನ ಮುಖೇನ ಗುರುವಿನ ಹತ್ರ ಕುಳಿತುಕೊಂಡು, ಆ ಗುರು ಹೇಗಿರಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಈಗ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂತ ನೀವು ಮ್ಯಾಥಮೆಟಿಕ್ಸ್ ಟೀಚರ್ ಹತ್ರ ಹೋಗ್ಬೇಕು, ಹೌದಲ್ಲ? ಸೋಷಿಯಲ್ ಸೈನ್ಸ್ ಟೀಚರ್ ಹತ್ರ ಹೋದರೆ ವಾಟ್ ಯು ಕ್ಯಾನ್ ಸೇ ದಟ್, ಹೌ ಯು ಕ್ಯಾನ್ ಟೀಚ್. ಸಿಮಿಲರ್ಲಿ ಈ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮದ ಸಾರವನ್ನು ತಿಳಿಸ್ತಕ್ಕಂಥ, ಮಾರ್ಗವನ್ನು ತಿಳಿಸ್ತಕ್ಕಂಥ ಗುರುಗಳು ಯಾರಿದ್ದಾರೆ ಅವ್ರನ್ನ ಟೀಚ್ ಮಾಡ್ತಕ್ಕಂಥ ಅವರ ಎಲಿಜಿಬಿಲಿಟಿ ಏನಿದೆ, ಕ್ವಾಲಿಫಿಕೇಷನ್ ಇದೆ. ಒಂದು ಯಾವುದೇ ಗ್ರಂಥದ ಪ್ರವೇಶ ಆಗೋದಕ್ಕೂ ಮುಂಚೆ ನಮ್ಮ ಹಿರಿಯರು ಅದಕ್ಕೊಂದು ಕ್ವಾಲಿಫಿಕೇಷನ್ ಮತ್ತು ಎಲಿಜಿಬಿಲಿಟಿನ ಸೆಟ್ ಮಾಡ್ತಾಯಿದ್ರು. ಉದಾಹರಣೆಗೆ ಶಂಕರಾಚಾರ್ಯರ ಯಾವುದೋ ಒಂದು ಕೃತಿ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು ಮಾತನ್ನು ಮುಂಚೆನೇ ಗ್ರಂಥಕರ್ತರು ಏನು ಮಾಡ್ತಾಯಿದ್ರು, ಈ ಗ್ರಂಥವನ್ನು ಓದಲಿಕ್ಕೆ ನಿನ್ನ ಅರ್ಹತೆ ಏನಿರಬೇಕು. ಈಗ BSc ಓದಬೇಕು ಅಂತಂದರೆ ಏನು ಮಾಡಬೇಕು? PUC ಆರ್ಟ್ಸ್ ಮಾಡಿದರೆ ಸಾಕು ಆಗುತ್ತಾ? PUC ಕಾಮರ್ಸ್ ಮಾಡಿದರೆ ಕೊಡ್ತೀರಾ ನೀವು ಸೀಟು? ಇಲ್ಲ, PUC ಸೈನ್ಸೇ ಓದಬೇಕು. ಅದೇ ರೀತಿಯಲ್ಲಿ ಒಂದು ಗ್ರಂಥ ಇದೆ, ಆ ಗ್ರಂಥದ ಪ್ರವೇಶ ಮತ್ತು ಗ್ರಂಥದ ಅಧ್ಯಯನವನ್ನು ನೀನು ಮಾಡಬೇಕು ಅಂತಂದರೆ
ಪ್ರವೇಶ ಆಗೋದಕ್ಕೂ ಮುಂಚೆ ನಿಮಗೆ ಕೆಲವೊಂದು ಅರ್ಹತೆ ಇರಬೇಕು. ಅಧಿಕಾರಿ ಲಕ್ಷಣಗಳು ಅಂತ ಕರಿತೇವೆ. ಹಾಗಂತ ಅಂದ್ಬಿಟ್ಟು ಅದನ್ನು ಓದಲಿಕ್ಕೆ ನಮಗೆ ಹಕ್ಕು ಇಲ್ವಾ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅಂತಂದರೆ ಅದಲ್ಲ. ಇಟ್ ಈಸ್ ನಥಿಂಗ್ ಟು ಡೂ ವಿತ್ ವಾಟ್ ಎವರ್ ದ ಸಿಸ್ಟಮ್ ಯು ಡು ಹ್ಯಾವ್ ಇನ್ ದ ಪ್ರೆಸೆಂಟ್ ಕಂಟೆಂಪ್ರರಿ ಸೊಸೈಟಿ. ಅದು ಹಾಗೆ ಅಲ್ಲ. ಅದನ್ನು ತಿಳಿಯೋದಕ್ಕೂ ಮುಂಚೆ ನಿನಗೆ ಇಷ್ಟಿರಬೇಕು. ಏನು? ತಪೋಬಿಹಿ, ಉದಾಹರಣೆಗೆ ಹೇಳ್ತೇನೆ, ತಪೋಬಿಹಿ ಕ್ಷೀಣಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ಮುಮುಕ್ಷೂಣಾಂ ಅಪೇಕ್ಷೋ ಅಯಂ ಆತ್ಮಬೋಧ ಅಂತ ಒಂದು ಗ್ರಂಥದ ಪ್ರವೇಶಕ್ಕೂ ಮುಂಚೆ ಅದು ಬರೆದದ್ದು. ಆತ್ಮಬೋಧ ವಿಧೀಯತೆ. ಈ ಗ್ರಂಥವನ್ನು ನೀನು ಅಧ್ಯಯನ ಮಾಡಿ ತಿಳ್ಕೊಳ್ಬೇಕು ಅಂತಂದರೆ ಗುರು ಇರಬೇಕು ಒಂದು. ಅದರ ಜೊತೆಯಲ್ಲಿ ಈಗಾಗಲೇ ನಿನಗೇನೇನು ಕ್ವಾಲಿಫಿಕೇಷನ್ ಆಗಿರಬೇಕು? 10th ಪಾಸ್ ಆಗಿರಬೇಕು, PUC ಸೈನ್ಸ್ ಓದಿರಬೇಕು ಮತ್ತು BSc ಓದಿರಬೇಕು. ದೆನ್ ಯು ಕ್ಯಾನ್ ಗೋ ಟು MSc. ಸಿಮಿಲರ್ಲಿ ಈ ಶಾಸ್ತ್ರಗಳ ಗ್ರಂಥಗಳನ್ನು, ಯಾಕಂದರೆ ನಿಮ್ಮ ಹೊರಗಿನ ಭೌತಿಕ ವಿದ್ಯೆಯನ್ನು ಕಲಿಯೋದಕ್ಕೂ ಆಂತರಿಕ ಆಧ್ಯಾತ್ಮಿಕ ವಿದ್ಯೆ ಕಲಿಯೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅಥವಾ ಒಂದೇ ಥರ ಇದೆ ಅಂದರೂ ತಪ್ಪಾಗಲಾರ್ದು. ಅಲ್ಲಿಯೂ ಕೂಡ ಆ ಅರ್ಹ ಟೀಚರ್ಸ್ ಹತ್ರ ಹೋಗಿ ನೀವು ಪಾಠ ಮಾಡಿಸ್ಕೊಂಡ್ರೆ ನಿಮ್ಗೆ ಹೇಗೆ ಅರ್ಥ ಆಗುತ್ತೋ ಅವ್ನು ಹೇಳ್ಕೊಡ್ಲಿಕ್ಕೂ ಶಕ್ತಿ ಬರ್ತದೋ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕತೆ ಅಂತಂದರೆ ಕುಳಿತುಕೊಂಡು ನಾನು ಕಂಪ್ಯೂಟರ್ ಇಟ್ಕೊಂಡು ಒಂದು ಯೂಟ್ಯೂಬ್ನ ಮಾಡಿಕೊಂಡು ಇಫ್ ಐ ಸ್ಟಾರ್ಟ್ ಟೀಚಿಂಗ್ ದಟ್ ವಿದೌಟ್ ನೋಯಿಂಗ್ ಎನಿಥಿಂಗ್, ಇಲ್ಲಿ ಸಮಸ್ಯೆ ಆಗ್ತಾ ಇರೋದು. ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರ್ತಕ್ಕಂಥದ್ರಿಂದ ಖಂಡಿತ ಸಮಸ್ಯೆ ಆಗ್ತಾ ಇಲ್ಲ. ಒನ್ ಹೂ ಹ್ಯಾಸ್ ಬೀನ್ ರಿಯಲಿ ಟೀಚಿಂಗ್, ಈಸ್ ಈ ಎಲಿಜಿಬಲ್ ಟು ಟೀಚ್? ಈಸ್ ಈ ರಿಯಲೈಸ್ ಈ ಹಿಮ್ಸೆಲ್ಫ್? ಇಗ್ನೋರೆಂಟ್ ಪರ್ಸನ್, ಹೌ ಕ್ಯಾನ್ ಈ ರಿಮೂವ್ ದ ಇಗ್ನೋರೆನ್ಸ್? ಇಲ್ಲಿ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಸ್ವಾಮೀಜಿ, ದಿನನಿತ್ಯ ನೀವು ಹಲವಾರು ಜನನ ಭೇಟಿ ಆಗ್ತೀರಾ. ಬಹುಶಃ ಭಾನುವಾರದೊತ್ತು 1000 ಜನನ ಭೇಟಿ ಆಗ್ತೀರಾ. ಸುಮಾರು ಜನ ಬಂದು ನಿಮ್ಗೆ ಹೇಳ್ಬೋದು ಮನಃಶಾಂತಿ ಇಲ್ಲ, ಖುಷಿ ಇಲ್ಲ ಜೀವನದಲ್ಲಿ, ಬೇರೆ ಬೇರೆ ಥರದ ಒಂದು ತೊಂದರೆಗಳು ಹೇಳ್ಕೊಬೋದು. ಎಲ್ಲರೂ ಒಂದು ಕಡೆ ಒಂದು ಕಾಮನ್ ಪ್ರಾಬ್ಲಮ್ ಅಥವಾ ಒಂದು ಕಾಮನ್ ಟ್ರೆಂಡ್ ಅಂತ ನೋಡೋದಾದರೆ ಎಲ್ಲಿಂದ ಉದ್ಭವ ಆಗ್ತಾ ಇದೆ ಅನಿಸುತ್ತೆ ಸ್ವಾಮೀಜಿ ನಿಮ್ಮ ಇಂಟ್ರ್ಯಾಕ್ಷನ್ಸ್ಗಳಿಂದ? ಓಕೆ, ಸಮಸ್ಯೆಗಳು ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರಿಗೆ ಪಾಪ ಅವರಿಗೆ ಹಣಕಾಸಿನ ಸಮಸ್ಯೆಗಳಿದ್ದಾವೆ. ಅದಕ್ಕೆ ತಕ್ಕ ಹಾಗೆ ಎಜುಕೇಷನ್ನ ಕೊಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ದೇ ಆರ್ ಇನ್ನೋಸೆಂಟ್ ಪೀಪಲ್, ದೇ ಆರ್ ನಾಟ್ ಇಗ್ನೋರೆಂಟ್. ಇನ್ನೋಸೆನ್ಸ್ ಒಂಥರ ಮುಗ್ಧತೆ ಅಂತ ಕರಿತೀವಲ್ಲ, ಅವರನ್ನು ಸರಿ ಮಾಡ್ತಕ್ಕಂಥದ್ದು ತುಂಬ ಸುಲಭ. ಯಾಕಂದರೆ ದೇ ಆರ್ ನಾಟ್ ಪ್ರೀ ಕಂಡೀಷನ್ಡ್, ದೇ ಆರ್ ನಾಟ್ ಪ್ರಿಜುಡೈಸ್ಡ್. ಸರಿಯಾಗಿರ್ತಕ್ಕಂಥ ಗುರು ಸಿಕ್ಕಿ ಅಂತಹವ್ರ ಹತ್ರ ಹೋದರೆ ಅಂಥ ಇನ್ನೋಸೆಂಟ್ ಪೀಪಲ್ನ ಬೇಗ ಅವ್ರನ್ನ ಜ್ಞಾನದ ದಾರಿಗೆ ತರ್ತಕ್ಕಂಥ ತುಂಬ ಸುಲಭ. ಈಗಾಗಲೇ ಬೇರೆ ಬೇರೆ ಏನೇನೆಲ್ಲ ಒಳಗಡೆ ಹಾಕ್ಕೊಂಡು ಬಿಟ್ಟಿರ್ತೀವಲ್ಲ, ಅದನ್ನು ಆಚೆಗೆ ತೆಗೆದ ಹೊರತು ಒಳಗಡೆ ಒಂದು ಹೊಸದನ್ನು ತುಂಬ ಕಷ್ಟ ಆಗ್ತದೆ. ನಾವು ಭಾನುವಾರ ಕ್ಷೇತ್ರದಲ್ಲಿ ಕುಳಿತಾಗ ಅಥವಾ ಭಕ್ತರ ಮಧ್ಯೆ ಓಡಾಡಬೇಕಾದ್ರೆ ಇದು ನಾವು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂತಹದ್ದು. ಒಬ್ಬ ಮುಗ್ಧನಾಗಿ ಬಂದ ವ್ಯಕ್ತಿಗೆ ಅವನ ಮುಗ್ಧತೆ ಗೊತ್ತಾಯಿತು ಅಂತಂದರೆ ಎಕ್ಸ್ಪ್ಲೈಟ್ ಮಾಡಲಿಕ್ಕಲ್ಲ, ಅವನ ಜ್ಞಾನದ ದಾರಿಗೆ ತರ್ತಕ್ಕಂಥದ್ದು ತುಂಬ ಕಡಿಮೆ ಶ್ರಮದಲ್ಲಿ ಮಾಡ್ಬೋದು. ಆದರೆ ಏನೆಲ್ಲ ತುಂಬಿಕೊಂಡು ಬಿಟ್ಟಿದ್ದೇವಲ್ಲ ಒಳಗಡೆಗೆ, ಅವುಗಳನ್ನ ತೆಗೆದ ಹೊರತು ಒಳಗೆ ಹೊಸದನ್ನು ತುಂಬಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಎರಡು ಡಬಲ್ ಶ್ರಮ ಆಗ್ತದೆ ಅಲ್ಲಿ. ಓಕೆ, ಹಾಗಾಗಿ ನಮ್ಮ ಹಳ್ಳಿಯ ಜನಗಳಿಗೆ ಈ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂದರೆ ಆಧುನಿಕ ವಿದ್ಯೆ ಇಲ್ಲದೆ ಹೊರಗಿನ ಪ್ರಗತಿ ಸಾಧ್ಯ ಇಲ್ಲ. ಎಜುಕೇಷನ್ ಈಸ್ ದ ಗ್ರೇಟೆಸ್ಟ್ ಟೂಲ್. ಅದು ಆಗಬೇಕು ಅಂತಂದರೆ ಹೊರಗಿನ ವಿದ್ಯೆಯನ್ನು ಕೊಡ್ತಕ್ಕಂಥ ಸಂಸ್ಥೆಗಳನ್ನು ಸರ್ಕಾರವು ಮಾಡ್ತಾಯಿದೆ, ನಮ್ಮಂಥ ಮಠ ಮಂದಿರಗಳು ಕೂಡ ಮಾಡ್ತಾಯಿದ್ದೇವೆ, ಬೇರೆ ಸಾರ್ವಜನಿಕರು ಮಾಡ್ತಾಯಿವೆ. ಆ ಒಂದು ವಿದ್ಯೆಯನ್ನು ತಪ್ಪದೆ ನಾವು ಕೊಡಲೇಬೇಕಾಗತ್ತೆ. ಆ ಕೊಡುವ ಬರದಲ್ಲಿ ಆಧ್ಯಾತ್ಮಿಕತೆಯನ್ನು ಮರಿಬಾರ್ದು, ಅದ್ರ ಜೊತೆಯಲ್ಲೇ ಕೊಡಬೇಕಾಗ್ತದೆ. ಅದನ್ನು ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕರ್ಕೊಂಡು ಬಂದು ಧ್ಯಾನಕ್ಕೆ ನೀವು ಕೂಡಿಸಿದ್ರೆ ನೇರವಾಗಿ ಮನಸ್ಸನ್ನೇ ಸರಿಯಾಗಿ ಮಾಡದಲ್ಲೇ, ಮನಸ್ಸಿಗೆ ಒಂದು ಶಿಸ್ತನ್ನು ಕೊಡದಲ್ಲೇ ಧ್ಯಾನದ ಸ್ಥಿತಿ. ಉದಾಹರಣೆಗೆ ನಮ್ಮ ಒಂದು ಪರಂಪರೆಯಲ್ಲಿ ಧ್ಯಾನ ಕೊನೆಯಕ್ಕಿಂತ ಲಾಸ್ಟ್ ಬಟ್ ಒಂದು ಸ್ಟೆಪ್ ಅಂತೀವಲ್ಲ. ಈ ಉದಾಹರಣೆಗೆ ಪತಂಜಲಿ ಅಷ್ಟಾಂಗ ಯೋಗದಲ್ಲಿ, ಅಷ್ಟಾಂಗ ಯೋಗ ಅಂದರೆ 8 limbs ಆಫ್ ಯೋಗ. ಅದು ಪ್ರಾರಂಭ ಆಗ್ತಕ್ಕಂಥದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 7ನೇ ಹಂತದಲ್ಲಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನೀವು ಪ್ರಾರಂಭದಲ್ಲೇ ಅವರಿಗೆ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಕಣ್ಣು ಮುಚ್ಕೊಂಡು ಕಷ್ಟವಿದ್ದು ಪದ್ಮಾಸನ ಹಾಕಿದ ತಕ್ಷಣದ ಧ್ಯಾನ ಆಗೋದಿಲ್ಲ. ಧ್ಯಾನ ಸಹಜವಾಗಿಯೇ ಸಿದ್ಧಿಸ್ತಕ್ಕಂಥ ಒಂದು ಕ್ರಿಯೆ. ನಾನು ಆಗಲೇ ಹೇಳಿದ್ದಿಲ್ಲ, ಫ್ರ್ಯಾಗ್ರೆನ್ಸ್ ಅಂತಕ್ಕಂಥದ್ದು ಹೂವಿನಲ್ಲಿ ಯಾರು ತಂದು ಸ್ಪ್ರೇ ಮಾಡ್ತಕ್ಕಂಥದ್ದಲ್ಲ, ಇಟ್ ಈಸ್ ಗೋಯಿಂಗ್ ಟು ಎಮಿನೇಟ್ ಫ್ರಮ್ ವಿದಿನ್. ಅದೇ ರೀತಿಯಲ್ಲಿ ಧ್ಯಾನವೂ ಕೂಡ ತಾನಾಗೆ ಘಟಿಸ್ತಕ್ಕಂತಹದ್ದು. ಅಂತಹದೊಂದು ಸ್ಥಿತಿ
ಸಹಜವಾಗಿ ತನ್ನೊಳಗಡೆ ಬರ್ತಕ್ಕಂಥದ್ದಕ್ಕೆ ನಾವು ಒಂದಿಷ್ಟು ಪೂರ್ವ ತಯಾರಿಯನ್ನು ಹೇಳ್ಕೊಡ್ಬೋದು ಅಷ್ಟೇ. ಬಟ್ ದೇ ಶುಡ್ ಡೂ ಇಟ್. ಅಂತಹದೊಂದು ಬೇಸಿಕ್ ಪ್ರಿಪ್ರೇಷನ್ ಈಸ್ ವೆರಿ ಮಚ್ ನೀಡೆಡ್. ಓನ್ಲಿ ದಟ್ ಮಚ್ ವಿ ಕ್ಯಾನ್ ಟೀಚ್ ಟು ದ ಸೀಕರ್. ಇನ್ಫ್ಯಾಕ್ಟ್ ಆಡಿಯನ್ಸಿಂದ ಹಲವಾರು ಪ್ರಶ್ನೆಗಳಿದೆ, ಒಂದೆರಡು ತಗೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ. ಒಂದು ಪ್ರಶ್ನೆ ಇದೆ. ಓಕೆ ಶ್ರೀಗಳೇ ನಮಸ್ತೆ. ಹಿಂದೆ ಏನು ರಾಜಪ್ರಭುತ್ವ ಇದ್ದಂಥ ಸಂದರ್ಭದಲ್ಲಿ ಧರ್ಮಬೀರು ಅನ್ನುವಂಥದ್ದು ಅವಶ್ಯಕವಾದಂಥ ಪ್ರಾಥಮಿಕ ಅರ್ಹತೆ ಆಗಿತ್ತು ಆಡಳಿತ ನಡೆಸೋರಿಗೆ. ಇವತ್ತು ಪ್ರಜಾಪ್ರಭುತ್ವ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ದಿ ಬೆಸ್ಟ್ ಎಕ್ಸಾಂಪಲ್ ಕೆಂಪೇಗೌಡರು ಗೊತ್ತು. ಅವರ ಒಂದು ಡೆವಲಪ್ಮೆಂಟ್ ಮಾಡೆಲ್ ಅನ್ನುವಂಥದ್ದು ಅಂದರೆ ಅಭಿವೃದ್ಧಿಯ ಧರ್ಮ, ಮನುಷ್ಯ ಧರ್ಮ ಮತ್ತು ಏನು ಆಧ್ಯಾತ್ಮ ಧರ್ಮ ಎಲ್ಲದರ ಒಂದು ಸಮ್ಮಿಳಿತ, ಒಂದು ಸಂಯೋಜಿತ ಒಂದು ಮಾಡೆಲ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸುವಂಥ ವ್ಯಕ್ತಿ ಅಥವಾ ಯಾರು ಇದ್ದಾರೆ ಸಂಬಂಧಪಟ್ಟವರು, ಅಂಥವರಿಗೆ ಧರ್ಮದ ಅರಿವು ಮತ್ತು ಆ ಆಡಳಿತದ ಜೊತೆಗೆ ಧರ್ಮವನ್ನು ಕೂಡ ಏನು ನೋಡ್ಕೊಂಡು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆಯಲ್ಲಿ ಪಾಲಿಸಬೇಕಾಗಿರುವಂಥ ಮನುಷ್ಯ ಧರ್ಮ ಮತ್ತು ಈ ಒಂದು ಪ್ರಾಸೆಸ್ಸಲ್ಲಿ ಜಾತ್ಯತೀತತೆಗಿರುವಂಥ ವ್ಯಾಪ್ತಿ ಮತ್ತು ಅದಕ್ಕಿರುವಂಥ ಸಂಕುಚಿತತೆ, ಇದನ್ನು ಯಾವ ರೀತಿ ನೋಡ್ತೀರಾ ನೀವು ಅಂತ? ಪ್ರತಿಯೊಂದು ಕಾಲಘಟ್ಟದಲ್ಲೂ ತನ್ನದೇ ಆಗಿರ್ತಕ್ಕಂಥ ಒಂದೊಂದು ಸಂವಿಧಾನಗಳಿರ್ತವೆ. ಈಗ ಪ್ರಸ್ತುತ ನಾವು ಬದುಕ್ತಾ ಇರ್ತಕ್ಕಂಥ ಕಾಲಘಟ್ಟದ್ದು ನಮ್ಮ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಒಂದು ಮಾಡರ್ನ್ ಕಾನ್ಸ್ಟಿಟ್ಯೂಷನ್, ಅದರ ಬೆಳಕಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನು ಹಿಂದೆ ಹಲವಾರು ಸಂವಿಧಾನಗಳು ಆಗಿ ಹೋಗಿದ್ದಾವೆ ನಮ್ಮ ದೇಶದಲ್ಲಿ. ಈಗ ಸದ್ಯಕ್ಕೆ ನಾವು ಪ್ರಸ್ತುತ ಈ ಸಂವಿಧಾನದ ಬೆಳಕಿನಲ್ಲಿ ನಮ್ಮ ಬದುಕನ್ನು ಬೆಳಗಿಸ್ಕೊಳ್ತಾ ಇದ್ದೇವೆ. ಆದರೆ ಯಾವುದೇ ಕಾಲ ಬದಲಾದ್ರೂ ಕೂಡ ಬದಲಾಗದೇ ಇರತಕ್ಕಂಥ ಸಾರ್ವತ್ರಿಕ ಕೆಲವು ನಿಯಮಗಳಿರ್ತವೆ. ಪ್ಲೇಟನ ಹೇಳಿದ ಒಂದು ಮಾತನ್ನು ನೆನಪಾಗುತ್ತೆ, ರೂಲರ್ ಆಲ್ವೇಸ್ ಶುಡ್ ಬಿ ಎ ಫಿಲಾಸಫರ್. ಯಾಕೆ ಹಾಗೆ ಹೇಳ್ತಾರೆ ಅಂತಂದರೆ, ರೂಲರ್ ಯಾರು, ಕಿಂಗ್ ಏನಿರ್ತಾನಲ್ಲ, ಆಳ್ತಕ್ಕಂಥವನು, ಇವತ್ತಿನ ಮುಖ್ಯಮಂತ್ರಿಗಳಿರ್ಬೋದು, ಅವತ್ತಿನ ರಾಜರಿರ್ಬೋದು, ಅಥವಾ ಇಂದಿನ ಚಕ್ರವರ್ತಿಗಳಿರ್ಬೋದು, ಅವರಿಗೆ ಹೊರಗಿನ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಳ್ಬೇಕು ಅಂತಂದರೆ ತನ್ನ ಒಳಗೆ ತನ್ನನ್ನು ಸರಿದೂಗಿಸ್ಕೊಳ್ತಕ್ಕಂಥ ಶಕ್ತಿ ಬೇಕಾಗುತ್ತೆ. ಅಂತಹ ವ್ಯಕ್ತಿ ಮಾತ್ರ ಬದಲಾಗ್ತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಇರುವ ಬೇರೆ ಬೇರೆ ಭಾವನೆಗಳನ್ನು ಉಳ್ಳಂಥ ಎಲ್ಲ ವ್ಯಕ್ತಿಗಳನ್ನು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಿಂದ ಆಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೇ ಕಾಲಘಟ್ಟದಲ್ಲಿ ಕೂಡ ತಾನು ತನ್ನನ್ನು ತಿಳಿದವನಾಗಿರಬೇಕು. ಆಗ ಬೇರೆಯವರನ್ನು ಕೂಡ ಸರಿಯಾಗಿ ತಿಳ್ಕೊಂಡು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ರೀತಿಯ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಯಾವುದೇ ಕಾಲಘಟ್ಟಕ್ಕೂ ಕೂಡ ಅನ್ವಯಿಸ್ತವೆ. ಈಗ ಕೆಂಪೇಗೌಡರ ಬಗ್ಗೆ ತಾವು ಹೇಳಿದ್ರಿ. ಕೆಂಪೇಗೌಡರನ್ನ ನಾಡಪ್ರಭು ಅಂತ ಕರಿತೇವೆ ಸತ್ಯನೇ, ಅದರ ಜೊತೆಯಲ್ಲೇ ಇನ್ನೊಂದು ಮಾತು ಇದೆ, ಧರ್ಮಪ್ರಭು ಅಂತ ಕರಿತೇವೆ. ಧರ್ಮಪ್ರಭು ಅಂದರೆ ಏನು? ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರು, ಕೇವಲ ಹಿಂದೂ ಧರ್ಮವನ್ನು ಸಪೋರ್ಟ್ ಮಾಡಿದ್ರು ಅಂತ ಅಷ್ಟೇ ಅಲ್ಲ. ನೀವು ಕೆಂಪೇಗೌಡರು ಇದ್ದ ಕಾಲಘಟ್ಟದಲ್ಲಿ ನೀವು ನೋಡಿ 64 ಪೇಟೆಗಳನ್ನು ಜನಾಂಗದ ಆಧಾರಿತ ಪೇಟೆಗಳು ಅಂತ ಅನಿಸಿದ್ರೂ ಕೂಡ ಅವು ಆಗಿಲ್ಲ. ಅವು ದೇ ಆರ್ ಆಲ್ ಸ್ಕಿಲ್ಡ್ ಬೇಸ್ಡ್ ಮಾರ್ಕೆಟ್ಸ್. ಕೌಶಲ್ಯವನ್ನು ಆಧರಿಸಿರ್ತಕ್ಕಂಥ ಮಾರುಕಟ್ಟೆಗಳು. ಅದೇ ರೀತಿಯಲ್ಲಿ ಬೇರೆ ಬೇರೆ ಧರ್ಮಗಳು ಅವತ್ತಿನ ಕಾಲದಲ್ಲಿ ಇದ್ದಂಥ ಎಲ್ಲ ಧರ್ಮಕ್ಕೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥ, ಆಯಾ ಧರ್ಮೀಯರು ನಂಬಿರ್ತಕ್ಕಂಥ ಸಿದ್ಧಾಂತದ ಬೆಳಕಿನಲ್ಲಿಯೇ ತಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ವ್ಯವಸ್ಥೆ ಇದ್ದದ್ರಿಂದ ಅವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ಧರ್ಮಪ್ರಭುಗಳು. ಈ ರೀತಿಯ ಭಾವನೆ ಬೇಕಾಗ್ತದೆ. ಸ್ವಾಮೀಜಿ, ಇಂಟ್ರ್ಯಾಕ್ಷನ್ನ ಕಡೆಯ ಭಾಗಕ್ಕೆ ಬಂದಿದ್ದೀವಿ. ಯುವ ಜನತೆಗೆ ನಿಮ್ಮಿಂದ ಯಾವ್ದಾದ್ರು ಒಂದು ಸಂದೇಶ ಇದ್ದರೆ, ಅದರಲ್ಲೂ ಆಧ್ಯಾತ್ಮದ ಬಗ್ಗೆ ನೀವು ಹೇಳ್ದಂಗೆ ಬಹುಶಃ ಮನೆಯಿಂದನೇ ಮೊದಲನೇ ಪಾಠ ಬರಬೇಕು ಆಧ್ಯಾತ್ಮದ್ದು. ಎಲ್ಲೋ ಒಂದು ಕಡೆ ಏರ್ಪೇರ್ ಆಗಿರ್ಬೋದು, ಇವಾಗ ತಂದೆ ತಾಯಿಂದ ದೂರ ಉಳ್ಕೊತಾರೆ ಮಕ್ಕಳು, ಬೇರೆ ಬೇರೆ ಸಿಟಿಗಳಲ್ಲಿರ್ತಾರೆ. ಸೊ ಅವ್ರಿಗೊಂದು ಸಂದೇಶ ಕೊಡೋದಿದ್ರೆ ಸ್ವಾಮೀಜಿ. ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಐನ್ಸ್ಟೈನ್. ಆ ಒಂದು ಮಾತು, ದ ಅಬ್ಸಲ್ಯೂಟ್ ಎನರ್ಜಿ ಆರ್ ದ ಪ್ಯೂರ್ ಎನರ್ಜಿ ಆರ್ ಪ್ಯೂರ್ ಕಾನ್ಸಿಯಸ್ನೆಸ್. ಆಲ್ಮೈಟಿ ಅಂತ ಕರ್ಕೊಳ್ಳಿ, ಗಾಡ್ ಅಂತನಾರು ಕರ್ಕೊಳ್ಳಿ. ಅವ ಏನು ಹೇಳ್ತಾನೆ, ವೆನ್ ಇಟ್ ವಾಂಟ್ಸ್ ಟು ಮ್ಯಾನಿಫೆಸ್ಟ್, ಇಟ್ ಮ್ಯಾನಿಫೆಸ್ಟ್ ಥ್ರೂ ನೇಚರ್, ಫಸ್ಟ್ಲಿ ಥ್ರೂ ಬ್ಯೂಟಿಫುಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್, ವಂಡರ್ಫುಲ್ ಫಿಸಿಕಲ್ ಲಾಸ್ ಆ್ಯಂಡ್ ಎನ್ಚಾಂಟಿಂಗ್ ಬಯಾಲಜಿಕಲ್ ಕ್ರಿಯೇಷನ್ ವಿಚ್ ಕನ್ವೇಸ್ ಇಟ್ಸ್ ಇನ್ ಸಿಮೆಟ್ರಿ. ನಮ್ಮ ಹುಡುಗರಿಗೆ ಹೇಳಲಿಕ್ಕೆ ಕೊಟ್ಟದೇನು, ಹೊರಗೆ ಕಾಣುವ ಈ ಭೌತಿಕ ಪ್ರಗತಿ ಮತ್ತು ಅಭಿವೃದ್ಧಿ, ನನ್ನ ದೇಹ ಇರ್ಬೋದು, ದೇಹದ ಹೊರಗಡೆ ಇರ್ತಕ್ಕಂಥ ಸುಖದ ಸಾಧನಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಎಲ್ಲದಕ್ಕೂ ಕೂಡ ಹಿಂದೆ ಒಂದು ಸಬ್ಸ್ಟ್ರೇಟಮ್ ಆಗಿ, ಅಂದರೆ ಅಧಿಷ್ಠಾನವಾಗಿ ಒಂದು ಶಕ್ತಿ ಇದೆ. ಇದು ನಾನು ಹೇಳ್ತಕ್ಕಂಥದ್ದಲ್ಲ, ನಮ್ಮ ಪುರಾಣ ಶಾಸ್ತ್ರಗಳು ಹೇಳ್ತಕ್ಕಂಥದ್ದಲ್ಲ, ಅಥವಾ ಬೈಬಲ್ ಕುರಾನ್ಗಳು ಹೇಳ್ತಕ್ಕಂಥದ್ದಲ್ಲ, ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿರ್ತಕ್ಕಂಥ ಒಂದು ಮಾತು.
ಮ್ಯಾಕ್ಸ್ ಪ್ಲಾಂಕ್ ಅಂತಕ್ಕಂಥ ವಿಜ್ಞಾನಿ ಏನು ಹೇಳಿದ, ದ ಫಸ್ಟ್ ಗರ್ಲ್ ಫ್ರಮ್ ದ ಗ್ಲಾಸ್ ಆಫ್ ನ್ಯಾಚುರಲ್ ಸೈನ್ಸಸ್ ವಿಲ್ ಟರ್ನ್ ಯು ಇಂಟು ಅನ್ ಅಥಿಸ್ಟ್, ಬಟ್ ಗಾಡ್ ವಿಲ್ ಬಿ ವೇಟಿಂಗ್ ದೇರ್ ಅಟ್ ದ ಬಾಟಮ್ ಆಫ್ ದ ಗ್ಲಾಸ್ ಅಂತ ಹೇಳಿದ. ಅದನ್ನ ಐನ್ಸ್ಟೈನ್ ಏನು ಹೇಳ್ತಾನೆ, ತನ್ನನ್ನು ತಾನು ಅಭಿವ್ಯಕ್ತಿಗೊಳಿಸುವ ಸಂಕಲ್ಪದಲ್ಲಿ ಉದಯಿಸಿದಾಗ ಹೊರಗಿನ ಜಗತ್ತು ಕಂಡದ್ದು ಗಣಿತದ ಸೂತ್ರಗಳಾಗಿ, ಅದು ಇನ್ನೊಂದು ಸ್ವಲ್ಪ ಗ್ರಾಸಿಫೈ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಭೌತಶಾಸ್ತ್ರದ ನಿಯಮಗಳಾಗಿ, ಇನ್ನೂ ಗ್ರಾಸಿಫೈ ಆದಾಗ ಇನ್ನೂ ಸ್ಥೂಲವಾದಂಥ ಸಂದರ್ಭದಲ್ಲಿ ಅದು ಬಯಾಲಜಿಕಲ್ ಕ್ರಿಯೇಷನ್. ಇಷ್ಟೆಲ್ಲ ಇದ್ರೂ ಕೂಡ ಮೂಲದಲ್ಲಿ ಒಂದು ಶಕ್ತಿ, ಅನ್ಸೀನ್ ಎನರ್ಜಿ ವಿಚ್ ಯು ಕಾಂಟ್ ಸಿ ವಿತ್ ಯುವರ್ ಫಿಸಿಕಲ್ ಸೆನ್ಸಸ್. ಮೈಂಡನ್ನು ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇರತಕ್ಕಂಥದ್ದು, ಬುದ್ಧಿ ಕೂಡ ಅರಿಲಿಕ್ಕಾಗದೇ ಇರತಕ್ಕಂಥದ್ದು, ಆದರೆ ಎಲ್ಲದಕ್ಕೂ ಕೂಡ ಅಧಿಷ್ಠಾನವಾಗಿ ಇರತಕ್ಕಂಥದ್ದು ಒಂದು ಫೋರ್ಸ್ ಇದೆಯಲ್ಲ, ಅದನ್ನ ದೇವರಂತ ಕರ್ಕೊಳ್ಳಿ, ಶಕ್ತಿ ಅಂತ ಕರ್ಕೊಳ್ಳಿ, ಎನರ್ಜಿ ಅಂತ ಕರ್ಕೊಳ್ಳಿ. ಇದರ ಬೆಳಕಿನಲ್ಲಿ ಮೊದಲು ಮೂಡಿ ಬಂದಂತಹದ್ದು ಭೌತ ಜಗತ್ತಿನಲ್ಲಿ ಗಣಿತದ ಸೂತ್ರಗಳಾಗಿ. ಹಾಗಿದ್ರೆ ಗಣಿತದ ಸೂತ್ರಗಳನ್ನು ದೈವದ ಅಸ್ತಿತ್ವದ ಇರುವಿಕೆಯ ಅರಿವ ಅಂತ ಹೇಳಿದರೆ, ಶ್ರೀನಿವಾಸ ರಾಮಾನುಜಮ್ ಏನು ಹೇಳಿದರು, ಇಫ್ ದೀಸ್ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಕೆನಾಟ್ ಎಕ್ಸಿಬಿಟ್, cannot give you the sense of the existence and the presence of that Almighty, I don't think these equations are worth any longer ಅಂತ ಹೇಳಿದ. ಅದಕ್ಕೆ ನಮ್ಮ ಆಧುನಿಕ ಯುವಕರಿಗೆ ನಾವು ಹೇಳ್ತಕ್ಕಂಥದ್ದು, ಕಾಣುವ ಎಲ್ಲದರ ಹಿಂದೆ ಒಂದು ಅರಿವು ಇದೆ. ಆ ಅರಿವನ್ನು ಕಾನ್ಸಿಯಸ್ನೆಸ್ ಅಂತ ಕರ್ಕೊಳ್ತೀವಿ, ದೇವರಂತ ಕರ್ಕೊಳ್ತಾರೆ. ಅದರ ಸ್ಮರಣೆಯಲ್ಲಿ ನಾವು ಇದ್ದದ್ದೇ ಆದರೆ ಅದು ಅದರ ಸ್ಮರಣೆ ಅಂದರೆ ಹೊರಗಿನದಲ್ಲ, ಅದು ಹೊರಗೂ ಇದೆ ಒಳಗೂ ಇದೆ. ಇದರ ಬೆಳಕಿನಲ್ಲಿ ನಾವು ಬದುಕಿದ್ದೆ ಆದರೆ ಬಹುಶಃ ಯು ಕ್ಯಾನ್ ಬ್ಯಾಲೆನ್ಸ್ ಬೋತ್ ಇನ್ನರ್ ಆ್ಯಂಡ್ ಔಟರ್. ಸ್ವಾಮೀಜಿ, ನಿಮ್ಮ ಒಂದು ಅನುಮತಿ ಇದ್ದರೆ ಕಡೆಯ 1-2 ಪ್ರಶ್ನೆ ತೊಗೊಂಡ್ಬಿಡ್ತೀವಿ ಆಡಿಯನ್ಸಿಂದ. 2 ಪ್ರಶ್ನೆ ಅಷ್ಟೇ ಮಾತ್ರ. ಐ ಆಮ್ ಎ ಲಾಯರ್ ಪ್ರಾಕ್ಟೀಸಿಂಗ್ ಇನ್ ದ ಸುಪ್ರೀಂ ಕೋರ್ಟ್, ಬಟ್ ಐ ಹ್ಯಾವ್ ಸರ್ಟನ್ ಬೇಸಿಕ್ ಕ್ವೆಶನ್ಸ್ ಅಬೌಟ್ ದ ರಿಲಿಜನ್ ಆ್ಯಂಡ್ ದ ರಿಲಿಜಿಯಸ್ ಪ್ರಾಕ್ಟೀಸಸ್. ಫಸ್ಟ್ಲಿ, ಸ್ಪಿರಿಚುವಾಲಿಟಿ, ಸೆಲ್ಫ್ ಕಾನ್ಫಿಡೆನ್ಸ್, subconscious, divinity and divine energy, in my opinion, in my understanding, as I have read, is a part of life and the life's development or a personality development of an individual. But in today's part, it has become a part and parcel of a religion. That's what the religion preaches, and that's what I have understood. But in the name of religion, are we not heading towards religious practices which are leading to extremism? Whether religious extremism is a part of the life or the part of the today's generation, is it acceptable, or are we going in a wrong path? My question is only about the religious extremism. Okay. I'm sorry if I have taken anything wronger, and it should not be meant in that way. Okay. Thank you. ಡಾಕ್ಟರ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದರು ನಮ್ಮ ದೇಶದಲ್ಲಿ. ಇಟ್ ಇಸ್ ನಾಟ್ ಎವ್ರಿಬಡಿ. ಅವರು ಬದುಕಿದ ಕಾಲದಲ್ಲಿ ಚುಂಚನಗಿರಿ ಮಠಕ್ಕೆ ಮತ್ತು ಸಾಕಷ್ಟು ಮಠಗಳಿಗೆ ಅವರ ಅನ್ಯೋನ್ಯ ಸಂಬಂಧ ಇತ್ತು. ಅವರು ಒಮ್ಮೆ ನನಗೆ ಹೇಳಿದರು, ಡಾಕ್ಟರ್ ಕಲಾಂ ಅವರು, ಸ್ವಾಮೀಜಿ, ಯು ಸಿ, ದೇರ್ ಆರ್ ಸೋ ಮೆನಿ ರಿಲಿಜನ್ಸ್ ಆರ್ ದೇರ್ ಟು ಸಿ ದ ವೆಲ್ಫೇರ್ ಆ್ಯಂಡ್ ದ ಪೀಸ್ ಬಿ ಎಸ್ಟಾಬ್ಲಿಷ್ ಇನ್ ದ ಸೊಸೈಟಿ, ಇನ್ನರ್ ಆ್ಯಂಡ್ ಔಟರ್. ಅನ್ಫಾರ್ಚುನೇಟ್ಲಿ ಬೇರೆಯೇ ಆಗ್ತಾ ಇದೆ. ಅದಕ್ಕೆ ನಾವು ಏನು ಮಾಡ್ಬೋದು, ರಿಲಿಜನ್ಗೆ 2 ಫೇಸಸ್, ರಿಚುವಲಿಸ್ಟಿಕ್ ಪಾರ್ಟ್ ಆ್ಯಂಡ್ ದ ಫಿಲಾಸಫಿಕಲ್ ಪಾರ್ಟ್. ಕಲಾಂ ಅವ್ರದ್ದು ಅಫ್ಕೋರ್ಸ್ ಐ ವಾಚ್ ಇಟ್. ಒಂದು ಧರ್ಮ ಅಂತಂದರೆ ಅದಕ್ಕೆ ಒಂದು ಆಚರಣೆಯ ಭಾಗ, ಇನ್ನೊಂದು ಆಧ್ಯಾತ್ಮಿಕತೆಯ ಭಾಗ, 2 ಭಾಗ ಇದ್ದಾವೆ. ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗಬಹುದು ಅಂತಂದರೆ, ಇಫ್ ಯು ಗೋ ಇನ್ ಡೆಪ್ತ್ ಇನ್ ಟು ಆಲ್ ದ ರಿಲಿಜನ್ಸ್ ವಿಚ್ ಆರ್ ಎಕ್ಸಿಸ್ಟಿಂಗ್, ನೀವು ಯಾವುದೇ ಧರ್ಮ ತೆಗೆದುಕೊಂಡ್ರೂ 5,000-10,000 ವರ್ಷಕ್ಕೆ ಹಿಂದೆ ಹೋಗಲಿಕ್ಕೆ ತುಂಬ ಕಷ್ಟ ಇದೆ. ಆನ್ ರೆಕಾರ್ಡ್ ನಂದು 5,000 ವರ್ಷದ ಧರ್ಮ ಅಂತ ಏನೇ ಹೇಳ್ಕೊಂಡ್ರೂ ಕೂಡ ಸ್ವಲ್ಪ ಹಿಂದಕ್ಕೆ ಹೋದರೆ ನಿಮ್ಮ ಭೂಮಿ ಹುಟ್ಟಿ 450 ಕೋಟಿ ವರ್ಷ, ಕರೆಕ್ಟ್? ನಿಮ್ಮ ಭೂಮಿಗೆ ಜನ್ಮ ಅಥವಾ ಅಸ್ತಿತ್ವಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ನಿಮ್ಮ ಸೋಲಾರ್ ಸಿಸ್ಟಮ್, ಸೂರ್ಯ ಹುಟ್ಟಿ ಜಸ್ಟ್ 5 ಬಿಲಿಯನ್ ಇಯರ್ಸ್, 500 ಕೋಟಿ ವರ್ಷಗಳು. ಈ 500 ಕೋಟಿ ವರ್ಷ ಇರ್ತಕ್ಕಂಥ ನಿಮ್ಮ ಸಾಮಾನ್ಯ ಸೂರ್ಯನಿಗೆ ಅಸ್ತಿತ್ವಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಮಿಲ್ಕಿ ವೇ ಗ್ಯಾಲಾಕ್ಸಿ ನಿಮಗೆ ಗೊತ್ತು. ಈ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಪ್ರೆಸೆಂಟ್ ಯೂನಿವರ್ಸ್, ಇಟ್ ಈಸ್ ಜಸ್ಟ್ 13.7 ಬಿಲಿಯನ್ ಇಯರ್ಸ್. ಯೋಚನೆ ಮಾಡಿ, ದಿಸ್ ಯೂನಿವರ್ಸ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಜಸ್ಟ್ 13.7 ಬಿಲಿಯನ್ ಇಯರ್ಸ್ ಎಗೋ, 1370 ಕೋಟಿ ವರ್ಷ
ಆಸ್ ಪರ್ ದ ಸೈನ್ಸ್ ಆ್ಯಂಡ್ ದ ಸೈಂಟಿಸ್ಟ್. 1370 ಕೋಟಿ ವರ್ಷ ಇತಿಹಾಸ ಇರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ 450 ಕೋಟಿ ವರ್ಷ ಇರ್ತಕ್ಕಂಥ ಈ ಭೂಮಿಯ ಅಸ್ತಿತ್ವದ ಮೇಲೆ ಇರ್ತಕ್ಕಂಥ ಈ ಎಲ್ಲ ಸೋಕಾಲ್ಡ್ ರಿಲಿಜನ್ಸ್ 5,000 ವರ್ಷ ಅಂತ ಅಂದರೆ ಧರ್ಮ ಅಂತ ನಾವು ಹೇಳ್ತಾ ಇರ್ತಕ್ಕಂಥ ಸೋಕಾಲ್ಡ್ ದೀಸ್ ರಿಲಿಜನ್ಸ್ ಅಥವಾ ಆ ರಿಲಿಜನ್ಸ್ ಶಬ್ದಕ್ಕೂ ಧರ್ಮ ಅಂತ ವಿಶ್ವವ್ಯಾಪಕತೆಯ ದೃಷ್ಟಿಯಿಂದ ಉಪಯೋಗಿಸ್ತಕ್ಕಂಥದ್ದು ಭಾಳ ವ್ಯತ್ಯಾಸ ಇದೆ. ಸೊ ಅಗೈನ್ ಕಮಿಂಗ್ ಬ್ಯಾಕ್ ಟು ಡಾಕ್ಟರ್ ಕಲಾಮ್ಸ್ ಕಾನ್ಸೆಪ್ಟ್, ಒಂದು ಧರ್ಮಕ್ಕೆ 2 ಮುಖಗಳು, ಆಧ್ಯಾತ್ಮಿಕದ ಮತ್ತು ಆಚರಣೆಯ ಭಾಗ. ಸಮಸ್ಯೆ ಎಲ್ಲಿ ಪ್ರಾರಂಭ ಆಗುತ್ತೆ? ಆಧ್ಯಾತ್ಮಿಕವಾಗಿರ್ತಕ್ಕಂಥ ಫಿಲಾಸಫಿಕಲ್ ಪಾರ್ಟ್ ಆಲ್ಮೋಸ್ಟ್ ಇಟ್ ಈಸ್ ಸೇಮ್ ಅಕ್ರಾಸ್ ಆಲ್ ದ ರಿಲಿಜನ್ಸ್. ಧರ್ಮದ ಈ ಎಲ್ಲ ಧರ್ಮಗಳು ನೋಡಿ, ಕುರಾನ್ ಓದಿ, ಗ್ರಂಥ ಸಾಹಿಬ್ ಓದಿ, ಧಮ್ಮಪದ ಓದಿ, ಬೈಬಲ್ನ ಓದಿ, ಭಗವದ್ಗೀತೆಯನ್ನು ಓದಿ, ಯಾವುದಾದ್ರೂ ಓದಿ, ಮೂಲ ಇರ್ತಕ್ಕಂಥ ಸೂತ್ರ ಒಂದೇ ಇದೆ. ಹಾಗಾದರೆ ಬೇರೆ ಕಾಣಿಸ್ತಾ ಇರೋದು ಎಲ್ಲಿ ಅಂತಂದರೆ ಆಚರಣೆಯ ಭಾಗದಲ್ಲಿ. ಆಚರಣೆಯ ಭಾಗ ಧರ್ಮಗಳ ಮಧ್ಯೆಲ್ಲ ವಿದಿನ್ ದ ರಿಲಿಜನ್ ಆಲ್ಸೋ. ಈಗ ಹಿಂದೂಗಳಲ್ಲೇ, ಹಿಂದೂ ಧರ್ಮದಲ್ಲೇ ಎಷ್ಟು ಆಚರಣೆಗಳು, ಭಿನ್ನ ಭಿನ್ನ ಆಚರಣೆಗಳಿದ್ದಾವೆ. ಈ ದೃಷ್ಟಿಯಿಂದ ಆಚರಣೆಗಳ ಹಂತಕ್ಕೆ ಕೈ ಹಾಕಿದ್ರೇ ಅವರವರ ಆಚರಣೆಗಳನ್ನ ಅವ್ರು ಮಾಡಲಿಕ್ಕೆ ಅವ್ರ ಪಡೆಗೆ ಬಿಟ್ಟುಬಿಟ್ರೆ ಬಹುಶಃ ಎಲ್ಲೂ ಕಾನ್ಫ್ಲಿಕ್ಟ್ ಬರೋದಿಲ್ಲ. ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಸಮ್ ಎಕ್ಸ್ಟರ್ನಲ್ ಏಜೆಂಟ್ಸ್ ಇಂಟರ್ಫಿಯರ್ಡ್ ಇನ್ ಮೆನಿ ವೇಸ್. ಐ ಡೋಂಟ್ ವಾಂಟ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಈ ಧರ್ಮ ಮತ್ತು ಆಚರಣೆಗಳ ವಿಚಾರಗಳಲ್ಲಿ ಈಗ ನನ್ನದೊಂದು ಆಚರಣೆ ಇದೆ. ಐ ಪ್ರಾಕ್ಟೀಸ್ ಮೈ ರಿಚುವಲ್ಸ್, ಯು ಶುಡ್ ನಾಟ್ ಇಂಟರ್ಫಿಯರ್. ಇಫ್ ಯು ಆರ್ ಪ್ರಾಕ್ಟೀಸಿಂಗ್, ಐ ಆಮ್ ನಾಟ್ ಸಪೋಸ್ ಟು ಇಂಟರ್ಫಿಯರ್ ಇನ್ ಟು ಯುವರ್ ರಿಚುವಲ್ಸ್. ಇದು ಆಚರಣೆಯ ಭಾಗ. ಇನ್ನು ಫಿಲಾಸಫಿಕಲ್ ಪಾರ್ಟ್ ಬಂದದ್ದೇ ಆದರೆ ಇಟ್ ಇಸ್ ಒನ್ ದ ಸೇಮ್. ಎಲ್ಲೂ ಕೂಡ ಕಾಂಟ್ರರಿ ಇರೋದೇ ಇಲ್ಲ, ಕಾನ್ಫ್ಲಿಕ್ಟ್ಸು ಕೂಡ ಇಲ್ಲ. ಈ ದೃಷ್ಟಿಯಿಂದ ಧರ್ಮವನ್ನು ಅಪಾರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮವರು ಕೊಟ್ಟಂಥ ಸ್ಮಾಲೆಸ್ಟ್ ಡೆಫಿನೇಷನ್ ಲೈಕ್ ಈಸ್ ಈಕ್ವಲ್ ಟು mc², ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ. ದಿಸ್ ಈಸ್ ದ ಡೆಫಿನೇಷನ್ ವಿಚ್ ವಿ ಪೀಪಲ್ ಹ್ಯಾವ್ ಗಿವನ್ ಇನ್ ದಿಸ್ ಲ್ಯಾಂಡ್. ಯಾವುದು ಆಂತರ್ಯದ ಅಭಿವೃದ್ಧಿ, ಆಂತರ್ಯದ ವಿಕಾಸ ಮತ್ತು ಬಾಹ್ಯದ ಪ್ರಗತಿ ಎರಡಕ್ಕೂ ಕೂಡ ಇಂಬುಗೊಡುತ್ತೋ ಅದು ಮಾತ್ರ ಧರ್ಮ ಆಗುತ್ತೆ. ಇದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದನ್ನು ಬೇರೆ ಹೆಸರಿನಲ್ಲಿ ಕರ್ಕೊಳ್ಳಿ ಅಂತ ಹೇಳಿ. ನಿಜ, ಆಚರಣೆಗಳನ್ನ ಎಲ್ಲೊಂದು ಕಡೆ ರೆಸ್ಪೆಕ್ಟ್ ಮಾಡಿದ್ರೆ ಆ ಒಂದು ಸಿಚುವೇಶನ್ನೇ ಬರಲ್ಲ ಅಂತ. ಕಡೆಯ ಪ್ರಶ್ನೆ ಸ್ವಾಮೀಜಿ. ಸ್ವಾಮೀಜಿಗಳಿಗೆ ಪ್ರಣಾಮಗಳು. ನನ್ನ ಹೆಸರು ನಾಗರಾಜ್ ಅಂತ. ಸ್ವಾಮೀಜಿ, ಈಗಿನ ಜನ್ರೇಷನ್ಸು ಈ ಧರ್ಮನ ಎಲ್ಲೋ ಒಂದು ಕಡೆ ಕ್ಷೀಣಿಸುತ್ತಾ ಅವ್ರ ಆಸಕ್ತಿ ಕಡಿಮೆ ಆಗ್ತಾ ಇದೆ. ನನ್ನ ಪ್ರಶ್ನೆ ಏನೆಂದರೆ, ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆಯಾ? ಮನುಷ್ಯನ ಜೀವನಕ್ಕೆ ಧರ್ಮದ ಅವಶ್ಯಕತೆ ಇದೆಯಾ? ಈ ಧರ್ಮದ ಈ ಕ್ಷೀಣನೆ ಮತ್ತು ಅವಲಂಬನೆ ಹೀಗೆ ಹೋಗ್ತಾ ಇದ್ದರೆ ಮುಂದೆ ನಮ್ಮ ದೇಶದಲ್ಲಿ ಏನಾಗ್ಬೋದು? ಅದನ್ನು ತಡೆಗಟ್ಟಬೇಕಂದ್ರೆ ಮತ್ತು ನಾವು ಇರೋವಂಥ ಜನ ನಾವು ಏನು ಮಾಡಬೇಕಾಗತ್ತೆ? ಥ್ಯಾಂಕ್ ಯು. ತಮ್ಮ ಪ್ರಶ್ನೆ ಹೇಗಿದೆ ಅಂದರೆ, ಗಂಗಾ ನದಿ ಹರಿತಾ ಇದೆ, ಅಲ್ಲಿ ಶವಗಳು ತೇಲ್ತಾ ಇದ್ದಾವೆ, ಡಿಸ್ಚಾರ್ಜ್ ಎಲ್ಲ ಆಗ್ತಾ ಇದೆ, ಸಿವೇಜ್ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕೊಳಕಾಗಿರ್ತಕ್ಕಂಥ ನದಿ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇದೆಯಾ? ವಿ ಹ್ಯಾವ್ ಟು ಚೆಕ್ ದಿಸ್ ಪೊಲ್ಯೂಷನ್ ಆರ್ ದ ಸೀವೇಜ್ ಟು ಬಿ ಡಿಸ್ಚಾರ್ಜ್ ಇನ್ ಟು ದ ಗ್ಯಾಂಗೇಸ್ ವಿದೌಟ್ ಟ್ರೀಟಿಂಗ್. ಇವತ್ತು ಧರ್ಮದಲ್ಲಿ ಸಮಸ್ಯೆ ಆಗಿರತಕ್ಕಂಥದ್ದು ಅಲ್ಲ ಅದು. ನಮಗೆ ಧರ್ಮ ಬೇಡ ಅಂತಂದರೆ ಗಂಗಾ ನದಿಯೇ ಬೇಡ ಅಂತ. ಗಂಗಾ ನದಿಗೆ ಯಾರು ಕಸ ಎಸ್ತು ಶವಗಳನ್ನು ಬಿಸಾಡಿದಾರೋ ಅದನ್ನು ನಾವು ಅದನ್ನು ಅವಾಯ್ಡ್ ಮಾಡಬೇಕಷ್ಟೇ. ಧರ್ಮ ಇಲ್ಲದೆ, ಗಂಗಾ ನದಿ ಇಲ್ಲದೇ, ಗಂಗಾ ನದಿಯಿಂದನ ಕರ್ಕೊಳ್ಳಿ, ನೀವು ಜೋರ್ಡನ್ನರ ಕರ್ಕೊಳ್ಳಿ, ಅಮೆಝಾನ ಕರ್ಕೊಳ್ಳಿ, ಏನು ಬೇಕಾದ್ರೆ ಕರ್ಕೊಳ್ಳಿ. ಹಾಗೇನು ಅದಕ್ಕೂ ಕೂಡ ಧರ್ಮದ ಲೇಪನ ಕೊಡೋದು ಬೇಡದು. ಸಮಸ್ಯೆ ಇರತಕ್ಕಂಥದ್ದಲ್ಲಿ ಅಲ್ಲ, ನದಿಗೆ ಯಾರು ಶವವನ್ನು ಬಿಸಾಡಿದಾರೋ ಬಿಸಾಡ್ತಕ್ಕಂಥವ್ರಿಗೆ ಬಡಿಬೇಕು ಅಂತಂದರೆ ಶಿಸ್ತನ್ನು ಕಲಿಸ್ಬೇಕು, ಬಿಸಾಡ್ತಕ್ಕಂಥ ನಿಲ್ಲಿಸ್ಬೇಕು. ನದಿ ನೀರು ಬೇಕು ನಮಗೆ. ಅದಕ್ಕೆ ಡೆಫಿನೇಷನ್ ಹೇಳಿದಾಗ ಯಾವ ಒಂದು ಧರ್ಮ ನಮ್ಮ ಅಂತರಂಗದ ಮತ್ತು ಬಹಿರಂಗದ ಸಾಧನೆಗೆ ಪೂರಕವಾಗಿದೆಯೋ ಅದನ್ನು ನಾವು ಬಿಸಾಡಿದ್ದೇ ಆದರೆ, ಬೇಡ ಅಂತ ಅಂದದ್ದೇ ಆದರೆ ತೊಂದರೆ ಯಾರಿಗೆ? ನಮಗೇನೆ. ಅದಕ್ಕೋಸ್ಕರ ಧರ್ಮದಲ್ಲಿ ದೋಷ ಇಲ್ಲ. ಧರ್ಮವನ್ನು ಉಪಾಸನೆ ಮಾಡ್ತಕ್ಕಂಥ, ಧರ್ಮದ ಒಳಗೆ ಕೊಳಕನ್ನು ಬಿಸಾಡ್ತಕ್ಕಂಥ ಕೊಳಕು ಮನಸ್ಸುಗಳನ್ನು ನಿವಾರಿಸ್ಬೇಕಷ್ಟೇ ಹೊರತು ಧರ್ಮವನ್ನೇ ನಿವಾರಿಸಿಬಿಟ್ರೆ ಏನು ಮಾಡೋದು? ಧರ್ಮ ಬೇಕು. ಸ್ವಾಮೀಜಿ, ಇವತ್ತು ಹಲವಾರು ಕಾರ್ಯಕ್ರಮಗಳಿತ್ತು ನಿಮಗೆ, ಆದರೂ ಕೂಡ ಸಮಯ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ವಾಮೀಜಿ. ಜೈ ಶ್ರೀ. ಅಭಿವೃದ್ಧಿಯಲ್ಲಿ ಆಧ್ಯಾತ್ಮದ ಮಹತ್ವ ಎಂಥದ್ದು ಅಂತ ತಿಳಿಸ್ಕೊಟ್ಟಂತ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನ್ಯೂಸ್ 18 ಕನ್ನಡದ ಪರವಾಗಿ ಗೌರವ ಸಮರ್ಪಣೆ. ವೇದಿಕೆಗೆ ಗಣ್ಯರು ಬರಬೇಕು. ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ವೇದಿಕೆ ಮೇಲೆ ಬರಬೇಕು.
ಟಿ ಸತೀಶ್ ಅವರು, ಹರಿಪ್ರಸಾದ್ ಅವರು, ಶಿವರಾಜ್ ಕುಮಾರ್ ಅವರು, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಮ್ಮ ರೈಸಿಂಗ್ ಕರ್ನಾಟಕ 2023 ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಸ್ವಾಮೀಜಿ ಅವರಿಗೆ ಇದೀಗ ಗೌರವ ಸಮರ್ಪಣೆ. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಬೆಂಗಳೂರಿನ ಕಲ್ಪನೆ, ದೂರದೃಷ್ಟಿ ಹಾಗೇನೆ ಸವಾಲುಗಳೇನು ಅಂತ ಇದೀಗ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಈ ಸಂವಾದವನ್ನು ನಡೆಸಿಕೊಡ್ತಾರೆ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್ ಅವರು. ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿರುವಂತಹ ಶ್ರೀ ಕೃಷ್ಣ ಬೈರೇಗೌಡ ಅವರು, ಹಾಗೇನೆ ನಮ್ಮೆಲ್ಲರ ನೆಚ್ಚಿನ ನಟ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ರೈಸಿಂಗ್ ಕರ್ನಾಟಕ 2023ರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅನ್ನುವ ವಿಚಾರದ ಸುತ್ತಲೂ ಕೂಡ ಈಗ ಒಂದಿಷ್ಟು ಚರ್ಚೆಯನ್ನು ನಡೆಸೋಣ. ಯಾಕಂದರೆ ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆಯ ಬೆಂಗಳೂರು ದೇಶದ ಆರ್ಥಿಕ ಶಕ್ತಿಯ ಬಹಳ ದೊಡ್ಡ ಎಂಜಿನ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಹೆಮ್ಮೆಯ ಬೆಂಗಳೂರು. ಇವತ್ತು ಸಿಲಿಕಾನ್ ವ್ಯಾಲಿಯ ನಂತರ ನಮ್ಮ ಸಿಲಿಕಾನ್ ಸಿಟಿ ವಿಶ್ವದ ಗಮನವನ್ನು ಸೆಳೀತಾ ಇರುವಂತಹ ನಗರ ಬೆಳೆಯುವಾಗ ಸಹಜವಾಗಿಯೇ ಸಮಸ್ಯೆಗಳು ಇದ್ದೇ ಇರ್ತವೆ. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂತಹ ಕಲ್ಪನೆ ಒಂದು ಭಾಗ ಆದರೆ ಇಂದಿನ ಬೆಂಗಳೂರಿನ ಕಲ್ಪನೆಯೇ ಬಹಳ ದೊಡ್ಡದಾದಂಥದ್ದು. ಬೆಂಗಳೂರು ಬೃಹತ್ ಬೆಂಗಳೂರು ಆಗಿ ಗ್ರೇಟರ್ ಬೆಂಗಳೂರು ಕಡೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವಿದ್ದೀವಿ. ಹಾಗಾದರೆ ರಾಜ್ಯ ಸರ್ಕಾರ, ವಿಶೇಷವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗ್ತಾ ಇದ್ದಂತೆಯೇ ಹೇಳಿದಂಥ ಒಂದು ಮಾತು, ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ. ಐಡಿಯಾಗಳು ಬಹಳ ಮುಖ್ಯ. ಯಾವುದೇ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ಮಾಡುವಾಗ ಹೊಸ ಕನಸುಗಳು ಬೇಕು. ಬೆಂಗಳೂರನ್ನು ಸಿಂಗಾಪುರ ಮಾಡ್ತೀವಿ ಅಂತ ಹೇಳುವಂಥದ್ದು ಕೂಡ ಅಂಥದ್ದೇ ಒಂದು ಕನಸಿನ ಭಾಗ ಆದ ಕಾರಣದಿಂದಲೇ ಇವತ್ತು ಬೆಂಗಳೂರು ಹೈಟೆಕ್ ಸಿಟಿಯಾಗಿ, ಸಿಲಿಕಾನ್ ಸಿಟಿಯಾಗಿ ಬೆಳೆದು ನಿಂತಿರುವಂಥದ್ದು ನಮ್ಮ ಕಣ್ಣ ಮುಂದಿರುವಂತಹ ಸತ್ಯ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ವಿಶೇಷ ಅತಿಥಿಗಳು ಜಾಯ್ನ್ ಆಗಿರುವಂಥದ್ದು. ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿರುವಂತಹ ಶ್ರೀಯುತ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬೆಂಗಳೂರು ಇದು ಎಜುಕೇಷನ್ ಹಬ್, ಇದು ಹೆಲ್ತ್ ಹಬ್, ಇದು ಸಿಲಿಕಾನ್ ಸಿಟಿ. ಹಾಗೇನೆ ನಮ್ಮ ಚಿತ್ರರಂಗವು ಕೂಡ ಪ್ಯಾನ್ ಇಂಡಿಯಾದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವಿದ್ದೀವಿ. ಈ ನಿಟ್ಟಿನಲ್ಲೂ ಕೂಡ ಬ್ರ್ಯಾಂಡ್ ಬೆಂಗಳೂರು ಹೇಗಾಗಬೇಕಾಗಿದೆ, ಬ್ರ್ಯಾಂಡ್ ಕರ್ನಾಟಕ ಹೇಗಾಗಬೇಕಾಗಿದೆ ಅನ್ನೋದರ ಬಗ್ಗೆ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆಯನ್ನು ನಡೆಸೋದಕ್ಕಿಂತ ಮುಂಚಿತವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕಾಗಿತ್ತು. ಆದರೆ ಅವರು ತೆಲಂಗಾಣದ ಚುನಾವಣೆಯ ಹಿನ್ನೆಲೆಯಲ್ಲಿ ಅಲ್ಲಿ ಇರಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ನಮ್ಮ ಜೊತೆಗೆ ಜಾಯ್ನ್ ಆಗಿಲ್ಲ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದು ಸಂದರ್ಶನವನ್ನು ಮಾಡಿದ್ದೀನಿ. ಅದರ ಒಂದು ಸಣ್ಣ ಭಾಗವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿರುವ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಬಹಳ ಮುಖ್ಯವಾಗಿ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅವರಿಗೆ ಜವಾಬ್ದಾರಿ ಸಿಕ್ಕ ನಂತರ ಮೊದಲ ಬಾರಿಗೆ ಅವರು ಘೋಷಣೆ ಮಾಡಿದ್ದು, ನಾನು ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರಿ. ಏನು ಬ್ರ್ಯಾಂಡ್ ಬೆಂಗಳೂರು ನಿಮ್ಮ ಪ್ರಕಾರ? ಬೆಂಗಳೂರು ಪ್ಲ್ಯಾನ್ ಸಿಟಿ ಅಲ್ಲ. ಕೆಂಪೇಗೌಡರ ಕಾಲದಲ್ಲಿ ಮಾತ್ರ ಪ್ಲ್ಯಾನ್ ಸಿಟಿ ಇತ್ತು. ಈಗ ಅದನ್ನು ಉಳಿಸ್ಬೇಕು. ಹಳ್ಳಿಯಿಂದನೂ ಜನ ವಿಪರೀತ ಬೆಂಗಳೂರಿಗೆ, ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂಥೇಳಿ. ಈಗ ಮೊದಲಾದ್ರೆ ಹಳ್ಳಿಲೇ ಈಗ ಓದ್ಕೊಂಡು ಮಕ್ಕಳು ಕಾಂಪೀಟ್ ಮಾಡ್ತಾಯಿದ್ರು. ಈಗ ಹಳ್ಳಿಲಿ ಓದೋ ಮಕ್ಕಳು ಕೂಡ ಗ್ಲೋಬಲ್ ಕಾಂಪೀಟ್ ಮಾಡಬೇಕು, ಬೆಂಗಳೂರು ಮಕ್ಕಳ ಜೊತೆ ಕಾಂಪೀಟ್ ಮಾಡಬೇಕು. ಸೊ ಅದಕ್ಕೆ ನಾವು ಕೂಲಿನ ಪಾಲಿನ ಮಾಡ್ಕೊಂಡು ಚಿಂತೆ ಇಲ್ಲ ಅಂಥೇಳಿ ನನ್ನ ಮಕ್ಕಳು ವಿದ್ಯಾಭ್ಯಾಸ ಬೇಕು ಅಂತ ಕರ್ಕೊಂಬಂದು ಇಲ್ಲಿ ಮನೆ ಮಾಡಿಕೊಂಡು ಇಲ್ಲಿ ವಿದ್ಯಾಭ್ಯಾಸನ ಮಾಡ್ತಾಯಿದ್ದಾರೆ. ಸೊ ಈ ಪ್ರೆಷರ್ ವಿಪರೀತ ಆಗಿದೆ. ಈ ಪ್ರೆಷರ್ ನಿಲ್ಲಿಸಬೇಕು. ನಾನು ಅದಕ್ಕೆ ನನ್ನದೇ ಆದಂಥ ಒಂದು ಕಾನ್ಸೆಪ್ಟು, ಗ್ರಾಮೀಣ ಪ್ರದೇಶದಲ್ಲಿ ಈ ಬೆಂಗಳೂರು ಮಟ್ಟದ ಶಾಲೆಗಳನ್ನು ತೆಗೆಸಬೇಕು, ಸರ್ಕಾರಿ ಶಾಲೆ ಮಾಡಬೇಕು ಅಂತೇಳಿ
ಒಂದು ಹೊಸ ಮಾಡೆಲ್ನ ತಯಾರು ಮಾಡಿ ಚೀಫ್ ಮಿನಿಸ್ಟರ್ ಕಳಿಸ್ಕೊಟ್ಟಿದ್ದೀನಿ. CSRಯಿಂದನೇ ಓಕೆ, ಈಗ ನಮ್ಮ ರಾಜ್ಯದಲ್ಲಿ ಏನು CSR ದುಡ್ಡು ಬರ್ತಾ ಇದೆ ಅವ್ರಿಗೆ ಒಂದು ರೂಪ ಕೊಡೋದು, ಶೇಪ್ ಕೊಡೋದು. ನೀವು ಎಲ್ಲೆಲ್ಲೋ ಎಂತೆಂತಕ್ಕೋ ಯಾರೋ ಬಂದು ಹೇಳ್ತಾರೆ ಅನ್ನೋದೆಲ್ಲ ನೀವು ಮಾಡೋಕ್ಕೋಗ್ಬೇಡಿ. ನಾವು ನಿಮ್ಗೊಂದು ಗೈಡ್ಲೈನ್ ಕೊಡ್ತೀವಿ, ಆ ಪ್ರಕಾರ ಮಾಡಿ ಅಂತ. ಗೌರ್ಮೆಂಟ್ ಶಾಲೆಗಳನ್ನ ಇಲ್ಲೇನು ಬೆಂಗಳೂರಲ್ಲಿ ಶಾಲೆ ಇದೆ ಆ ಥರ ಶಾಲೆನ ನೀವು ಫಸ್ಟು ಪ್ರೈಮರಿ ಎಜುಕೇಷನ್ ಕೊಡಿ ಅಂತ ಒಂದು. ಯಾವಾಗ ಮಕ್ಳಿಗೆ ಒಳ್ಳೆಯ ಸ್ಕೂಲ್ ಸಿಗ್ತದೆ ಅವರು ಬೆಂಗಳೂರು ನೋಡೋದು ಕಡಿಮೆ ಆಗುತ್ತಾರೆ. ಈ ಕೆರೆಗಳನ್ನ ಎಲ್ಲ ಏನಿದೆಯಲ್ಲ, ಕೆರೆ ಆಮೇಲೆ ಪಾರ್ಕು, ಹೌದು, ಎಲ್ಲರೂ ಕೂಡ ನಮ್ಮ ನಾಗರಿಕರೇ ಅದನ್ನು ಓನ್ ಮಾಡಬೇಕು. ಓನ್ ಅಂತಂದರೆ ಅವರೇ ಜವಾಬ್ದಾರಿ ತೆಗೆದುಕೊಳ್ಬೇಕು, ಅವರೇ ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಪ್ರತಿ ಸಂದರ್ಭದಲ್ಲಿ. ಅದಕ್ಕೆ ಅವ್ರಿಗೆ ಒಂದು ಕಮಿಟಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅದಕ್ಕೊಂದು ಸಿಸ್ಟಮ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ತಯಾರಾಗ್ತಾ ಇರೋಂಥ ಏನು ಒಂದು ಸಾಲಿಡ್ ವೇಸ್ಟ್ ಇದೆಯಲ್ಲ, ಅದಕ್ಕೆ ಒಂದು ನಾವು ಸರಿಯಾದ ಟೆಕ್ನಾಲಜಿಲಿ ಫೇಲ್ ಆಗಿದ್ದೀವಿ. ನಾವು ಒಂದು 10 ಕಡೆ ನಾವು ಪವರ್ ಜನ್ರೇಷನ್ಗೆ ಕೊಟ್ಟಿದ್ದೀವಿ. ಯಾರು ಅದನ್ನು ಇವತ್ತವರೆಗೂ ಒಬ್ಬರು ಪವರ್ ಜನ್ರೇಟ್ ಮಾಡ್ತಿಲ್ಲ, ಎತ್ಕೊಂಡೋಗಿ ಡಂಪ್ ಆಗ್ತಾಯಿದ್ವಿ. ಇದಕ್ಕೊಂದು ಮುಕ್ತಿ ಕೊಡಬೇಕು, ನಂಬರ್ 1. ಎರಡನೇದು ಟ್ರಾಫಿಕ್ನ ಕಡಿಮೆ ಮಾಡಬೇಕು. ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂದರೆ ಇನ್ನು ಹೊಸ ಹೊಸ ವಿಚಾರಗಳನ್ನು ಚಿಂತನೆ ಮಾಡಬೇಕು. ನಾವು ಫ್ಲೈಓವರ್ಸ್ ಎಷ್ಟು ಎಲ್ಲೆಲ್ಲಿ ಮಾಡೋಕ್ಕಾಗ್ತದೋ ಫ್ಲೈಓವರ್ ಮಾಡಲೇಬೇಕು. ಅದಕ್ಕೊಂದು ರೂಪ ಕೊಡ್ತಾಯಿದ್ದೀನಿ. ಏನು 3ನೇ ಆಲ್ಟರ್ನೇಟಿವ್ ಏನಂತಂದರೆ ಟನಲ್. ಈಗ ಹೊರಗಡೆ ದೇಶಗಳಲ್ಲೆಲ್ಲ ಭಾಳ ಜಾಸ್ತಿ ಇದೆ, ನಾವು ಅಕ್ವೈರ್ ಮಾಡೋಕ್ಕಾಗಲ್ಲ, ಕಾಸ್ಟ್ಲಿ ಕೂಡ ಇದೆ. ಅದಕ್ಕೆ ಗೌರ್ಮೆಂಟಿಂದ ಎಷ್ಟು ದುಡ್ಡು ಕೊಡೋಕ್ಕಾಗ್ತದಕ್ಕಿಂತ ನಾವು ಕಾರ್ಪೊರೇಷನ್ನಲ್ಲೇ ಸ್ವಲ್ಪ ದುಡ್ಡು ಜನ್ರೇಟ್ ಮಾಡಿ ಏನಾದ್ರು ಮಾಡಿ ಒಂದಷ್ಟು ಸಾಲಾಗಿಲ್ಲ ತೆಗೆದುಕೊಂಡು ಈ ಟ್ರಾಫಿಕ್ನ PPP ಮಾಡಲಲ್ಲಿ ಕೊಟ್ಬಿಟ್ಟು ಒಂದಷ್ಟು ಕಟ್ತಾರೆ. ಅಲ್ಲಿ ಓಡಾಡೋರು ಕಟ್ತಾರೆ. ಜೊತೆಗೆ ಈಗ 70,000ಕ್ಕೂ ಹೆಚ್ಚು ಜನ ಸಲಹೆಗಳನ್ನು ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಬ್ರ್ಯಾಂಡ್ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸ್ಟೇಕ್ ಹೋಲ್ಡರ್ಸಿಂದ ಹಿಡಿದು ಮಕ್ಕಳವ್ರಿಗೂ ಕೂಡ ಬೆಂಗಳೂರು ಹೆಂಗಿರಬೇಕು ಅಂತ ಹೇಳಿದ್ದಾರೆ. ನೋಡಿ, ಜಸ್ಟ್ 6 months ಐ ಮೀನ್ ಓನ್ಲಿ ಇನ್ ಎ ಪ್ಲಾನಿಂಗ್ ಸ್ಟೇಜ್. ಈಗ ಕೆಲವು ಏನೇನೋ ಡಿಸಿಷನ್ಸ್ ತೊಗೊಂಡಿದ್ದೀನಿ, ಹೌದು, ಅದು ಜನರ ಕಾಣಬೇಕಾದ್ರೆ ಇನ್ನೊಂದು 6 ತಿಂಗಳು ಬೇಕಾಗ್ತದೆ. ಥ್ಯಾಂಕ್ ಯು ಶಿವಕುಮಾರ್ ಅವರೇ. ಎಸ್, DK ಶಿವಕುಮಾರ್ ಅವರು ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಪ್ರಸ್ತಾಪಿಸಿದ್ದಾರೆ. ಮತ್ತಷ್ಟು ವಿಷಯಗಳ ಸುತ್ತಲೂ ಕೂಡ ಚರ್ಚೆಯನ್ನು ನಡೆಸುವಂಥದ್ದಿದೆ. ಕೃಷ್ಣ ಬೈರೇಗೌಡರ ಜೊತೆಗೆ ಹಾಗೆಯೇ ಶಿವಣ್ಣ ಜೊತೆಗೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಬ್ರ್ಯಾಂಡ್ ಬೆಂಗಳೂರಿನ ಚರ್ಚೆ ಯಾಕೆ ಅವಶ್ಯಕ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಿರುಚಿತ್ರವನ್ನು ನಿಮಗೆ ತೋರಿಸ್ತೀನಿ. ಬೆಂಗಳೂರು ಕೇವಲ ಹೆಸರಲ್ಲ, ಇದೊಂದು ಟ್ರಸ್ಟೆಡ್ ಬ್ರ್ಯಾಂಡ್. ಶಿಕ್ಷಣ, ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೆಂಗಳೂರು ಬ್ರ್ಯಾಂಡ್ ಆಗಿದೆ. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ, IT ಸಂಸ್ಥೆಗಳ ಸಾಗರ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಗತ್ತನ್ನೇ ನಿಬ್ಬೆರಗಾಗಿಸಿದ ನಗರ. ಭಾರತದ 38% IT ಸೇವೆಗಳು ರಫ್ತಾಗುವುದು, ರಾಜ್ಯದ GDP ದೇಶದ GDPಗೆ ಅತಿ ದೊಡ್ಡ ಕೊಡುಗೆ ಕೊಟ್ಟಿರೋದು ಬೆಂಗಳೂರು. ವೈದ್ಯಕೀಯ ಕ್ಷೇತ್ರದಲ್ಲೂ ಬೆಂಗಳೂರಿನ ಹೆಸರು ರಾರಾಜಿಸುತ್ತಿದೆ. ಗುಣಮಟ್ಟದ ಶಿಕ್ಷಣಕ್ಕೂ ಬೆಂಗಳೂರು ಖ್ಯಾತಿ ಗಳಿಸಿದೆ. ನವ ಉದ್ಯಮಿಗಳಿಗೂ ಬೆಂಗಳೂರು ಬೆನ್ನೆಲುಬಾಗಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಸದೃಢವಾಗಿರೋ ಬೆಂಗಳೂರು ಸಮಸ್ಯೆಗಳಿಂದಲೂ ಜರ್ಜರಿತಗೊಂಡಿದೆ. ಗಾರ್ಡನ್ ಸಿಟಿಯಾಗಿರೋ ಬೆಂಗಳೂರಿಗೆ ಗಾರ್ಬೇಜ್ ಸಿಟಿ ಅನ್ನೋ ಹಣೆಪಟ್ಟಿ ಅಂಟಿಕೊಳ್ಳುತ್ತಿದೆ. ಟ್ರಾಫಿಕ್ ಜಾಮ್ನಿಂದ ಸಿಲಿಕಾನ್ ಸಿಟಿ ಜರ್ಜರಿತಗೊಂಡಿದೆ. ರಸ್ತೆ ಗುಂಡಿಗಳಿಂದ, ಅದರಿಂದ ಉಂಟಾದ ಸಾವುಗಳಿಂದ ಬೆಂಗಳೂರಿನ ಬ್ರ್ಯಾಂಡ್ಗೆ ಕಪ್ಪು ಚುಕ್ಕೆ ಬಂದಿದೆ. ಶೈಕ್ಷಣಿಕ ಸಂಸ್ಥೆಗಳು, ಆಸ್ಪತ್ರೆಗಳು, ಕೈಗಾರಿಕೆಗಳು, IT-BT ಕಂಪನಿಗಳು ಎಲ್ಲವೂ ಬೆಂಗಳೂರಲ್ಲೇ ಇರೋದ್ರಿಂದ ಬೆಂಗಳೂರಿಗೆ ಭಾರ ಎನ್ನಿಸುತ್ತಿದೆ. ಆರ್ಥಿಕವಾಗಿ ಲಾಭ ಆಗ್ತಿದ್ರೂ ಸಮಸ್ಯೆಗಳಿಗೆ ತತ್ತರಿಸುವಂತಾಗ್ತಿದೆ. ಹೀಗಾಗಿ ಕರ್ನಾಟಕದ ಇತರೆ ಭಾಗಗಳಿಗೂ ಉದ್ಯಮಗಳನ್ನ ಹಂಚಿಕೆ ಮಾಡಬೇಕಿದೆ. ಆಗ ಮಾತ್ರ ಬೆಂಗಳೂರಿನ ಬ್ರ್ಯಾಂಡ್ ಉಳಿಯೋ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಚಿಂತನೆಗಳು ಹೇಗಿವೆ ಎಂಬುದೇ ಚರ್ಚೆಯ ವಿಷಯ. ನಗರ ಬೆಳೆದಾಗ ಸಹಜವಾಗಿಯೇ ಅದು ಅಭಿವೃದ್ಧಿಯ ಸಂಕೇತ ಆಗತ್ತೆ. ಹಾಗೆಯೇ ಅದು ಬಾಹ್ಯ ಜಗತ್ತಿಗೆ ಕಾಣುವಂತಹ ಒಂದು ಸಂಕೇತ ಆಗಿರುತ್ತೆ. ಹಾಗೆಯೇ ನಗರ ಬೆಳೆದಾಗ ನಗರದ ಒಳಗಡೆ ಸಮಸ್ಯೆಗಳು ಬೆಳೀತಾ ಇರ್ತವೆ. ಅದು ಆಂತರಿಕವಾಗಿರುವಂತಹ ಸಮಸ್ಯೆಯ ಅನಾವರಣಗಳು ಆಗ್ತಾ ಇರ್ತವೆ. ಎಲ್ಲ ವಿಚಾರದ ಸುತ್ತಲೂ ಕೂಡ ಈಗ ಚರ್ಚೆಯನ್ನು ಆರಂಭಿಸೋಣ. ನಿರೀಕ್ಷೆಗಳ ಬಗ್ಗೆಯೂ ಕೂಡ ಮಾತನಾಡೋಣ. ಕೃಷ್ಣ ಬೈರೇಗೌಡರೆ, ಬಹಳ ಮುಖ್ಯವಾಗಿ
ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಫೋಕಸ್ ಏರಿಯಾವನ್ನು ಹೇಳಿಕೊಂಡಿರುವಂಥದ್ದು. ತಾವು ಪ್ರತಿ ಬಾರಿ ಒಂದು ಮಾತನ್ನು ಹೇಳ್ತೀರಿ, ಭಾರತದ ಸಾಫ್ಟ್ವೇರ್ ರಫ್ತಿನ ವಿಚಾರಕ್ಕೆ ಬಂದಾಗ 38% 40% ನಮ್ಮ ಬೆಂಗಳೂರಿನಿಂದ ಹೋಗುವಂಥದ್ದು ಅನ್ನುವಂಥದ್ದು ಹೇಳ್ತೀವಿ. ಇಂತಹ ನಗರಕ್ಕೆ ಸರ್ಕಾರದ ಈ ಬ್ರ್ಯಾಂಡ್ ಬೆಂಗಳೂರಿನ ಕಲ್ಪನೆ ಎಷ್ಟು ಮುಖ್ಯ ಅಂತ? ಬೆಂಗಳೂರು ಬರೀ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಒಂದೇ ಅಲ್ಲ, ದೇಶಕ್ಕೆ ಹೈಯೆಸ್ಟು ಫಾರಿನ್ ಎಕ್ಸ್ಚೇಂಜ್ ಅಂತಾರಾಷ್ಟ್ರೀಯ ವರಮಾನ ತೆಗೆದು ಬರ್ತಾ ಇದೆ ಅಂದರೆ ಅದು ಬೆಂಗಳೂರಿಂದ ಆಗುವಂಥ ಎಕ್ಸ್ಪೋರ್ಟ್ಸಿಂದ ದೇಶಕ್ಕೆ ಹೈಯೆಸ್ಟ್ ಫಾರಿನ್ ಎಕ್ಸ್ಚೇಂಜ್ ಸಂಪಾದನೆ ಆಗ್ತಾ ಇದೆ. ಎರಡನೇದು, ಬೆಂಗಳೂರಿನ ಕಾರಣದಿಂದ ಕರ್ನಾಟಕ ದೇಶದಲ್ಲೇ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ಸೆಂಟ್ರಲ್ ಗೌರ್ಮೆಂಟಿಗೆ ವರ್ಷಕ್ಕೆ 4 ಲಕ್ಷ ಅಷ್ಟು ನಾವು 4 ಲಕ್ಷ ಕೋಟಿಯಷ್ಟು ತೆರಿಗೆಯನ್ನು ಕಟ್ತೇವೆ. ಸೊ ಹಾಗಾಗಿ ಬೆಂಗಳೂರು ದೇಶದ ಆಸ್ತಿ. ಸೊ ಇಂಥ ಆಸ್ತಿ ಬೆಂಗಳೂರು ಯಾಕೆ ಇಂಪಾರ್ಟೆಂಟ್ ಅಂದರೆ, ಬ್ರ್ಯಾಂಡ್ ಬೆಂಗಳೂರು ಯಾಕೆ ಇಂಪಾರ್ಟೆಂಟ್ ಅಂದರೆ, ಬೆಂಗಳೂರು ಚಿನ್ನದ ಮೊಟ್ಟೆ ಇಡ್ತಕ್ಕಂತಹ ಕೋಳಿ, ಇಡ್ತಾ ಇರುವಂತಹ ಕೋಳಿ ಚೆನ್ನಾಗಿದ್ದರೆ ಒಳ್ಳೊಳ್ಳೆ ಚಿನ್ನದ ಮೊಟ್ಟೆ ಇಡ್ತಾ ಇರುತ್ತೆ. ಸೊ ಕೋಳಿನೂ ಚೆನ್ನಾಗಿ ನೋಡ್ಕೋಬೇಕಲ್ಲ ನಾವು. ಕೋಳಿನ ನಿರ್ಲಕ್ಷ್ಯ ಮಾಡಿದರೆ, ಇಡೋ ಚಿನ್ನದ ಮೊಟ್ಟೆ ಕಡಿಮೆ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅದರಿಂದ. ಹಾಗಾಗಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ಇದನ್ನು. ಅದನ್ನೇ ನೀವು ಬೇರೆ ರೂಪದಲ್ಲಿ ನೋಡಿದರೆ, ಎಲ್ಲಿವರೆಗೂ ಬ್ಯಾಂಗ್ಳೂರು ಒಳ್ಳೆ ಇನ್ವೆಸ್ಟ್ಮೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಆವಾಗ ಇಲ್ಲಿಂದ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶಗಳಿಗೂ ಕೂಡ ಕಣ್ಣನ್ನು ತೆರೆಸುವಂತಹ ಸಂಶೋಧನೆ ಉತ್ಪಾದನೆ ಬೆಂಗಳೂರಿನಿಂದ ಆದರೆ ಆವಾಗ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಲೀಡರ್ ಆಗ್ತೇವೆ. ಅದರಿಂದ ನಮ್ಮ ದೇಶಕ್ಕೆ ಇನ್ನಷ್ಟು ಸಂಪಾದನೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ, ಉದ್ಯೋಗ ಸಿಗುತ್ತೆ, ಜನಕ್ಕೆ ಜೀವನ ನಡೆಯುತ್ತೆ. ಇಲ್ಲಿಂದ ಉತ್ಪತ್ತಿ ಆಗೋ ತೆರಿಗೆ ರಾಜ್ಯದ ಜನಕ್ಕೂ ಅನುಕೂಲ ಆಗುತ್ತೆ, ದೇಶದ ಬೇರೆ ರಾಜ್ಯಗಳಿಗೂ ನಾವು ಸಹಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ಉದ್ಯೋಗ, ಶಿಕ್ಷಣ, ಆರೋಗ್ಯ, ದೇಶದ ಆಸ್ತಿ ಸಂಪತ್ತು ಎಲ್ಲ ದೃಷ್ಟಿಯಿಂದ ನೋಡಿದರೂ ಕೂಡ ಬೆಂಗಳೂರು ಇವತ್ತು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಆ ಮಹತ್ವ ಉಳಿಯಬೇಕು, ಬೆಳೆಯಬೇಕು ಅಂದರೆ ಬ್ರ್ಯಾಂಡ್ ಬೆಂಗಳೂರನ್ನು ನಾವು ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದರೆ ಅದರಿಂದ ಎಲ್ಲರಿಗೂ ಲಾಭ ಇದೆ. ಹಾಗಾಗಿ ಬೆಂಗಳೂರು ಇಂಪಾರ್ಟೆಂಟು, ಬ್ರ್ಯಾಂಡ್ ಬೆಂಗಳೂರು ಕೂಡ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ಬಹಳ ಮುಖ್ಯವಾಗಿ ಬ್ರ್ಯಾಂಡ್ ಬೆಂಗಳೂರಿನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೌದು, ನೀವು ಹೇಳಿದ್ರಿ ಯಾವ ಸ್ವರೂಪದಲ್ಲಿ ಇದು ಬೆಳಿಬೇಕು ಅಂತೇಳಿ. ಅನೇಕ ಚಾಲೆಂಜಸ್ ಕಾಲದಿಂದ ಕಾಲಕ್ಕೆ ಇದ್ದೇ ಇರುತ್ತೆ, ಯಾವುದೇ ನಗರಕ್ಕೂ ಕೂಡ ಈ ಚಾಲೆಂಜ್ ಇದ್ದೇ ಇರುತ್ತೆ. ಬೆಂಗಳೂರಿನಲ್ಲಿ ಇಂತಹ ಸವಾಲುಗಳನ್ನು ಅಂದರೆ ಸಮಸ್ಯೆಗಳನ್ನು ನೀವು ಯಾವುದು ಅಂತೇಳಿ ಪಾಯಿಂಟ್ ಔಟ್ ಮಾಡ್ತೀವಿ, ಇದು ಪ್ರಯಾರಿಟಿ ಏರಿಯಾಸ್, ಇದು ನಾವು ಮುಖ್ಯವಾಗಿ ಅಡ್ರೆಸ್ ಮಾಡಬೇಕಾಗಿದೆ, ಇದನ್ನು ಅಡ್ರೆಸ್ ಮಾಡ್ಕೊಂಡು ಹೋದಾಗ ನಮ್ಮ ಬೆಂಗಳೂರಿನ ಬ್ರ್ಯಾಂಡ್ ಇನ್ನಷ್ಟು ಚೆನ್ನಾಗಾಗೋದಕ್ಕೆ ಸಾಧ್ಯ ಇದೆ. ಇದನ್ನು ನಿಮ್ಮ ಸರ್ಕಾರ ಹೇಗೆ ಗುರುತಿಸ್ಕೊಳ್ಳುತ್ತಿದೆ ಅಂತ? ಅಲ್ಲ, ಈಗ ಬಹುಶಃ ಜನಗಳನ್ನ ಕೇಳಿದ್ರೇ ಹೇಳ್ತಾರೆ, ಈಗ ಬೆಂಗಳೂರಲ್ಲಿ ನಂಬರ್ 1 ಪ್ರಾಬ್ಲಮ್ ಅಂದರೆ ಎಲ್ಲರೂ ಹೇಳೋದು ಟ್ರಾಫಿಕ್ ಪ್ರಾಬ್ಲಮ್. ಬೇರೆ ಸಿಟಿಗಳಲ್ಲಿ ಎಲ್ಲೂ ಇಲ್ಲ ಅಂತಲ್ಲ, ಎಲ್ಲ ಸಿಟಿಗಳಲ್ಲೂ ಸೇಮ್ ಪ್ರಾಬ್ಲಮ್ ಇದೆ ನನ್ನ ಅಭಿಪ್ರಾಯದಲ್ಲಿ. ನಾನು ಯಾವುದೋ ಒಂದು 2-3 ನಗರಗಳಿಗೆ ಹೋಗಿ ನೋಡಿದಾಗ ನನಗೆ ಅಲ್ಲೂ ಕೂಡ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ, ಇಲ್ಲಿ ಸಿಕ್ಕಾಕ್ಕೊಂಡ ಹಾಗೆ. ಸೊ ಟ್ರಾಫಿಕ್ ಎನಿವೇ ಬ್ಯಾಂಗ್ಳೂರಲ್ಲಿ ನಂಬರ್ 1 ಪ್ರಾಬ್ಲಮ್ ಟ್ರಾಫಿಕ್. ಎರಡನೇದು, ಇಲ್ಲಿ ಸ್ವಲ್ಪ ಕಸ ನಿರ್ವಹಣೆ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ನಾವು ಎಷ್ಟು ಮಟ್ಟಿಗೆ ವ್ಯವಸ್ಥಿತವಾಗಿ ಕಸ ನಿರ್ವಹಣೆ ಮಾಡಬೇಕಾಗಿತ್ತು ಅಷ್ಟು ಮಟ್ಟಿಗೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮನೆಯಿಂದ ಕಸ ಹೋಗೋದು ಒಂದು ಕಡೆ ಆದರೆ ಸಾರ್ವಜನಿಕ ಜಾಗಗಳಲ್ಲಿ ಪಬ್ಲಿಕ್ ಸ್ಪೇಸಸಲ್ಲಿ ಕಸ ಎಲ್ಲಂದರೆ ಅಲ್ಲಿ ಬಿದ್ದಿರುತ್ತೆ. ನೋಡೋವಾಗ ರೋಡಲ್ಲಿ ಹೋಗೋವಾಗ ರೋಡ್ ಸೈಡಲ್ಲಿ ಡೆಬ್ರಿಸು ಕಸ ಬಿದ್ದಿರುತ್ತೆ, ಯಾವುದ್ಯಾವುದೋ ಕಳೆ ಗಿಡ ವೀಡ್ಸ್ ಎಲ್ಲ ಬೆಳ್ಕೊಂಡಿರುತ್ತೆ. ಇದರಿಂದ ಒಂದು ರೀತಿ ಜೀವನದ ಗುಣಮಟ್ಟದ ಮೇಲೆ ಅನಾನುಕೂಲ ಪರಿಣಾಮ ಬೀರುತ್ತೆ. ಇದು ಎರಡನೇದು. ಮೂರನೇದು, ಕೆರೆ ನಿರ್ವಹಣೆಯಲ್ಲಿ ನಾವು ಬೇರೆ ನಗರಗಳಿಗಿಂತ ನಿಜವಾಗಿ ನಾವು ಚೆನ್ನಾಗಿ ಮಾಡಿದ್ದೇವೆ. ಬೇರೆ ನಗರಗಳಲ್ಲಿ ಯಾಕೆ ಸಮಸ್ಯೆ ಇಲ್ಲ ಅಂದರೆ ಕೆರೆಗಳೇ ಇಲ್ಲ ಅಲ್ಲಿ. ಆದರೆ ಬೆಂಗಳೂರಲ್ಲಿ ಕೆರೆಗಳಿದ್ದಾವೆ, ಕೆಲವು ತಪ್ಪಾಗಿದೆ ಇಲ್ಲ ಅಂತಲ್ಲ, ಆದರೆ ಇದ್ದಂಥ ಕೆರೆಗಳನ್ನು ಇವತ್ತು ನಾವು ಒಳ್ಳೆ ಕೆರೆಗಳನ್ನಾಗಿ ಅಭಿವೃದ್ಧಿ ಮಾಡಿದ್ದೇವೆ. ಆದರೂ ಈಗ ಅಲ್ಲಿ ಕೆಲವು ಎನ್ವೈರ್ಮೆಂಟಲ್ ಕನ್ಸರ್ನ್ಸ್ ಬರ್ತಾ ಇದೆ, ಅಂದರೆ ನೀರಿನ ಗುಣಮಟ್ಟ ಅಂಥವುಗಳನ್ನು. ಸೊ ಆ ಕೆರೆಗಳ ನಿರ್ವಹಣೆ, ಪರಿಸರ ನಿರ್ವಹಣೆಯೂ ಕೂಡ ಬೆಂಗಳೂರಿನಲ್ಲಿ ಸವಾಲಾಗಿದೆ. ಮತ್ತು ಭಾಳ ಬೇಜಾರಾಗೋದು ಅಂದರೆ, ನಾನು ಮದ್ರಾಸಲ್ಲಿ ಓಡಾಡ್ತೇನೆ, ಪಕ್ಕದಲ್ಲಿ ನಾನು ತೆಲಂಗಾಣದಲ್ಲೂ ಓಡಾಡ್ತೇನೆ, ಯಾವಾಗಾದರೂ ಕೇರಳದಲ್ಲೂ ಓಡಾಡ್ತೇನೆ. ಅಲ್ಲಿ ಹೋದರೆ
ಅಲ್ಲಿ ರೋಡ್ಗಳಲ್ಲಿ ಪಾಟ್ಹೋಲೇ ಇರೋದಿಲ್ಲ. ಬೆಂಗಳೂರಲ್ಲಿ ಪಾಟ್ಹೋಲ್ ಇಲ್ಲದೆ ಇರೋ ರೋಡೇ ಇಲ್ಲ. ಇದು ಇವತ್ತು ನಾನು ಸರ್ಕಾರದಲ್ಲಿದ್ದು ಇಷ್ಟು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೀನಿ ಅಂದರೆ ಕಡು ಸತ್ಯ ಹೇಳ್ತಾ ಇದ್ದೇನೆ ಅಷ್ಟೇ. ಆ ರಾಜ್ಯಗಳಲ್ಲಿ ಯಾಕೆ ಪಾಟ್ಹೋಲ್ ಇಲ್ಲದೆ ರಸ್ತೆಗಳನ್ನು ಮಾಡಲಿಕ್ಕೆ ಸಾಧ್ಯ? ನಮ್ಮ ಬೆಂಗಳೂರಲ್ಲಿ ಯಾಕೆ ಎಲ್ಲಿ ನೋಡಿದರೂ ಕೂಡ ಪಾಟ್ಹೋಲ್ ಇರುತ್ತೆ? ಅವ್ರಿಗಿಂತ ನಾವೇನು ದುಡ್ಡು ಖರ್ಚು ಕಮ್ಮಿ ಮಾಡ್ತಾ ಇಲ್ಲ. ಅವ್ರ ಎಸ್ಟಿಮೇಟ್ ಇನ್ನು ನಮಗಿಂತ ಹೈಯರ್ ಇಲ್ಲ, ನಮ್ಮದೇನು ಕಡಿಮೆ ಇಲ್ಲ. ಎಲ್ಲ ಒಂದು ಕಡೆ ಇವೆಲ್ಲವೂ ಕೂಡ ಇವತ್ತು ಮತ್ತೆ ಹೋದ ವರ್ಷ ತಮಗೆ ಜ್ಞಾಪಕ ಇದೆ, ಮಳೆ ಬಂದಾಗ ಹೌದು ನೀರು ನುಗ್ಗಿದಂತಹ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ದು. ಅದು ಬಿಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಯಿತು, ಅದು ಇಂಪಾರ್ಟೆಂಟು ಒಂದು ಕಡೆ. ಅದಕ್ಕಿಂತ ಇಂಪಾರ್ಟೆಂಟು ನಮ್ಮ ಜನಕ್ಕೆ ತೊಂದರೆ ಆಯಿತು. ಸೊ ಈ ಒಂದು 3-4 ವಿಚಾರಗಳು ಬಹಳ ಪ್ರಮುಖ. ಒಂದು ಟ್ರಾಫಿಕ್ಕು, ಇನ್ನೊಂದು ಕಸ ವಿಲೇವಾರಿ ನೀವು ಲಿಸ್ಟ್ ಮಾಡಿದ್ದೀರಿ, ಪಾಟ್ಹೋಲ್ ಮ್ಯಾನೇಜ್ಮೆಂಟು, ಕೆರೆ ಮತ್ತು ಪರಿಸರದ ನಿರ್ವಹಣೆ ಹಾಗೂ ನೀರಿನ ನಿರ್ವಹಣೆ, ಇವೆಲ್ಲವೂ ಕೂಡ ನನ್ನ ದೃಷ್ಟಿಯಲ್ಲಿ ಭಾಳ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಕನ್ಸರ್ನ್ ಸರ್ಕಾರದ ಮುಂದೆ ಇರ್ತಕ್ಕಂಥವು ಅನ್ನೋದು ನನ್ನ ಅಭಿಪ್ರಾಯ. ಅವುಗಳ ಬಗ್ಗೆ ನಾವು ಗಮನಕ್ಕೆ ತಗೊಂಡು ಕೆಲಸವನ್ನು ಕೂಡ ಆರಂಭ ಮಾಡಿದ್ದೇವೆ. ಅದ್ರ ಬಗ್ಗೆ ಬೇಕಾದ್ರೆ ಮುಂದೆ ಮಾತಾಡೋಣ. ಎಸ್, ಖಂಡಿತ. ಶಿವಣ್ಣ, ತಮ್ಮ ಪ್ರಕಾರ ಬ್ರ್ಯಾಂಡ್ ಬೆಂಗಳೂರಿನ ನಿರೀಕ್ಷೆಗಳು ಹೆಂಗಿರುತ್ತೆ ಅಂತ ಹೇಳಿ? ನನ್ನ ಪ್ರಕಾರ ಬ್ರ್ಯಾಂಡ್ ಆಗಬೇಕು ಅಂದರೆ ಅದು ಎಲ್ಲರ ಕೈನೂ ಜೋಡಿಸಿ ಗ್ರ್ಯಾಂಡಾಗಿರ್ಬೇಕಷ್ಟೇ. ವೆನ್ ಯು ವಾಂಟ್ ಟು ಮೇಕ್ ಇಟ್ ಬ್ರ್ಯಾಂಡ್ ಇಟ್ ಶುಡ್ ಬಿ ಗ್ರ್ಯಾಂಡ್. ಅಂದರೆ ಮನಸ್ಸು, ನಾವೇನು ಮಾಡಬೇಕಂದ್ರೆ ಅದ್ರಲ್ಲಿ ಮನಸ್ಸಿರಬೇಕು, ಶ್ರದ್ಧೆ ಇರಬೇಕು, ಆ್ಯಂಡ್ ಪಾರ್ಶಿಯಾಲಿಟಿ ಆಫ್ ಪ್ಲೇಸಸ್ ಇರಬಾರ್ದು. ಓನ್ಲಿ ಸರ್ಟನ್ ಏರಿಯಾಸ್ ಶುಡ್ ಬಿ ದೇರ್. ಈ ಏರಿಯಾ ಮಾತ್ರ ಮಾಡಬೇಕು, ಆ ಏರಿಯಾ ಮಾತ್ರ ಅದಲ್ಲ. ಸರ್ಕಾರ ಅಂದ ತಕ್ಷಣ ಇಡೀ ಪ್ಲೇಸೇ ಅವ್ರದ್ದು, ಇಡೀ ಕರ್ನಾಟಕ ಅವ್ರದ್ದು. ಈಚ್ ಆ್ಯಂಡ್ ಎವ್ರಿ ಮೂಲೆಯಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಅದು ಮಾಡಿದ್ರೆ 100% ಬ್ರ್ಯಾಂಡ್ ಆಗಬೇಕು. ಆಲ್ರೆಡಿ ಇಟ್ಸ್ ಅ ಬ್ರ್ಯಾಂಡ್. ಆ ಬ್ರ್ಯಾಂಡ್ನ ಇನ್ನೂ ನಾವು ಗ್ರ್ಯಾಂಡಾಗಿ ಬ್ರ್ಯಾಂಡ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಫ್ಯಾಂಟಾಸ್ಟಿಕ್. ಅವ್ರು ಹೇಳಿದ ಒಂದು ನಾನು ರಿಪೀಟ್ ಮಾಡಲಿಕ್ಕೆ ಬಯಸ್ತೇನೆ. ಇದು ಸರ್ಕಾರದ ಎಷ್ಟು ಜವಾಬ್ದಾರಿ ಇದೆಯೋ ಜನಗಳದ್ದು ಅಷ್ಟೇ ಜವಾಬ್ದಾರಿ ಇದೆ. ಎಲ್ಲರೂ ಕೈ ಜೋಡಿಸ್ಬೇಕಂತ ಅವ್ರು ಹೇಳಿದ್ದು ಭಾಳ ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ. ಎಲ್ಲರಿಗೂ ಅನ್ವಯಿಸುತ್ತೆ. ನಮ್ಮ ಬೆಂಗಳೂರಲ್ಲಿ ಎಲ್ಲರೂ ನಾವು ಬೆರಳು ತೋರಿಸೋದೇ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ವಿ. ನನ್ನಿಂದ ಏನು ತಪ್ಪಾಗ್ತಾ ಇದೆ ಅಂತ ನಾನು ನೋಡೋದಿಲ್ಲ, ನನ್ನಿಂದ ಏನು ಸುಧಾರಣೆ ಆಗ್ಬೋದು, ನಾನೇನು ಕೊಡುಗೆ ಕೊಡ್ಬೋದು ಟು ಮೇಕ್ ಬೆಂಗಳೂರು ಬೆಟರ್, ಆ ಥರ ಎಲ್ಲರೂ ಯೋಚನೆ ಮಾಡಿದರೆ ಅವ್ರು ಹೇಳ್ದಂಗೆ ಖಂಡಿತ ಆವಾಗ ಬ್ರ್ಯಾಂಡ್ ಬೆಂಗಳೂರು ಸಕ್ಸಸ್ ಆಗುತ್ತೆ. ಯಾವುದೇ ಸರ್ಕಾರ ಇರಲಿ, ನಮ್ಮದಿರಲಿ ಇನ್ನೊಬ್ಬರದಿರಲಿ, ಅವ್ರ ಮೇಲೆ ಜವಾಬ್ದಾರಿ ಹಾಕ್ಬಿಟ್ಟು ನನ್ನ ಜವಾಬ್ದಾರಿಯಿಂದ ನಾನು ತಪ್ಪಿಸ್ಕೊಂಡ್ರೆ ಬ್ರ್ಯಾಂಡ್ ಬೆಂಗಳೂರು ಆಗೋದಿಲ್ಲ ಅನ್ನೋ ಮಾತು ಕರೆಕ್ಟಾಗಿ ಹೇಳಿದ್ದಾರೆ. ಬೆಂಗಳೂರಿನ ನಿವಾಸಿಗಳು ಕೈ ಜೋಡಿಸಿ ನಮ್ಮ ಬೆಂಗಳೂರು ಪ್ರಪಂಚದಲ್ಲಿ ಬೆಸ್ಟ್ ಬೆಂಗಳೂರು ಆಗಬೇಕು ಅನ್ನುವಂಥ ಸಂಕಲ್ಪ ಸರ್ಕಾರ, ಜನ ಎಲ್ಲರೂ ಕೂಡ ಮಾಡಿದರೆ ಖಂಡಿತ ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ಅನ್ನೋ ಅವರ ಮಾತು ನಾನು ಕೂಡ ಅನುಮೋದನೆ ಮಾಡಲಿಕ್ಕೆ ಬಯಸ್ತೇನೆ. 100% ಅವ್ರು ಹೇಳ್ದಂಗೆ, ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಗಿವ್ ಆ್ಯಂಡ್ ಟೇಕ್ ಇರಬೇಕು, ಇಂಟರ್ಡಿಪೆಂಡೆನ್ಸ್ ಇರಬೇಕು. ಸರ್ಕಾರ ಏನು ಕೊಡುತ್ತೆ, ನಾವೇನು ತಗೋತೀವಿ, ನಾವೇನು ಕೊಡ್ತೀವಿ. ಹೌದು. ಯಾಕಂದರೆ ಯೂಶ್ವಲಾಗಿ ಮಕ್ಳು ಹುಟ್ಟಿದ ತಕ್ಷಣ ನನಗೇನು ಮಾಡ್ತು ಸೊಸೈಟಿ ನಾವು ಅಂತೀವಿ. ನನಗೇನು ಮಾಡ್ತು ಸೊಸೈಟಿ ಅನ್ನೋದಕ್ಕಿಂತ ನೀನೇನು ಮಾಡ್ತೀಯ ಸೊಸೈಟಿಗೆ ಅನ್ನೋದು ಮುಖ್ಯ ಆಗುತ್ತೆ. 100% ಐ ಆಮ್ ವಿತ್ ಕೃಷ್ಣ ಬೈರೇಗೌಡರು ಹೇಳಿದಂಗೆ ಇಟ್ಸ್ ಫ್ಯಾಂಟಾಸ್ಟಿಕ್. ನೀವು ತಪ್ಪು ತಿಳಿಲಿಲ್ಲ ಅಂದರೆ ಒಂದು ಉದಾಹರಣೆ ಕೊಡ್ತೇನೆ. ನನ್ನ ಕ್ಷೇತ್ರದ ಸಮಸ್ಯೆನೇ ಹೇಳ್ತೇನೆ. ತಮ್ಗೆ ಗೊತ್ತಿರೋ ಹಾಗೆ ನಾನು ಬೆಂಗಳೂರಿನಿಂದ ಶಾಸಕ, ಶಿವಣ್ಣವರು ನಮ್ಮ ಕ್ಷೇತ್ರದಲ್ಲೇ ಮನೆ ಇರುವಂಥವ್ರು. ನನ್ನ ಕ್ಷೇತ್ರದಲ್ಲೇ ಎಷ್ಟೋ ಜನ ಬರ್ತಾರೆ, ಸರ್ ಅಲ್ಲಿ ರೋಡ್ ಸೈಡಲ್ಲಿ ಕಸ ತೆಗ್ದಿಲ್ಲ ಸರ್ ಅಂತ. ನೋಡಿಯಪ್ಪ, ನಾನು ಅವ್ರಿಗೆ ಕೇಳೋದು, ನಿಮ್ಮ ಮನೆ ಬಾಗಿಲಿಗೆ ಕಸ ಕಲೆಕ್ಟ್ ಮಾಡೋರು ಬರಲಿಲ್ವಾ ನನಗೇಳಿ, ನಾನು ಅವ್ರನ್ನ ರಿಪೇರಿ ಮಾಡ್ತೀನಿ. ನಾನು ಬೈತೀನೋ ಅಥವಾ ಟೈಟ್ ಮಾಡ್ತೀನೋ ಅಥವಾ ಅವರಿಗೆ ಇನ್ನೂ ಏನಾದರೂ ಮಾಡ್ತೀನೋ ಏನೋ, ಒಟ್ಟಿನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಅವರು ಬರೋ ಹಂಗೆ ಮಾಡೋದು ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ. ಹೌದು. ನನ್ನ ಹಿಂದೆ ಇರೋರ್ದಲ್ಲ, ನನ್ನ ಪಕ್ಕದಲ್ಲಿರೋರ್ದಲ್ಲ, ನನ್ನ ಜವಾಬ್ದಾರಿ. ನಮ್ಮ PA ಜವಾಬ್ದಾರಿ ಅಲ್ಲ. ಐ ವಿಲ್ ಮೇಕ್ ಶ್ಯೂರ್ ನಿಮ್ಮ ಮನೆ ಬಾಗಿಲಿಗೆ ಕಸ ಕಲೆಕ್ಟ್ ಮಾಡೋರು ಬರ್ತಾರೆ, ಬರೋ ಹಂಗೆ ನಾನು ಮಾಡ್ತೀನಿ. ಅದರಲ್ಲಿ ಏನಾದರೂ ತಪ್ಪಿದ್ರೆ ನನಗೆ ಹೇಳಿ, ನಾನು ಸರಿ ಮಾಡ್ತೀನಿ. ಆದರೆ ನಿಮ್ಮ ಮನೆ ಬಾಗಿಲಿಗೆ ನಾನು ಕಸ ಕಲೆಕ್ಟ್ ಮಾಡೋರನ್ನ ಕಳಿಸ್ಕೊಟ್ರು ಕೂಡ ಅವ್ರ ಕೈಗೆ ಕೊಡೋದು ಬಿಟ್ಬಿಟ್ಟು ನೀವು ರೋಡಲ್ಲಿ ತಂದು ಬಿಸಾಕಿದರೆ ನಾನು ಎಲ್ಲಿಂದ ವಾಚ್ ಮಾಡಲಿ ಅದನ್ನು? ಬೆಳಿಗ್ಗೆ ಒಂದು ಟೈಮ್ ಎತ್ತಿಸ್ತೇನೆ, ಮತ್ತೆ ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಬಂದು ಬಿದ್ದಿರ್ತದೆ. ಮಧ್ಯಾಹ್ನ ಎತ್ತಿದ್ರೆ ಸಂಜೆ ಆಗೋಷ್ಟೊತ್ತಿಗೆ ಮತ್ತೆ ಬಿದ್ದಿರ್ತದೆ. ನಿಮ್ಮ ಮನೆ ಬಾಗಿಲಿಗೆ ಕಸ ಕಲೆಕ್ಟ್ ಮಾಡೋರು ಬರಲಿಲ್ಲ ಅಂದರೆ ಅದಕ್ಕೆ ಪರಿಹಾರ ಇದೆ. ಮನೆ ಬಾಗಿಲಿಗೆ ಬಂದೂ ನೀವು ತೊಗೊಂಡು ಬಂದು ಸಾರ್ವಜನಿಕ ಜಾಗದಲ್ಲಿ ಬಿಸಾಡಿದರೆ ನಾನು ಹೇಗೆ ನಿಮಗೆ ಕಾವಲು ಕಾಯ್ಲಿಕ್ಕಾಗತ್ತಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಉದ್ಯೋಗ ಬಿಟ್ಬಿಟ್ಟು ಬೆಂಗಳೂರು ಕಟ್ಟೋದಕ್ಕೆ ಬನ್ನಿ ಅಂತ ನಾನು ಕರೀತಾ ಇಲ್ಲ.
ನಿಮ್ಮ ಕೆಲಸ ಬಿಟ್ಟು ಎಲ್ಲ ಕೆಲಸ ಕಾರ್ಯ ಮನೆ ಮಠ ಸಂಸಾರ ಬಿಟ್ಟು ಬೆಂಗಳೂರಿಗೆ ಕಟ್ಟಿ ಅಂತ ಹೇಳ್ತಾ ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡಿ ಅಂತ ಹೇಳ್ತಾ ಇಲ್ಲ. ಉದಾಹರಣೆಗೆ ಇದು ನಾನು ಕೊಟ್ಟಿದ್ದು ಉದಾಹರಣೆ. ನಿಮ್ಮ ಮನೆ ಬಾಗಿಲಿಗೆ ಬಂದ ಕಸ ಅವ್ರ ಕೈಗೆ ಕೊಟ್ಟರೆ ತಾನಾಗಿ ತಾನೇ ಬೆಂಗಳೂರು ಆಟೋಮ್ಯಾಟಿಕಲಿ ಕ್ಲೀನ್ ಆಗುತ್ತೆ. ಆ ತರಹ ಒಂದು ಸಣ್ಣ ಹೆಜ್ಜೆ ನಾವು ಪ್ರತಿಯೊಬ್ಬರು ಒಂದೊಂದು ಸಣ್ಣ ಹೆಜ್ಜೆ ಇಟ್ಟು ಕೈ ಜೋಡಿಸಿದ್ರೆ ಖಂಡಿತವಾಗಿ ಸರ್ಕಾರದ ಪ್ರಯತ್ನವೂ ಯಶಸ್ಸಾಗುತ್ತೆ. ನಮ್ಮೆಲ್ಲರಿಗೂ ಕೂಡ ಬೆಂಗಳೂರು ಚೆನ್ನಾಗಾದರೆ ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ, ಲಾಭನೂ ಸಹ ಆಗುತ್ತೆ. ಹಾಗಾಗಿ ಒಂದು ಸಣ್ಣ ಉದಾಹರಣೆ ಕೊಟ್ಟೆ. ಏನು ಯಾಕಂದರೆ ಎಲ್ಲರೂ ಕೈ ಜೋಡಿಸ್ಬೇಕು. ಸರ್ಕಾರಕ್ಕೆ ಇವೆಲ್ಲವೂ ಕೂಡ ಒಂದು ಸಾಮಾನ್ಯ ಸಮಸ್ಯೆಗಳು ಇರುವಂಥದ್ದು, ಅದನ್ನು ಅಡ್ರೆಸ್ ಮಾಡೋದಕ್ಕೆ ಬಜೆಟ್ ಪ್ರಾವಿಷನ್ ಕೊಡುವಂಥದ್ದು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಆದರೆ ಇದನ್ನು ಆಚೆಗೆ ನಾವು ಬಂದಾಗ ಈಗ ಆಲ್ರೆಡಿ ನಾವು ಒಂದು ಸಿಲಿಕಾನ್ ಸಿಟಿ ಅಂತೇಳಿ ಬೆಳೆದು ನಿಂತಿದ್ದೀವಿ. ಸ್ಟಾರ್ಟಪ್ ಇಂಡಿಯಾ ಅನ್ನುವಂಥದ್ದು ಲಾಂಚ್ ಆದರೆ ಸ್ಟಾರ್ಟಪ್ ಇಂಡಿಯಾದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ಕೊಳ್ತೀವಿ. ನಾವು ಪ್ರತಿಯೊಂದು ಕ್ಷೇತ್ರವೂ ಕೂಡ ನ್ಯಾನೋ ಟೆಕ್ನಾಲಜಿ ವಿಚಾರಕ್ಕೆ ಬಂದಾಗ ನಾವು ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಬಯೋಟೆಕ್ ವಿಚಾರಕ್ಕೆ ಬಂದಾಗ ನಾವು ಮುಂಚೂಣಿಯಲ್ಲಿ, ನಮ್ಮ ಬೆಂಗಳೂರು ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಈ ಕ್ಷೇತ್ರಗಳಲ್ಲಿ ಇನ್ನಷ್ಟು ವಿಸ್ತರಣೆಯ ಸಾಧ್ಯತೆಗಳು ಯಾವ ಸ್ವರೂಪದ್ದು, ಇದಕ್ಕೆ ಸರ್ಕಾರ ಏನು ಮಾಡುವಂಥದ್ದಿದೆ ಅಂತ ಹೇಳಿ. ಇಲ್ಲಿ ಒಂಥರ ಇದು ಈ ಕ್ಯಾಚ್ 22 ಸಿಚುವೇಶನ್, ಚಿಕನ್ ಆ್ಯಂಡ್ ಎಗ್ ಕ್ಯಾಚ್ 22 ಸಿಚುವೇಶನ್. ಈಗ ಫಸ್ಟ್ ಆಫ್ ಆಲ್ ನೀವೇನು ಏರಿಯಾ ಸ್ಟಾರ್ಟಪ್ಪಲ್ಲಿ ನಾವು ದೇಶದಲ್ಲಿ ಟಾಪಲ್ಲಿದ್ದೇವೆ, ಏಷ್ಯಾದಲ್ಲಿದ್ದೇವೆ. IT-ಯಲ್ಲಿ ನಾವು ಟಾಪಲ್ಲಿದ್ದೇವೆ, ಬಯೋಟೆಕ್ಕಲ್ಲಿ ನಾವು ಟಾಪಲ್ಲಿ ಇದ್ದೇವೆ, ನ್ಯಾನೋ ಟೆಕ್ನಾಲಜಿ ತೊಗೊಂಡ್ರೆ ಅದರಲ್ಲೂ ಕೂಡ ನಾವು ಟಾಪಲ್ಲಿದ್ದೇವೆ. ಈ ಲೀಡರ್ಶಿಪ್ಪನ್ನು ನಾವು ಮೇಂಟೈನ್ ಮಾಡಬೇಕು ಅಂದರೆ ನಾವು ಇನ್ನೂ ಹೆಚ್ಚಿನ ಇನ್ವೆಸ್ಟನ್ನು ಅಟ್ರ್ಯಾಕ್ಟ್ ಮಾಡಬೇಕು. ಹೌದು, ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬಂದರೆ ಜನಸಂಖ್ಯೆ ಇನ್ನೂ ಬೆಳೆಯುತ್ತೆ, ಆವಾಗ ಸಮಸ್ಯೆಗಳು ಇನ್ನೂ ಉಲ್ಬಣ ಆಗುತ್ತೆ. ಹೌದು, ನೀವೇನಾದರೂ ಸಾಕು ಅಂತಂದರೆ ನಾವು ಲೀಡರ್ಶಿಪ್ ಪೊಸಿಷನಲ್ಲಿ ಉಳಿಯೋದಿಲ್ಲ. ನಾವು ಹಿಂದೂ ಕೊಟ್ಟೋಗ್ತೀವಿ, ಬೇರೆ ಸಿಟಿಗಳು ನಮಗಿಂತ ಲೀಡ್ ಮುಂದೆ ತೊಗೊಂಡ್ಬಿಟ್ಟು ನಮ್ಮನ್ನು ಬೀಟ್ ಹೊಡೆದು ಮುಂದಕ್ಕೆ ಹೋಗ್ಬಿಡ್ತಾವೆ. ಹೌದು. ಸೊ ಈ ಲೀಡರ್ಶಿಪ್ಪನ್ನು ನಾವು ಮೇಂಟೈನ್ ಮಾಡಬೇಕು ಅಂದರೆ, ಬೇರೆ ಏರಿಯಾಗಳಿಗೂ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ನಾವು ಕಾನ್ಸ್ಟೆಂಟ್ಲಿ ಹೊಸ ಇನ್ವೆಸ್ಟ್ಮೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು. ಅದರಿಂದ ಒಂದು ಕಡೆ ಸಮಸ್ಯೆನೂ ಬೆಳೆಯುತ್ತೆ, ಆದರೆ ಆ ಸಮಸ್ಯೆಗೆ ಪರಿಹಾರ ಕೊಡುವಂಥ ನಮ್ಮ ವೇಗ ಏನಿದೆ ಅದನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ನೀವು ಕೇಳಿದ ಪ್ರಶ್ನೆ ಇನ್ನು ಯಾವ ಏರಿಯಾಗೆ ನಾವು ಎಕ್ಸ್ಪ್ಯಾಂಡ್ ಆಗಬಹುದು ಅಂತ. ಇವತ್ತು ನಾವು ಬೆಂಗಳೂರು ಮೈಸೂರು ತಗೊಂಡ್ರೆ ಎಲ್ಲ ಒಂದು ಕಡೆ ಕಲ್ಚರಲ್ ಟೂರಿಸಮ್ಮಲ್ಲಿ ನಮಗೆ ಬಹಳ ಸ್ಕೋಪ್ ಇದೆ. ಬೆಂಗಳೂರು ಮೈಸೂರು ಧಾರವಾಡ ಈ ಭಾಗ ತಗೊಂಡ್ರೆ ನಾವು ಕೇರಳ ಮತ್ತು ರಾಜಸ್ಥಾನ್ ಟೂರಿಸಮ್ಮಲ್ಲಿ ನಮಗಿಂತ ಮುಂದೆ ಇದ್ದಾರೆ. ಸೊ ಟೂರಿಸಮನ್ನು ನಾವು ಹಬ್ಬಾಗಿ ಮಾಡ್ಕೊಳ್ಳೋದ್ರಿಂದ ಬೆಂಗಳೂರು ಒಂದೇ ಅಲ್ಲ, ಇಡೀ ರಾಜ್ಯಕ್ಕೆ ಅದು ಅನುಕೂಲ ಆಗುತ್ತೆ. ಟೂರಿಸಮ್ ಅಂದರೆ ಒಂದು ನಮ್ಮ ಹಳೇದು ಸಾಕಷ್ಟು ವಿಚಾರಗಳಿದ್ದಾವೆ. ಅದ್ರ ಜೊತೆಗೆ ಇವತ್ತು 21ನೇ ಶತಮಾನದಲ್ಲಿ ಪ್ರಪಂಚ ಎಲ್ಲ ಯೋಗ ನೋಡ್ತಾ ಇದೆ. ಪ್ರಪಂಚದಲ್ಲಿ ಯೋಗಾಗೆ ಬಹಳ ಪ್ರಸಿದ್ಧವಾದಂಥ ಜಾಗ ಅಂದರೆ ನಮ್ಮ ಮೈಸೂರು. ಪ್ರಪಂಚದಲ್ಲಿ ಸಮ್ ಆಫ್ ದ ಬೆಸ್ಟ್ ಯೋಗ ಟೀಚರ್ಸು ಟ್ರೈನಿಂಗ್ ತಗೊಳ್ಳೋದು ನಮ್ಮ ಮೈಸೂರಿನಲ್ಲಿ. ಸೊ ಇಂಥವುಗಳನ್ನು ಹುಡುಕಿ ಅವುಗಳನ್ನು ಇನ್ನಷ್ಟು ಸ್ವಲ್ಪ ಹೊರಗಡೆ ತೊಗೊಂಡು ಬಂದರೆ ನಾವು ಅಡಿಷನಲ್ ಈಗ ಎಲ್ಲಿ ನಾವು ಲೀಡರ್ಶಿಪ್ಪಲ್ಲಿ ಇದ್ದೇವೆ ಅವಲ್ಲದೆ ಬೇರೆ ಏರಿಯಾಗಳಿಗೂ ಕೂಡ ನಾವು ಲೀಡರ್ಶಿಪ್ಪನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೋಬೋದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ನಾವು ಬೆಳೆದಿದ್ದೇವೆ, ಇನ್ಮೇಲೆ ಸ್ವಲ್ಪ ಸ್ಪೀಡ್ ಕಟ್ ಮಾಡಬೇಕು ಅಂದರೆ ಸ್ಪೀಡ್ ಕಟ್ ಆದರೆ ನೀವು ಎಲ್ಲೋ ಹೋಗ್ಬಿಡ್ತೀರಾ. ಹೌದು, ಯಾವಾಗಲೂ ನೀವು ಬೇರೆಯವ್ರಿಗಿಂತ ಫಾಸ್ಟಾಗಿ ಓಡ್ತಾನೆ ಇರಬೇಕಾಗುತ್ತೆ. ಇದು ಅನಿವಾರ್ಯ ನಮಗೆ. ಹೌದು, ಯಾಕೆ ಸ್ಲೋ ಡೌನ್ ಅನ್ನೋ ಪ್ರಶ್ನೆನೇ ಇಲ್ಲ. ಇಂಜಿನ್ ಸ್ಟಾರ್ಟ್ ಮಾಡಿ ಓಡ್ಸಕ್ಕೆ ಶುರು ಮಾಡಿದ್ಮೇಲೆ ಗೇರ್ ಚೇಂಜ್ ಆಗಲೇಬೇಕು. ಇಲ್ಲಿ ನೀವು 5th ಗೇರಲ್ಲೇ ಓಡ್ತಾ ಇರಬೇಕಾಗುತ್ತೆ. ಹಾಗಾಗಿ ನೀವು ಹೇಳ್ದಂಗೆ ನಿಜ, ನಾವು ಯೋಚನೆ ಮಾಡಬೇಕು ಇನ್ನು ಯಾವ್ಯಾವ ಏರಿಯಾಗೆ ನಮ್ಮ ಈ ಸ್ಟ್ರೆಂತನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಇನ್ನು ಯಾವ್ಯಾವ ಏರಿಯಾದಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡಬಹುದು. ಇದು ಖಂಡಿತವಾಗಿ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಶಿವಣ್ಣ, ಈ ವಿಚಾರದಲ್ಲಿ ತಾವೇನು ಹೇಳ್ತೀರಿ? ಯಾಕಂದರೆ ಬೆಂಗಳೂರಿಗಿರುವಂತಹ ತಾವು ಇಲ್ಲಿ ಬೆಳೆದಂಥವರು, ಇಲ್ಲಿಯ ವಿಚಾರಗಳನ್ನು ಹತ್ತಿರದಿಂದ ಗಮನಿಸ್ತಾ ಬಂದಂಥವರು, ಚಿತ್ರರಂಗದಲ್ಲಿ ಇದ್ದರೂ ಕೂಡ ತಮ್ಮ ಪ್ರಕಾರ ಯಾವ ಸ್ವರೂಪದಲ್ಲಿ ಅವಕಾಶಗಳ ಸೃಷ್ಟಿ ಆಗಬೇಕಾಗಿದೆ ಅಂತೇಳಿ ತಮಗೆ ಅನಿಸುತ್ತೆ? ಚಿತ್ರರಂಗವನ್ನು ಕೂಡ ಸೇರಿಸ್ಕೊಂಡು ಆ್ಯಕ್ಚುಲಿ ಬೇಸಿಕ್ಕಾಗಿ ನೋಡೋಕ್ಕೋದ್ರೆ ಟೂರಿಸಮ್ಲಿ ನಮ್ಮ ಕರ್ನಾಟಕ ಆ್ಯಕ್ಚುಲಿ ಸ್ಟ್ಯಾಂಡ್ಸ್ ಫಸ್ಟ್. ಇಂಡಿಯಾದಲ್ಲಿ ತಗೊಂಡ್ರೆ ದೇರ್ ಆರ್ ಲಾಟ್ ಆಫ್ ಪ್ಲೇಸಸ್. ಹೌದು, ಬಟ್ ನಾವು ಜನಗಳನ್ನ ಹೆಂಗೆ ಅಟ್ರ್ಯಾಕ್ಟ್ ಮಾಡ್ತೀವಿ, ಇಲ್ಲ ಬೇರೆ ಜನಗಳಿಗೆ ಯಾಕೆ ಬರಬೇಕನ್ನೋದನ್ನ
ಭಾಳ ಇಂಟ್ರೆಸ್ಟಿಂಗಾಗಿ ನಾವು ಈ ಸಿನಿಮಾ ಮೂಲಕ ಮೈಟ್ ಬಿ ಏನು ಡಾಕ್ಯುಮೆಂಟ್ರಿ ಮಾಡ್ತೀವಿ ಅದನ್ನು ಸ್ವಲ್ಪ ಎಂಟರ್ಟೈನಿಂಗಾಗಿ ಒಂದು ಅಟ್ರಾಕ್ಟಿವ್ ವೇಲ್ ಮಾಡಿದ್ರೆ 100% ಇಟ್ ವಿಲ್ ಬಿಕಮ್ ಮೋರ್. ಯಾಕೆ ಸುಮ್ಮನೆ ಸಿಂಪಲ್ ದಸರಾ ಅಂದರೆ ಆ ಮಂತ್ ಫುಲ್ಲಾಗಿ ಮೈಸೂರು ಇಸ್ ಫಿಲ್ಡ್. ಹೌದು, ಎವ್ರಿವೇರ್ ದೇರ್ ಇಸ್ ನೋ ಪ್ಲೇಸ್, ಎನಿ ಹೋಟೆಲ್ಸ್ ಎಲ್ಲ ಫುಲ್ ಆಗಿರುತ್ತೆ, ಎನಿ ರೆಸ್ಟೋರೆಂಟ್ಸ್ ಎವ್ರಿಥಿಂಗ್ ಇಸ್ ಫುಲ್. ಹೌದು. ಆಮೇಲೆ ನಮ್ದ್ರಲ್ಲಿ ಬಂದ್ಬಿಟ್ಟು ಬರೀ ಏನು ಕಲ್ಚರು, ಬರೀ ಏನು ಏನಂತೀವಿ ಸೋ ಕಾಲ್ಡ್ ಮಾನ್ಯುಮೆಂಟ್ಸ್ ಮಾತ್ರ ಅಲ್ಲ, ಎಷ್ಟು ಊಟದಲ್ಲಿರ್ಬೋದು. ಹೌದು, ವಿ ಹ್ಯಾವ್ ಗಾಟ್ ಎವ್ರಿಥಿಂಗ್. ಕರ್ನಾಟಕ ಹ್ಯಾಸ್ ಗಾಟ್ 3 T's: ಟ್ರಾವೆಲ್, ಟೇಸ್ಟ್ ಆ್ಯಂಡ್ ಟ್ರೆಡಿಷನ್. ಸೊ ಇದನ್ನೆಲ್ಲ ಸವಿಬೇಕು ಅಂದರೆ ವಿ ಹ್ಯಾವ್ ಟು ಏನು ನಾವು ಇದು ಮಾಡ್ತೀವಿ ಅದು ಅಟ್ರಾಕ್ಟಿವ್ ಆಗಿ ಮಾಡಿಬಿಟ್ರೆ ಅದು ಬಂದ್ಬಿಟ್ಟು ಓನ್ಲಿ ಸರ್ಕಾರ ಮಾತ್ರ ಮಾಡೋದಲ್ಲ, ಅದು ನಾವು ಆ್ಯಸ್ ಅನ್ ಆ್ಯಕ್ಟರ್ ಫ್ರಮ್ ಅವರ್ ಕಲ್ಚರಲ್ ಸೈಡ್ಲಿಂದ ತಗೊಂಡ್ರಾಗೆ ನಾವು ಎಂಟರ್ಟೈನರ್ಸ್ ಆಗಿ ಯಾವ ರೀತಿ ನಾವು ಕೋಆಪ್ರೇಟ್ ಮಾಡ್ಬೋದು ಅವ್ರಿಗೆ. ಇವಾಗ ಸುಮ್ಮನೆ ಎಕ್ಸಾಂಪಲ್ ಒಂದು ಅಮಿತಾಬ್ ಬಚ್ಚನ್ ಅವರು ಕಚ್ದು ಒಂದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅದು ಆ ಒಂದು ವಿಜುವಲ್ಸ್ ಇರ್ಬೋದು. ಅಮಿತಾಬ್ ಬಚ್ಚನ್ ವಾಯ್ಸ್ ಬಂದು ಕೇಳೋಕ್ಕೆ ಕಚ್ ನಹಿ ದೇಖಾ ತೋ ಜೀವನ್ ಮೇ ಕುಚ್ ನಹಿ ದೇಖಾ ಅಂತ. ಆ ಥರ ಒಂದು ಲವ್ಲಿ ಫ್ರೇಸಸ್ಸು, ಲವ್ಲಿ ವಿಜುವಲ್ಸು ವಿತ್ ಗುಡ್ ಆ್ಯಕ್ಟರ್ಸ್. ಹೌದು, ಎಷ್ಟೋ ಜನ ಇದ್ದಾರೆ ನಮ್ಮ ಇದರಲ್ಲಿ, ಲಾಟ್ ಆಫ್ ಪೀಪಲ್ಸ್ ಇದ್ದಾರೆ. ಸುದೀಪ್ ಇದ್ದಾರೆ, ದರ್ಶನ್ ಇದ್ದಾರೆ, ಹೌದು, ಧ್ರುವ ಸರ್ಜಾ ಇದ್ದಾರೆ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ನಾವು ಇದ್ದೀವಿ ಅಫ್ಕೋರ್ಸ್. ಸೊ ಈ ಥರ ಮಾಡಿದಾಗ ಏನಂತ 100% ಇಟ್ ಕ್ಯಾನ್ ಬಿ ನಂಬರ್ 1. ಯಾಕಂದರೆ ಬೈರೇಗೌಡರು ಹೇಳ್ದಂಗೆ ಎಷ್ಟು ಇದ್ರ ಡಿಪಾರ್ಟ್ಮೆಂಟ್ ನಾವು ವಿ ಟಾಪ್ ಈವನ್ ದಿಸ್ ಒನ್ ವಿ ಕ್ಯಾನ್ ಟಾಪ್ ಬಿಕಾಸ್ ವಿ ಗಾಟ್ ದಟ್ ಏನಂತೀವಿ ಆ ಒಂದು ವ್ಯಾಲ್ಯೂ ಇದೆ ಕರ್ನಾಟಕಕ್ಕೆ. ಹೌದು, ಆ ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ಆ ಟ್ರೆಡಿಷನ್ನ ನಾವು ತಗೊಂಡು ಹೋಗ್ಬೇಕು. ಐ ಥಿಂಕ್ ಫ್ರಮ್ ಅವರ್ ಸೈಡ್ ಸರ್ ವಿ ಆರ್ ದೇರ್. ಥ್ಯಾಂಕ್ ಯು. ಖಂಡಿತ ಇಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ತೇವೆ. ಯಾಕಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಶಿವಣ್ಣ ಹೇಳಿರೋ ರೀತಿಯಲ್ಲೂ ಕೂಡ, ಯಾಕಂದ್ರೆ ನಾವು ಕರ್ನಾಟಕದ ಟೂರಿಸಂಗೆ ನಾವು ಹೇಳ್ತಿರೋದು ಟ್ಯಾಗ್ಲೈನ್ ಹೇಳ್ತಿರೋದು ಒಂದು ರಾಜ್ಯ ಹಲವು ಜಗತ್ತು ಅಂತ ಹೇಳ್ತೀವಿ, ನಮ್ಮ ಕರ್ನಾಟಕವನ್ನು ಹೇಳ್ಕೊಳ್ತೀವಿ. ಆದರೆ ಉದಾಹರಣೆಗೆ ನಮ್ಮ ಬೆಂಗಳೂರನ್ನೇ ತೆಗೆದುಕೊಂಡ್ರು ಕೂಡ, ಬೆಂಗಳೂರಿನಲ್ಲಿ ವಿಧಾನಸೌಧ ಹೌದು ಅಟ್ರಾಕ್ಟಿವ್ ಆಗಿದೆ, ಆದರೆ ಹಿಂದೆ ಎಲ್ಲ ಹೋದಾಗ ಇಲ್ಲ ಕಬ್ಬನ್ ಪಾರ್ಕು, ಲಾಲ್ ಬಾಗು ಇವಿಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಕೂಡ ಬೆಂಗಳೂರು ಟೂರಿಸಂ ಅನ್ನುವಂಥದ್ದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಬಿಟ್ರೆ ಈಗ ಬಂದವರು ಮಾಲ್ಗಳಿಗೆ ಹೋಗ್ಬೇಕು, ಮಾಲ್ಗಳು ಶಾಪಿಂಗ್ ಮಾಲ್ಗೆ ಹೋಗ್ಬೇಕು ಹಂಗಾಗಿದೆ. ಬಟ್ ಅದು ಕಲ್ಚರಲ್ ಸೆಂಟರ್ಸ್ ಹೇಳಿದ್ರು, ಬಿಕಾಸ್ ಪರ್ಮಿಷನ್ ಸ್ವಲ್ಪ ಕಮ್ಮಿ ಆಗ್ತದೆ. ಅಲ್ಲಿ ಮೊದಲು ವಿಧಾನಸೌಧ ಮೆಟ್ಲವರೆಗೂ ಬಿಡ್ತಾ ಇದ್ರು, ಈಗ ಇಟ್ಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಅದನ್ನ ನಾವು ಏನು ಮಾಡಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಯಾಕಂದರೆ ಇಲ್ಲಿ ಮೆನಿ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಹೌದು, ಬ್ಯಾಡ್ ಥಿಂಗ್ಸ್ ಹ್ಯಾಪ್ನಿಂಗ್, ಗುಡ್ ಥಿಂಗ್ಸ್ ಹ್ಯಾಪ್ನಿಂಗ್. ಹೌದು, ನಾವು ಎಷ್ಟು ಮಟ್ಟಿಗೆ ಇಂಟೆಲಿಜೆಂಟಾಗಿ ನಾವು ನಮ್ಮ ಆಸ್ತಿನ ನಾವು ಸೇವ್ ಮಾಡ್ಕೋಬೇಕು, ಅದು ಒಬ್ಬ ಮನುಷ್ಯನ ಕೈಲಿದೆ ಅಷ್ಟೇ. ಹೌದು, ಎವ್ರಿ ಹ್ಯೂಮನ್ ಶುಡ್ ಹ್ಯಾವ್ ಒನ್ ಬ್ರೈನ್. ಬೇರೆ ಬ್ರೈನ್ ಬಂದು ಸ್ಪಾಯ್ಲ್ ಆಯಿತು ಅಂದರೆ ಅದಕ್ಕೆ ಏನಾಗ್ತೀವಿ, ರೆಸ್ಟ್ರಿಕ್ಷನ್ ಮಾಡ್ತಾರೆ. ಹೌದು, ರೆಸ್ಟ್ರಿಕ್ಷನ್ ಯಾಕೆ ಮಾಡ್ತಾರೆ? ಬಿಕಾಸ್ ಆಫ್ ಸಂಬಡಿ ಏನಂತೀವಿ ನಾವೇನೋ ಮಾಡಿಬಿಡ್ತೀವಿ ಅನ್ನೋ ಒಂದು ಭಯ, ಒಂದು ಸ್ಕೇರ್. ಅದಕ್ಕೋ ಜನಗಳು ಬರಲ್ಲ. ಸೊ ದೇ ಫೀಲ್ ಮಾಲ್ಸ್ ಆರ್ ಸೇಫ್, ಸೊ ದೇ ಗೋ ಟು ದ ಮಾಲ್. ಸೊ ಇದನ್ನ ಏನು ಮಾಡ್ಬೋದು ಅನ್ನೋದನ್ನ ಅದು ಐ ಥಿಂಕ್ ವಿ ಕ್ಯಾನ್. ನಾವೇನೋ ಹೇಳ್ತಾ ಇದ್ರಿ ಬೆಂಗಳೂರಲ್ಲಿ ನಿಜ ತದನಂತರದ ದಿನಗಳಲ್ಲಿ ಯಾವುದು ಕೂಡ ಕಲ್ಚರಲ್ ಟೂರಿಸಮ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ನಾವು ಬೆಂಗಳೂರಲ್ಲಿ ಸಾಕಷ್ಟು ಅಡಿಷ್ನಲ್ ಆಗಿ ಏನನ್ನು ಕೂಡ ಸೆಂಟರ್ಸ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ಇವತ್ತು ಬೆಂಗಳೂರಿಗೆ ಬಂದು ಏನಾದರೂ ನೋಡಬೇಕು ಅಂದರೂ ಕೂಡ ಹಳೇದೊಂದು 10 ಲೊಕೇಶನ್ ಪಟ್ಟಿ ಇದೆ ಬಿಟ್ಟರೆ ಆ ಪಟ್ಟಿಗೆ ನಿಜವಾಗಿ ನಾವು ಹೊಸದು ಏನನ್ನು ಅಂತ ಅದನ್ನು ಸೇರಿಸಿಲ್ಲ ಇತ್ತೀಚಿನ ವರ್ಷಗಳಲ್ಲಿ. ನೀವು ಹೇಳೋ ಪಾಯಿಂಟ್ ನಾವು ಒಪ್ಪಬೇಕಾಗತ್ತೆ. ನಾವು ಕೂಡ ಸರ್ಕಾರದಲ್ಲಿ ಇವತ್ತು ಇದ್ದೀವಿ, ಹಿಂದೆನೂ ಇದ್ದೀವಿ. ಎಲ್ಲೋ ಒಂದು ಕಡೆ ಆ ಎನ್ರಿಚ್ ಮಾಡುವಂಥದ್ದು ಬೆಂಗಳೂರಿನ ಕಲ್ಚರಲ್ ಲೆಗಸಿಯನ್ನು ಒಂದು ಸಾಂಸ್ಕೃತಿಕ ರಾಜಧಾನಿಯಾಗಿ ನಮ್ಮ ಸಂಸ್ಕೃತಿ ಮತ್ತು ವೈವಿಧ್ಯತೆಯನ್ನು ಏನೋ ಹೇಳ್ಬೋದು. ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಇದು ಮಾಡಿದ್ದೇವೆ, ಏನು ಸಾಂಪ್ರದಾಯಿಕ ಹಳ್ಳಿಯನ್ನು ಒಂದು ರೀಕ್ರಿಯೇಟ್ ಮಾಡಿದ್ದೇವೆ ಅಂತ ಹೇಳ್ಬೋದು, ಕೆರೆ ಮಾಡಿದ್ದೇವೆ ಅಂತ ಹೇಳ್ಬೋದು. ಇತ್ತೀಚೆಗೆ ಅವರು ಕೆಂಪೇಗೌಡರ ಒಂದು ದೊಡ್ಡ ಪ್ರತಿಮೆ ಮಾಡಿದ್ದಾರೆ. ನಾವು ಈಗ ಮಾಗಡಿಯಲ್ಲಿ ಕೆಂಪೇಗೌಡರ ಹುಟ್ಟಿದ ಸ್ಥಳ ಮತ್ತು ಅವರು ಅಂತಿಮ ಸಂಸ್ಕಾರ ಮಾಡಿರುವಂಥ ಒಂದು ಥೀಮ್ ಪಾರ್ಕನ್ನು ಅಲ್ಲಿ ಜಾಗದಲ್ಲಿ ಥೀಮ್ ಪಾರ್ಕನ್ನು ಒಂದು ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಥರ ಹೇಳ್ಬೋದು. ಬಟ್ ಎಷ್ಟು ಮಟ್ಟಿಗೆ ನಾವು ಡೆವಲಪ್ ಮಾಡಬೇಕಾಗಿತ್ತು ಸೆಂಟರ್ಸ್ ಆಫ್ ಅಟ್ರಾಕ್ಷನ್, ಬಹುಶಃ ಅಷ್ಟು ಮಟ್ಟಿಗೆ ಆಗಿಲ್ಲ. ಇದು ನಾವು ಒಪ್ಪಬೇಕಾಗಿರುವಂಥದ್ದು. ಅದು ಮಾಡಿದರೆ ಬಹುಶಃ ತಾನಾಗಿ ಅದು ಪಿಕಪ್ಪು ಕೂಡ ಆಗುತ್ತೆ. ಬಟ್ ಆಗಲೇ ಹೇಳ್ದಂಗೆ ಯೋಗ ಒಂದು ನಮಗೆ ನಿಜವಾಗಿ ವರ್ಲ್ಡ್
ವರ್ಲ್ಡ್ ಆಲ್ ಓವರ್ ದ ವರ್ಲ್ಡ್ ನಾವು ಜನಗಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಇನ್ನೊಂದು ಟೂರಿಸಮ್ ಒಂದು ಮಾತಾಡಿದ್ವಿ ಇಷ್ಟೊತ್ತು. ಇನ್ನೊಂದು ಎಕ್ಸ್ಪರ್ಟೀಸ್ ಬೆಂಗಳೂರ್ದು ನಾವಿವತ್ತು ಈ ಹೆಲ್ತ್ ಟೂರಿಸಮ್. ಎಷ್ಟೋ ಜನ ಹೊರ ದೇಶಗಳಿಂದ ಇಂಡಿಯಾದಲ್ಲಿ ಒಳ್ಳೆ ಕ್ವಾಲಿಟಿ ಹೆಲ್ತ್ ಕೇರ್ ಸಿಗುತ್ತೆ, ಅಫೋರ್ಡಬಲ್ ಪ್ರೈಸಸ್ಗೆ ಸಿಗುತ್ತೆ ಅಂತ ಬರುವಂಥವರು ಇದ್ದಾರೆ. ಸೊ ಹೆಲ್ತ್ ಟೂರಿಸಮ್ ಅಂದರೆ ಬಹುಶಃ ತಪ್ಪಾಗುತ್ತೆ ಪದ ಬಳಕೆ, ಆದರೆ ಹೆಲ್ತ್ ಕೇರ್ಗೆ ನಾವು ಇಡೀ ದೇಶದಲ್ಲಿ ನಾವು ಒನ್ ಆಫ್ ದ ಟಾಪ್ 2-3 ಅಲ್ಲಿ ಇದ್ದೇವೆ. ಬೇರೆ ದೇಶಗಳ ಜನಗಳಿಗೂ ಕೂಡ ಹೆಲ್ತ್ ಕೇರನ್ನು ಕೊಡುವಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಡೆವಲಪ್ ಮಾಡಿದರೆ ಅದರಿಂದನೂ ಕೂಡ ಬೆಂಗಳೂರಿನ ಲೀಡರ್ಶಿಪ್ಪನ್ನು ನಾವು ಪ್ರಪಂಚದಲ್ಲಿ ಬೆಳೆಸಲಿಕ್ಕೆ ಅವಕಾಶ ಇದೆ ಅಂತ ಇನ್ನೊಂದು ಉದಾಹರಣೆ ತಾವು ಕೇಳಿದಂಥ ಪ್ರಶ್ನೆ. ನಾನು ಪ್ರಶ್ನೆ ಕೇಳಕ್ಕೆ ಹೊರಟಿದ್ದೇನೆಂದರೆ, ಶಿವಣ್ಣ ಒಂದು ಮಾತನ್ನು ಕೇಳಿದ್ರಾಗ್ಲೇ ಅಮಿತಾಬ್ ಬಚ್ಚನ್ ಅವರು ಕಚ್ ಬಗ್ಗೆ ಹೇಳಿರುವಂಥ ಆ ಸ್ವರೂಪದಲ್ಲಿ ನಮ್ಮನ್ನ ನಾವು ಪ್ರೆಸೆಂಟ್ ಮಾಡೋದು ಕೂಡ ಬಹಳ ಮುಖ್ಯ ಏನು ಅಂತ. ಕೇವಲ ಕಚ್ ಬಗ್ಗೆ ಮಾತ್ರ ಪ್ರೆಸೆಂಟ್ ಮಾಡೋದು ಅವ್ರು ಹೇಳಿದ್ರು. ಈಗ ನಮ್ಗೆ ಮೈಸೂರು ದಸರಾ ಅವರು ಅದನ್ನ ಉದಾಹರಣೆಗೆ ಹೇಳಿದ್ರು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆರಂಭ ಆಯ್ತು. ಹೌದು. ಅದಕ್ಕೆ ಅದಾದ್ಮೇಲೆ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇತ್ತು. ಅದಾದ್ಮೇಲೆ ಮೈಸೂರಿನಲ್ಲಿ ಶುರುವಾಯ್ತು. ಈಗ ನಮ್ಮ ದಸರಾಗೆನೆ 600 ವರ್ಷಗಳ ಇತಿಹಾಸ ಇದೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ. ವಿಜಯನಗರ, ಶ್ರೀರಂಗಪಟ್ಟಣ, ಮೈಸೂರು 3 ಒಬ್ಬರಾದ್ಮೇಲೆ ಒಬ್ಬರು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಈಗ ಇಷ್ಟು ಎಲ್ಲೋ ಒಂದು ಕಡೆ 50 ವರ್ಷ ಹಿಂದೆನೇ ಮೈಸೂರು ದಸರಾ ವಿಶ್ವವಿಖ್ಯಾತಿ ಆಗಿತ್ತು. ಆದರೆ 50 ವರ್ಷದಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೀವ. ಈಗ ಕಚ್ ಫೆಸ್ಟಿವಲ್ಲು 50 ವರ್ಷನೂ 500 ವರ್ಷನೂ ಇತಿಹಾಸ ಬಹುಶಃ ಇಲ್ಲ ಅನಿಸುತ್ತೆ ನನಗೆ ಗೊತ್ತಿದ್ದಂಗೆ. ಇವಾಗ ಯಾವಾಗೋ ಶುರು ಮಾಡಿದ್ರು 30 ವರ್ಷದಿಂದ, ಇವತ್ತಾದರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೊರಟೋಗಿದೆ. ನಾವು ಯಾಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆಸೋಕ್ಕಾಗಲಿಲ್ಲ? ಇವೆಲ್ಲ ನಮಗೆ ನಾವೇ ಪ್ರಶ್ನೆ ಕೇಳ್ಕೊಳ್ಬೇಕು. ಬಟ್ ಆ ಪ್ರಶ್ನೆಯಲ್ಲಿ ಉತ್ತರನೂ ಅಡಗಿದೆ. ಎಲ್ಲಿ ನಮಗೆ ನೆಕ್ಸ್ಟ್ ಆಪರ್ಚುನಿಟಿ ಇದೆ ಅಂದರೆ, ಅವರು ಹೇಳ್ದಾಗೆ ಕಚ್ ಫೆಸ್ಟಿವಲ್ ಲೆವೆಲ್ಗೆ ಅಥವಾ ರಾಜಸ್ಥಾನಲ್ಲಿ ಜೈಪುರ್ ಲಿಟ್ ಫೆಸ್ಟ್ ನಡೀತದೆ. ಜೈಪುರ್ ಲಿಟ್ ಫೆಸ್ಟ್ ಶುರುವಾಗಿ ಬಹುಶಃ ಏನೋ ಒಂದು 25 ವರ್ಷ ಆಗಿದೆಯೋ ಏನೋ, ಆದರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಿಂದ ಬರ್ತಾರೆ. ಕೊಚ್ಚಿನಲ್ಲಿ ಕೊಚ್ಚಿ ಬಿಯನಾಲೆ ಅಂತ ಒಂದು ಮಾಡ್ತಾರೆ. ಕೊಚ್ಚಿ ಬಿಯನಾಲೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟೆಲೆಕ್ಚುವಲ್ಸ್ ಎಲ್ಲ ಅವ್ರ ಕ್ಯಾಲೆಂಡರಲ್ಲಿ ಆ ಡೇಟನ್ನು ಬ್ಲಾಕ್ ಮಾಡಿಕೊಂಡು ಬರ್ತಾರೆ. ಸೊ ಎಲ್ಲ ಒಂದು ಕಡೆ ಇವೆಲ್ಲ ಉದಾಹರಣೆಗಳು. ನಾವು ಏನು ಮಾಡ್ಬೋದು ನೆಕ್ಸ್ಟು ಕರ್ನಾಟಕದಲ್ಲಿ ಅನ್ನೋದಕ್ಕೆ ಸಂಕಲ್ಪ ಬೇಕು. ಹೆಚ್ಚಿನ ಜವಾಬ್ದಾರಿ 80% ಗೌರ್ಮೆಂಟ್ದೇ ಜವಾಬ್ದಾರಿ ಇದರಲ್ಲಿ ನಾವು ಬೇರೆಯವ್ರ ಕಡೆಗೆ ಬೆರಳು ತೋರ್ಸೋಕ್ಕಾಗೋದಿಲ್ಲ. ಇದನ್ನು ನಮಗೆ ನಾವೇ ಅವಲೋಕನ ಮಾಡ್ಕೋಬೇಕು. ಆ ಲೆವೆಲ್ಗೆ ನಾವು ಯಾಕೆ ಇನ್ನೂ ಡೆವಲಪ್ ಮಾಡಿಲ್ಲ, ಮಾಡೋಕ್ಕಾಗಲಿಲ್ಲ, ಮಾಡಬಹುದಾ ಅನ್ನೋದನ್ನು ನಮಗೆ ನಾವೇ ಸರ್ಕಾರದಲ್ಲಿರೋ ಅಂಥವರು ಪ್ರಶ್ನೆ ಹಾಕ್ಕೋಬೇಕು. ಬಹುಶಃ ಈ ಬ್ರ್ಯಾಂಡ್ ಬೆಂಗಳೂರಿನ ಮುಖಾಂತರ ಇವುಗಳನ್ನೆಲ್ಲ ಮಾಡಬಹುದು ಅನ್ನೋದು ನಮ್ಮ ಪ್ರಯತ್ನ. ಅದಕ್ಕಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಈ ಬ್ರ್ಯಾಂಡ್ ಬೆಂಗಳೂರು ಅಂತ ಏನೋ ನಾವೊಂದು ಐಡಿಯಾ ಕೊಡಬೇಕಲ್ಲ, ಅದರ ಒಳಗಡೆ ಇವೆಲ್ಲ ಸೇರಿಸಿ ಮಾಡಬೇಕು. ಬೆಂಗಳೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ ಆಗಬೇಕು. ಅವೆಲ್ಲನೂ ಕೂಡ ಇದರಲ್ಲಿ ಸೇರಿದೆ. ಇನ್ಫ್ರಾಸ್ಟ್ರಕ್ಚರು ಆಗಬೇಕು, ಇಲ್ಲ ಅಂತಲ್ಲ, ಆದರೆ ಪ್ರಪಂಚದ ಟೂರಿಸ್ಟನ್ನು ಅಟ್ರಾಕ್ಟ್ ಮಾಡುವಂಥ ಮಟ್ಟಕ್ಕೂ ಬೆಳಿಬೇಕು. ಇವೆಲ್ಲವುಗಳು ಟ್ರಾಫಿಕ್ ಪ್ರಾಬ್ಲಮ್, ನಮ್ಮ ವೇಸ್ಟ್ ಪ್ರಾಬ್ಲಮ್ಮು, ಹಾಗೆ ಕೆರೆಗಳು, ಹಾಗೆ ಇವೆಲ್ಲವೂ ಶಿವಣ್ಣ, ಈಗ ಬೆಂಗಳೂರು ಫಿಲಮ್ ಫೆಸ್ಟ್ ನಡೆಯುತ್ತೆ. ಎಷ್ಟರ ಮಟ್ಟಿಗೆ ನಾವು ಇಡೀ ದೇಶವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ? 100%. ಯಾಕಂದರೆ ಫಿಲ್ಮ್ ಫೆಸ್ಟಿವಲ್ ನಿಮ್ಗೆ ಎಲ್ಲಿ ನಡೆದ್ರೂ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಬ್ಯಾಂಗ್ಳೂರು ಕರ್ನಾಟಕದಲ್ಲಾದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಪ್ಲಸ್ ಪಾಯಿಂಟ್ ಅಂದರೆ ವೆದರ್ ನಿಮಗೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಫುಡ್, ಸೆಕೆಂಡ್ ಪಾಯಿಂಟ್ ಇಸ್ ಫುಡ್. ಆ್ಯಂಡ್ ನೈಸ್ ಟು ಗೋ ಅರೌಂಡ್. ನೀವು MG ರೋಡ್ಗೆ ಹೋಗ್ಬೋದು. ಆ್ಯಂಡ್ ಜಸ್ಟ್ ಟು ವಾಕ್ ಅರೌಂಡ್ MG ರೋಡ್ ಅಂದರೆ ಇಟ್ ಗಿವ್ಸ್ ಸಮ್ ಇಮೆನ್ಸ್ ಪ್ಲೆಷರ್. ಆಮೇಲೆ ಕಬ್ಬನ್ ಪಾರ್ಕ್ ಇರ್ಬೋದು. ನಾವು ಎಷ್ಟು ವರ್ಷ ಕಬ್ಬನ್ ಪಾರ್ಕ್ ಬರ್ತಾ ಇದ್ದೀವಿ, ಇಟ್ ಲುಕ್ಸ್ ನ್ಯೂ. ನನಗಂತೂ ಯಾವಾಗಲೂ ನೀವು ಹೊಸ್ತನ ಕಾಣುತ್ತೆ. ಯಾಕಂದರೆ ಗ್ರೀನ್ಸ್ ಅಂದ್ರೇ ಇಷ್ಟ. ಅದಕ್ಕೋದ್ರೆ ನಮ್ಮ ಮನೇಲೂ ನಾವು ಗೀತಾ ಆಲ್ವೇಸ್ ಫೀಲ್ಸ್ ದಟ್ ಮನೇಲಿ ಒಂದು ಗಾರ್ಡನ್ ಇರಬೇಕು. ಅಪ್ಪಾಜಿಗೆ ಎಸ್ಪೆಷಲಿ ಅವಾಗಿಂದ ಗಾರ್ಡನ್ ಅಂದ ತಕ್ಷಣ ಅವ್ರಿಗೊಂದು ಖುಷಿ, ಆ ಹಸಿರು. ಫಸ್ಟ್ ಬಂದ ತಕ್ಷಣ ಕೇಳ್ದಂಗೆ, ನಿಮ್ಮ ಊರಲ್ಲಿ ಮಳೆ ಆಯಿತಾ, ಹೆಂಗಿದೆ ಊರಲ್ಲಿ ಮಳೆ ಬೆಳೆ ಹೆಂಗಿದೆ, ಅದೇ ಕೇಳೋದು. ಯಾಕಂದರೆ ಜೀವನದಲ್ಲಿ ಅದು ಮುಖ್ಯ. ಮಳೆ ಬಂದರೆ ಬೆಳೆ ಬರುತ್ತೆ, ಬೆಳೆ ಬಂದರೆ ಎಲ್ಲರ ಮುಖದಲ್ಲಿ ಒಂದು ಕಳೆ ಬರುತ್ತೆ. ಅವರು ಮಲೆನಾಡಿನಿಂದ ಬಂದವರು. ಫಸ್ಟ್ ಕ್ವಶನ್ ನಮಗೂ ಅಷ್ಟೇ. ಗ್ರೀನ್ ಅಂದರೆ 100% ವಿ ಲೈಕ್. ಸೊ ಫಿಲ್ಮ್ ಫೆಸ್ಟಿವಲ್ ನಡೆದಾಗ 100% ದೇರ್ ಇಸ್ ಅ ಸಕ್ಸಸ್.
ಸಕ್ಸಸ್ ರೇಷಿಯೋ ತುಂಬ ಚೆನ್ನಾಗಿದೆ. ಹೌದು, ಎಲ್ರಿಗೂ ಇಷ್ಟ. ಬ್ಯಾಂಗ್ಳೂರ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಇವ ನೋಡಿ, ಎನಿಬಡಿ ಎಲ್ಲರೂ ಪ್ರಿಫರ್ ಮಾಡೋದೇ ಆಗಿನ ಕಾಲದಲ್ಲಿ ಶೋಲೆ ತಗೊಳ್ಳಿ, ದೇ ವಾಂಟೆಡ್ ಟು ಶೂಟ್ ಓನ್ಲಿ ಇನ್ ರಾಮನಗರ. ಅಂದರೆ ಇಡೀ ವಿಶ್ವ ಇಲ್ಲ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟ್ ಇದೆ ಅಂತ ಹೇಳುವಾಗ ಇಲ್ಲಿಗೆ ಬರೋ ರೀತಿಯಾಗಿ ಅದನ್ನು ಆ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತ ಅವಶ್ಯಕತೆಯೂ ಕೂಡ ಇದೆಯಲ್ಲ ಶಿವಣ್ಣ? 100%. ಯಾಕಂದರೆ ಇವಾಗ ಆಗಿನ ಟೈಮಿಂದನೂ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲರೂ ಬರ್ತಾರೆ. ಹೌದು, ಎಲ್ಲ ಅಮ್ಯುನಿಟೀಸು ಇಲ್ಲಿ ಇದೆ, ಆಮೇಲೆ ಎಲ್ಲ ವ್ಯಾಲ್ಯೂಸು ಇದೆ. ಎಸ್, ಇನ್ನೂ ನಡೀತಾ ಇದೆ. ಓನ್ಲಿ ಥಿಂಗ್ ನಮ್ಮ ಇದರಲ್ಲಿ ಒಂದು ಇವಾಗ ಏನೋ ಏನಂತೀವಿ, ಒಂದು ದೊಡ್ಡ ಸ್ಟುಡಿಯೋ, ಏನು ಒಂದು ಶೂಟಿಂಗ್, ಒಂದು ಫಿಲ್ಮ್ಗೋಸ್ಕರ ಒಂದು ಹಬ್ ಅಂತ ಏನು ಹೇಳ್ತೀವಿ, ಎಲ್ಲದಕ್ಕೂ ಒಂದು ಹಬ್ ಇದೆ. ಫಿಲ್ಮ್ ಹಬ್ ಅಂತ ಪಕ್ಕಾ ಮಾಡಿಬಿಟ್ರೆ ಇಲ್ಲಿ 100% ಆಲ್ಮೋಸ್ಟ್ ಸರ್ಕಾರದಲ್ಲೂ ಹೇಳಿದ್ದಾರೆ ಮೈಸೂರಲ್ಲಿ ಅಂತ. ಅದು ಬಂದ್ಬಿಡ್ತು ಅಂದರೆ ಇಟ್ ವಿಲ್ ಗೋ ಟು ನೆಕ್ಸ್ಟ್ ಲೆವೆಲ್. ಅದು ಆದಷ್ಟು ಬೇಗ ಆಗ್ಬಿಡ್ತು ಅಂದರೆ 100% ಅದು ಇವನ್ ದೇ ಆರ್ ವೈಟಿಂಗ್ ಫಾರ್ ದಟ್. ಏನು ನೀವೊಂದು ಇದು ಕೊಡಿ, ಒಂದು ಫಾರ್ಮೇಷನ್ ಕೊಡಿ, ಹೆಂಗೆ ಮಾಡ್ತೀರಾ ಅಂತ ಒಂದು ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದು ಪ್ರಿಪೇರ್ ಮಾಡಿ ಕೊಟ್ಟ ತಕ್ಷಣ ಇಟ್ ವಿಲ್ ಗೋ ಟು ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ನಮ್ಮಲ್ಲಿ ಒಂದು ಇಷ್ಟು ಎಕರೆಯಲ್ಲಿ ನಾವು ಏನು ಮಾಡ್ಬೋದು, ಹೆಂಗೆ ಅಟ್ರ್ಯಾಕ್ಟ್ ಮಾಡ್ಬೋದು. ಅವಾಗೇನಾಗುತ್ತೆ, ಎಕಾನಮಿಲಿ ಸರಿ ಎಲ್ಲ ಇದ್ರಲ್ಲೂ ಹೆಲ್ಪ್ ಆಗಬೇಕು. ಸರ್ಕಾರ ಕೊಟ್ಬಿಡ್ತು ಮಾಡ್ಬಿಡ್ತು ಅಂದ ತಕ್ಷಣಕ್ಕೆ ನಮ್ಮ ಡ್ಯೂಟಿ ಅಲ್ಲಿಗೆ ನಿಲ್ಲಲ್ಲ. ಹೌದು, ಸುಮ್ಮನೆ ಒಂದು ಬ್ಲ್ಯಾಂಕ್ ಆಗಿ ಒಂದು ಪ್ರಾಪರ್ಟಿ ಥರ ಆಗೋಯ್ತು, ಒಂದು ಫಿಲ್ಮ್ ಸಿಟಿ ಆಗೋಯ್ತು, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಕಂಟೆಂಟ್ ಅಲ್ಲಿ ನಾವೇನು ತಗೋಬೋದು, ಹೌದು, ಆ ರೆವಿನ್ಯೂ ಹೆಂಗೆ ತಗೋಬೋದು, ಗೌರ್ಮೆಂಟ್ಗೆ ಹೆಂಗೆ ಅದನ್ನು ಈಕ್ವಲೈಸ್ ಮಾಡ್ಬೋದು. ಹೌದು, ಅದು ನಮ್ಮ ಕರ್ತವ್ಯನಾಗುತ್ತೆ. ನಿಜ. ಸೊ ಕೃಷ್ಣ ಬೈರೇಗೌಡರೆ, ಯಾಕಂದರೆ ಒಂದು ಫಿಲ್ಮ್ ಹಬ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಫಿಲ್ಮ್ ಸಿಟಿ ಅನ್ನುವಂಥ ಪ್ರಪೋಸಲ್ನ ಹಿಂದಿನ ಅವಧಿಯಲ್ಲಿ ಸರ್ಕಾರ ಘೋಷಣೆ ಮಾಡಿತ್ತು. ಮೈಸೂರಿನಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ. ಬಟ್ ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಈಗ ಬೆಂಗಳೂರಿನಲ್ಲಿ ಕಂಠೀರವ ಸ್ಟುಡಿಯೋ ಅನ್ನುವಂಥದ್ದು ಇದೆ. ಅದಷ್ಟೇ ವಿಚಾರದಲ್ಲಿ ಅದು ನಿಜಕ್ಕೂ ಹೊಸತನದ ಇವತ್ತಿನ ಇದಕ್ಕೆ ಬೇಕಾದಂಥ ರೀತಿಯಲ್ಲಿ ಆ ಸ್ಟುಡಿಯೋವನ್ನು ಡೆವಲಪ್ ಮಾಡೋದಕ್ಕಿರುವಂಥ ಅವಕಾಶಗಳನ್ನು ಎಷ್ಟು ಮಟ್ಟಿಗೆ ಸರ್ಕಾರ ಮಾಡಬಹುದು, ಆ ನಿಟ್ಟಲ್ಲಿ ಹೆಂಗೆ ಯೋಚನೆ ಮಾಡಬೇಕು. ಅವ್ರು ಹೇಳಿದಾಗೆ, ಶಿವಣ್ಣವ್ರು ಹೇಳಿದಾಗೆ ನಾವು ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಅಟ್ರಾಕ್ಟ್ ಮಾಡಬೇಕು, ಒಳ್ಳೆ ಪ್ರೊಡಕ್ಷನ್ ಕಂಪನಿಗಳನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗತ್ತೆ. ನಾವು ಹಿಂದೆ ಅನೌನ್ಸ್ ಮಾಡಿದ್ವಿ, ಈಗ ಆಗಿಲ್ಲ. ಬಟ್ ಈಗ ಅವರು ಹೇಳ್ದಾಗೆ, ಶಿವಣ್ಣವ್ರು ಹೇಳ್ದಾಗೆ, CM ಅವರು ಹೇಳಿದ್ದಾರೆ ಇದನ್ನು ಈ ಸತಿ ಮಾಡೇ ತೀರೋಣ ಅಂತ ಮಾತು ಕೊಟ್ಟಿದ್ದಾರೆ, ಮತ್ತು ಜಾಗನೂ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ. ಖಂಡಿತ ಅದು ಡೆವಲಪ್ ಆದರೆ ನಮ್ಮ ಸಿನಿಮಾ ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ. ಅದನ್ನು ನೋಡಿ ಬೇರೆ ರಾಜ್ಯಗಳಿಂದನೂ ಸಿನಿಮಾ ಪ್ರೊಡಕ್ಷನ್ನಿಗೆ, ಪೋಸ್ಟ್ ಪ್ರೊಡಕ್ಷನ್ನಿಗೆ ಎಲ್ಲ ಇಲ್ಲಿ ಬರ್ತಾರೆ. ಅದರಿಂದ ಇನ್ನಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ, ಎಕನಾಮಿಕ್ ಪ್ರಾಸ್ಪೆರಿಟಿ ಬರುತ್ತೆ. ಸೊ ಖಂಡಿತವಾಗಿ ಈ ತರಹ ಹೆಲ್ತ್ ಹಬ್ ಅಂತ ತಾವು ಹೇಳಿದ್ರಿ, ಅದಕ್ಕೂ ಸ್ವಲ್ಪ ಈಗ ಒಳ್ಳೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಬೆಂಗಳೂರಲ್ಲಿ, ಇಲ್ಲ ಅಂತಲ್ಲ. ಆದರೆ ಇನ್ನೂ ಒಂದು ಸ್ವಲ್ಪ ಅದನ್ನು ಹೆಚ್ಚು ನಾವು ಹೊರಗಿನಿಂದ ಜನ ಹೆಲ್ತ್ ಕೇರ್ಗೆ ಬರುವಂಥವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಅದಕ್ಕೊಂದು ಕಾನ್ಸೆಪ್ಟ್ ಮಾಡಿ ಒಂದು ಹೆಲ್ತ್ ಹಬ್ ಅಂತಲೇ ಒಂದು ಮಾಡಿದರೆ ಆವಾಗ ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸು ಬರುತ್ತೆ. ಆ ಇನ್ವೆಸ್ಟ್ಮೆಂಟ್ ಬಂದರೆ ಉದ್ಯೋಗ ಬರುತ್ತೆ, ಉದ್ಯೋಗ ಬಂದರೆ ಎಕಾನಮಿ ಡೆವಲಪ್ ಆಗುತ್ತೆ, ಜನಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಹೆಲ್ತಲ್ಲೇ ಆಗಲಿ, ನಾವು ಕಲ್ಚರಲ್ಲೇ ವಿಷಯಗಳಲ್ಲೇ ಆಗಲಿ, ಇವೆಲ್ಲ ನೋಡಿ ಹುಡುಕಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಯಾವ್ಯಾವ ಆಪರ್ಚುನಿಟೀಸ್ ಇದೆ, ಅವಕಾಶ ಇದೆ ಅಂತ ಗುರುತಿಸಿ ಅವುಗಳನ್ನ ಡೆವಲಪ್ ಮಾಡಿದರೆ ಆಗ ಬೆಂಗಳೂರನ್ನು ಇನ್ನಷ್ಟು ನೀವು ಹೇಳಿದಾಗೆ ಇನ್ನೂ ಹೊಸ ಏರಿಯಾಗಳಲ್ಲಿ ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಒಂದು ಎಲ್ಲದರಲ್ಲೂ ನಾವು ಗಮನದಲ್ಲಿ ಇಟ್ಕೋಬೇಕಾಗಿದ್ದು, ಎಲ್ಲವನ್ನೂ ನಾವು ಬೆಂಗಳೂರಲ್ಲೇ ಕಾನ್ಸಂಟ್ರೇಟ್ ಮಾಡಿದರೆ ಭಾಳ ಕಷ್ಟ ಆಗುತ್ತೆ. ಎಲ್ಲಾದರೂ ಇಲ್ಲ ಬೆಂಗಳೂರಿಂದ ಅಕ್ಕಪಕ್ಕ ಹೋಗಬೇಕು ಅಥವಾ ಬೇರೆ ನಗರಗಳಿಗೆ ಬ್ರ್ಯಾಂಡ್ ಬೆಂಗಳೂರು ಸಕ್ಸಸ್ ಆಗಬೇಕಾದ್ರೆ ಕೆಲವು ವಿಚಾರದಲ್ಲಿ ಬಿಯಾಂಡ್ ಬೆಂಗಳೂರು ಮಾಡಿದ್ರೇನೆ ಬ್ರ್ಯಾಂಡ್ ಬೆಂಗಳೂರು ಸಕ್ಸಸ್ ಆಗೋದು. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹೌದು. ಕಡೆದಾಗಿ ಶಿವಣ್ಣ, ತಾವೇನು ಹೇಳ್ತೀರಿ ಈ ವಿಚಾರದಲ್ಲಿ? ಏನನ್ನು ನಿರೀಕ್ಷೆ ಮಾಡ್ಕೊಳ್ಬೇಕು? ಫಸ್ಟ್ ಆಫ್ ಆಲ್ ನನಗೆ ಇದು ಹೊಸ ವಿಷಯ ಆ್ಯಕ್ಚುಲಿ, ಕಮನ್ ಸಿಟ್ ಅಂಡ್ ಟಾಕ್. ಯಾಕಂದ್ರೆ ನಾವೇನಾದರೂ ಬಣ್ಣ ಹಚ್ಕೊಂಡು ಆ್ಯಕ್ಟ್ ಮಾಡೋರು. ಬಟ್ ದಿಸ್ ಬೇಸಿಕಲಿ ವಾಟ್ ವಿ ನೋ ಲಿಟಲ್ ಬಿಟ್. ಏನು ಗೊತ್ತಿತ್ತು ಅದು ನಾವು ಹೇಳಿದ್ದೀವಿ ಅಷ್ಟೇ. ಏನೋ ತಪ್ಪು ಒಪ್ಪಿದ್ರೆ ಐ ಥಿಂಕ್ ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ಏನಂದ್ರೆ ನಾನು ಏನಿದ್ರು ಐ ಸ್ಪೀಕ್ ಫ್ರಮ್ ಮೈ ಹಾರ್ಟ್. ಐ ಥಿಂಕ್ ನಮ್ದು ಏನಿದ್ರು ಇವಾಗ ನಾವು ಹೊರಗಡೆ ಹೋದಾಗ ನಾವು ಫಸ್ಟ್ ವಿ ಸೇ ಭಾರತೀಯರು ನಾವು, ದೆನ್ ವಿ ಸೇ ಕನ್ನಡಿಗರು. ವಿ ಸ್ಪೀಕ್ ಕನ್ನಡ, ಮದರ್ ಟಂಗ್ ಇಸ್ ಕನ್ನಡ, ಫ್ರೀ ಆಫ್ ಫ್ರಮ್ ಕರ್ನಾಟಕ ಅಂತ ಹೇಳಿ ಯು ಆರ್ ಪ್ರೌಡ್ ಟು ಸೇ. ಬಟ್ ಇವತ್ತು ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ಸ್ ಹ್ಯಾಪ್ನಿಂಗ್ ನಾವು. ಲಾಟ್ ಆಫ್ ಹೋಪ್ಸ್ ಫ್ರಮ್ ದಿಸ್ ಗೌರ್ಮೆಂಟಿಂದ, ಲಾಟ್ ಆಫ್ ಹೋಪ್ಸ್ ಇದೆ. ಯಾಕಂದರೆ ಯಾವುದೇ ಗೌರ್ಮೆಂಟ್ ಬಂದರೂ ನಾವು ಹೊರಗಡೆ ಹೋದಾಗ ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಅಂತಲ್ಲ, ಇವಾಗ ಸದ್ಯಕ್ಕೆ ನಮ್ಮದು ಗೌರ್ಮೆಂಟ್ ಯಾವುದು ಕಾಂಗ್ರೆಸ್. ಎಸ್, ಹೊರಗಡೆ ಹೋದಾಗ ನಮ್ಗೆ ಇವಾಗ ಗೌರ್ಮೆಂಟ್ ಕಾಂಗ್ರೆಸ್. ಅಂದರೆ ಇಲ್ಲಿ ಭೇದ ಭಾವ ಇಲ್ದೇ ಎಲ್ಲರೂ
ನಮ್ಮ ಕರ್ನಾಟಕ ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ವಿತೌಟ್ ಎನಿ ದಿಸ್ ಒನ್ ದೇ ಶುಡ್ ನಾಟ್ ಫೀಲ್ ಇದಕ್ಕೋಸ್ಕರ ನಾವು ವಿ ಶುಡ್ ನಾಟ್ ಗೆಟ್ ದ ಪಾರ್ಟೀಸ್ ಇನ್ ಬಿಟ್ವೀನ್ ದೆಮ್. ಹೌದು, ನೌ ವಾಟ್ ಈಸ್ ದೇರ್ ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಮಾಡಿದ್ರೆ 100% ಇಟ್ ವಿಲ್ ಬಿಕಮ್ ಸೂಪರ್ ಕರ್ನಾಟಕ, ಗ್ರ್ಯಾಂಡ್ ಕರ್ನಾಟಕ ಆ್ಯಂಡ್ ಬ್ರ್ಯಾಂಡ್ ಕರ್ನಾಟಕ. ನಿಜ. ಕಡೆಯದಾಗಿ ಕೃಷ್ಣ ಬೈರೇಗೌಡ್ರೆ, ಯಾಕೆಂದರೆ ನಿರೀಕ್ಷೆಗಳ ಭಾರ ಯಾವತ್ತೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಸ ಹೊಸ ಸರ್ಕಾರಗಳು ಬಂದಂಗೆ ಹೊಸ ಹೊಸ ನಿರೀಕ್ಷೆಗಳು ಹುಡುತ್ತವೆ. ನಿಮ್ಮ 5 ವರ್ಷಗಳ ಹಿಂದೆ ನೀವು 10 ವರ್ಷದ ಹಿಂದೆ ನೀವು 5 ವರ್ಷ ಆಳ್ವಿಕೆಯನ್ನು ಮಾಡಿದಾಗ ಇದ್ದಂಥ ನಿರೀಕ್ಷೆಗಳು ಬೇರೆ ಇರ್ಬೋದು, ಇವತ್ತಿನ ನಿರೀಕ್ಷೆ ಬೇರೆ ಇರುತ್ತೆ. ಈ ನಿರೀಕ್ಷೆಗಳ ನಡುವೆ ಹೀಗೆ ಬ್ರ್ಯಾಂಡ್ ಬೆಂಗಳೂರನ್ನು, ಆ ಬ್ರ್ಯಾಂಡನ್ನು ಶಿವಣ್ಣ ಅವರ ಮಾತಲ್ಲಿ ಹೇಳಿದರೆ ಗ್ರ್ಯಾಂಡ್ ಮಾಡೋದ್ರ ಕಡೆಗೆ ಹೆಂಗೆ ನಿಮ್ಮ ಸರ್ಕಾರ ಯಶಸ್ವಿ ಆಗುತ್ತೆ ಅನ್ನೋಂಥ ವಿಶ್ವಾಸವನ್ನು ಜನರಿಗೆ ಕೊಡ್ತೀರಿ? ನೋಡಿ, ನಿರೀಕ್ಷೆಗಳನ್ನು ನಾವು ಚಾಲೆಂಜ್ ಆಗಿ ತಗೋಬೇಕು. ನಮ್ಮನ್ನು ಏನಕ್ಕೆ ಜನ ಇಲ್ಲಿ ಕೂರಿಸಿರೋದು? ಅಂಥ ನಿರೀಕ್ಷೆಗಳ ಒಂದು ಸವಾಲನ್ನು ಸಾಕಾರ ಮಾಡಿ ಅಂತ ತಾನೇ ನಮ್ಮನ್ನು ಇಲ್ಲಿ ಕೂರಿಸಿರೋದು. ಕುರ್ಚಿಯಲ್ಲಿ ಬಂದು ಕೂತ್ಕೊಂಡು ಇವೆಲ್ಲ ನಿರೀಕ್ಷೆಗಳು ಬಹಳ ಇದ್ದಾವೆ ಅಂತ ಹೇಳಿದರೆ ಹಾಗಾದರೆ ನಾನು ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೆ ನಾಲಾಯಕ್. ಅದನ್ನು ಮಾಡೋದಕ್ಕೇ ಜನ ನಮ್ಮನ್ನೇ ಇಲ್ಲಿ ಕೂರಿಸಿರೋದು. ಬೆಂಗಳೂರು ಸವಾಲುಗಳಿಗೆ ಬಂದರೆ ನಿಜ ಸವಾಲುಗಳು ಜಾಸ್ತಿ ಇದೆ, ನಿರೀಕ್ಷೆಗಳು ಜಾಸ್ತಿ ಇದೆ, ಆದರೆ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಮ್ಮ ರಾಜ್ಯಕ್ಕೂ ಕಷ್ಟ ಆಗುತ್ತೆ, ಬೆಂಗಳೂರಿಗೂ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ರಾಜ್ಯದ 50-60% ವರಮಾನ ತೆರಿಗೆ ಬೆಂಗಳೂರಲ್ಲಿ ಹುಟ್ಟುತ್ತೆ. ಇವತ್ತು ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಬೆಂಗಳೂರಲ್ಲಿ ಈ ಇಡುವಂತಹ ಚಿನ್ನದ ಮೊಟ್ಟೆ ಇವತ್ತು ಇಡೀ ಕರ್ನಾಟಕವನ್ನು ಒಂದು ಮಟ್ಟಿಗೆ ಬೆಳೆಸಲಿಕ್ಕೆ ಸಹಕಾರ ಆಗ್ತಾ ಇದೆ. 50-60% ಆಫ್ ಟ್ಯಾಕ್ಸ್ ರೆವಿನ್ಯೂ ನನ್ನ ಕಡೆಯಲ್ಲಿ ನನ್ನ ಕೆಳಗಡೆ ಒಂದು ಸರ್ಕಾರದ ವರಮಾನ ಇಲಾಖೆ ನನ್ನಲ್ಲಿ ಬರುತ್ತೆ. ಸರ್ಕಾರಕ್ಕೆ ನಾನಾ ವರಮಾನಗಳು ಇದ್ದಾವೆ. GST ಬರುತ್ತೆ, ಹಾಗೆ ಎಕ್ಸೈಸ್ ರೆವಿನ್ಯೂ ಬರುತ್ತೆ, ಹಾಗೆ ಒಂದು ರೆವಿನ್ಯೂ ಬಂದು ರಿಜಿಸ್ಟ್ರೇಷನ್ಸ್ ಡಿಪಾರ್ಟ್ಮೆಂಟ್, ಹೌದು, ಅದು ನನ್ನ ಇಲಾಖೆಯಲ್ಲಿ ಬರುತ್ತೆ. ವರ್ಷಕ್ಕೆ ನಾವು ಒಂದು 20,000 ಕೋಟಿ ಸರ್ಕಾರಕ್ಕೆ ವರಮಾನ ಸಂಗ್ರಹಣೆ ಮಾಡ್ತೇವೆ. ಅದರಲ್ಲಿ ನೋಡಿದರೆ ಇಡೀ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ಸಿಂದ ಬರೋ ವರಮಾನದಲ್ಲಿ 60% ಬ್ಯಾಂಗ್ಳೂರಲ್ಲೇ ಬರುತ್ತೆ. ಸೊ ಹಾಗಾಗಿ ಒಂದು ಆಯಾಮ ಹೇಳ್ತಾ ಇದ್ದೇನೆ, ಯಾಕಂದರೆ ಬೆಂಗಳೂರಿನ ಪ್ರಾಮುಖ್ಯತೆ ಏನು ಅಂತ. ಹಾಗಾಗಿ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲೇಬೇಕು. ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಜನ ನಮಗೆ ಶಿಕ್ಷೆ ಎದುರಿಸ್ಲಿಕ್ಕೂ ನಾವು ತಯಾರಾಗಬೇಕು. ಹಾಗಾಗಿ ಜನ ನಮ್ಮಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನೇ ನಾವು ಒಂದು ಮೋಟಿವೇಶನ್ ಆಗಿ ತಗೋಬೇಕು. ಏನಪ್ಪ ಅಂತ ಯೋಚನೆ ಮಾಡೋದಲ್ಲ, ಜನ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತೇಳಿ ಅದರಿಂದ ನಾವು ಉತ್ತೇಜನಕ್ಕೆ ಒಳಗಾಗಬೇಕು. ಯಾವುದೂ ಈಸಿ ಇಲ್ಲ. ಈಗ ಬ್ಯಾಂಗ್ಳೂರ್ ಟ್ರಾಫಿಕ್ ಪ್ರಾಬ್ಲಮ್, ಪ್ರಪಂಚದಲ್ಲಿ ಎಲ್ಲೋದ್ರೂ ಟ್ರಾಫಿಕ್ ಪ್ರಾಬ್ಲಮ್ ಇದೆ. ಆದರೂ ಕೂಡ ಹಂಗಂತೇಳಿ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಮಾಡಲೇಬೇಕು. ಏನೋ ಸ್ಮಾರ್ಟ್ ಸೊಲ್ಯೂಷನ್ಸ್ ಹುಡುಕಬೇಕು, ಇನ್ಫ್ರಾಸ್ಟ್ರಕ್ಚರ್ ಕಡೆಗೆ ನೋಡಬೇಕು, ಸಾಲ್ವ್ ಮಾಡಬೇಕಾಗತ್ತೆ. ಗಾರ್ಬೇಜ್ ಪ್ರಾಬ್ಲಮ್ಮು ನೀವು ಹೈಲೈಟ್ ಮಾಡಿದ್ರಿ ನಿಮ್ಮ ಡಾಕ್ಯುಮೆಂಟ್ರಿಯಲ್ಲಿ. 3 ಪ್ರಾಬ್ಲಮ್ಮು, ಒಂದು ಟ್ರಾಫಿಕ್ಕು, ಇನ್ನೊಂದು ಗಾರ್ಬೇಜು, ಪಾಟ್ ಹೋಲ್ಸು, ಇವೆಲ್ಲ ತೋರಿಸಿದ್ರಿ. ಮಾಡಲೇಬೇಕು. ಅದಕ್ಕಾಗಿಯೇ ನಮ್ಮ DK ಶಿವಕುಮಾರ್ ಅವರು ಈ ಕಾನ್ಸೆಪ್ಟನ್ನು ತಗೊಂಡು ಏನಾದರೂ ಮಾಡಿ ಬ್ಯಾಂಗ್ಳೂರಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಒಂದು ಶಾಶ್ವತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗದೇ ಇದ್ರು ನಮ್ಮದು ಅಂತ ಒಂದು ಪರ್ಮನೆಂಟ್ ಕಾಂಟ್ರಿಬ್ಯೂಷನ್ನು ಬ್ಯಾಂಗ್ಳೂರಿಗೆ ಇರಬೇಕು. ಹೆಜ್ಜೆ ಗುರುತು ಒಂದು ಮೂಡಿ ಅಷ್ಟು ನಮ್ಮ ಗುರುತು ಉಳಿಬೇಕು ಬೆಂಗಳೂರಲ್ಲಿ ನಮ್ಮ ಸರ್ಕಾರದ್ದು ಅಂತ ಸಂಕಲ್ಪ ಅಂತೂ ನಾವು ಮಾಡಿದ್ದೇವೆ. ಸಂಕಲ್ಪ ಮಾಡಿದರೆ ಅರ್ಧ ಕೆಲಸ ಆಗುತ್ತೆ ಅಂತ ನೀವು ಹೇಳ್ಬೋದು, ಆದರೆ ಅಷ್ಟು ಸಲೀಸು ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಅವರು ಹೇಳಿದ್ರು ಯಾವುದು 6 ತಿಂಗಳಲ್ಲಿ 1 ವರ್ಷದಲ್ಲಿ ಕಷ್ಟ ಆಗ್ಬೋದು, ಆದರೆ ನಾವು ಬಿಡೋದಿಲ್ಲ. ಯಾಕಂದರೆ ಬೆಂಗಳೂರು ನಮಗೆ ಬಹಳ ಇಂಪಾರ್ಟೆಂಟ್, ಜನಗಳಿಗೆ ಇಂಪಾರ್ಟೆಂಟ್. 1.5 ಕೋಟಿ ಹತ್ರ ಜನಸಂಖ್ಯೆ. ಬೆಂಗಳೂರಿನಲ್ಲಿ ಬರೀ ಕನ್ನಡಿಗರಷ್ಟೇ ಅಲ್ಲ, ದೇಶದ ಎಲ್ಲ ಜನಕ್ಕೂ ಉದ್ಯೋಗ ಕೊಟ್ಟಿದೆ ಬೆಂಗಳೂರು. ಬೆಂಗಳೂರಲ್ಲಿ ಸಂಪಾದನೆ ಆಗೋದು ಬಿಹಾರದಲ್ಲಿ ಯಾವುದೋ ಹಳ್ಳಿಯಲ್ಲಿ ಒಂದು ಕುಟುಂಬವನ್ನು ಸಾಕ್ತಾ ಇದೆ, ಜಾರ್ಖಂಡಲ್ಲಿ ಯಾವುದೋ ಕುಟುಂಬವನ್ನು ಸಾಕ್ತಾ ಇದೆ, ಅಸ್ಸಾಂ ನಾಗಾಲ್ಯಾಂಡಲ್ಲಿ ಸಂಸಾರಗಳನ್ನು ಸಾಕ್ತಾ ಇದೆ. ಸೊ ಬೆಂಗಳೂರಿನ ಮಹತ್ವ ಕನ್ನಡಿಗರಿಗೂ ಇದೆ, ಇಡೀ ದೇಶಕ್ಕೂ ಇದೆ. ಹಾಗಾಗಿ ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೇಬೇಕು. ಉದಾಹರಣೆಗೆ ಹೆಂಗೆ ಮಾಡ್ತೀರಿ ಅಂತ ನೀವು ಕೇಳ್ಬೋದು. ನಾನು ಜೂನ್ ತಿಂಗಳಲ್ಲಿ ವರ್ಲ್ಡ್ ಬ್ಯಾಂಕ್ ಟೀಮ್ ಅವ್ರ ಜೊತೆಗೆ ನಮ್ಮ ಆಫೀಸಲ್ಲೇ ಒಂದು ಮೀಟಿಂಗ್ ಮಾಡಿ, ಅವರ ಡೈರೆಕ್ಟ್ರು ಬಂದಿದ್ದರು, ನಾನು ನಮ್ಮ ಚೀಫ್ ಸೆಕ್ರೆಟರಿ ಅವ್ರು ಮೀಟಿಂಗ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೇವೆ. ಏನಂದರೆ ಈ ಮತ್ತೆ ಮುಂದಿನ ಭವಿಷ್ಯದ ವರ್ಷಗಳಲ್ಲಿ ಮತ್ತೆ ಫ್ಲಡ್ಡಿಂಗ್ ಆಗಿ ನೀರೆಲ್ಲ ಎಲ್ಲಂದರೆ ಅಲ್ಲಿ ನುಗ್ಗಬಾರ್ದು ಅಂಥೇಳಿ ವರ್ಲ್ಡ್ ಬ್ಯಾಂಕ್ ಅವ್ರಿಗೆ ಒಂದು 3,000 ಕೋಟಿ ಈ ಫ್ಲಡ್ ಮ್ಯಾನೇಜ್ಮೆಂಟಿಗೆ ಹಣ ಕೊಡಲಿಕ್ಕೆ ಒಪ್ಪಿಸಿದ್ದೇವೆ.
ಇನ್ನೊಂದು ವಾರದಲ್ಲಿ ಆ ಕ್ಯಾಬಿನೆಟ್ಗೆ ಹೋಗಿ ಅಪ್ರೂವಲ್ ಆದರೆ ಇಂಪ್ಲಿಮೆಂಟೇಷನ್ನು ಕೂಡ ಆರಂಭ ಮಾಡ್ತೇವೆ. ಆ ಥರ ಒಂದು ವರ್ಲ್ಡ್ ಬ್ಯಾಂಕಿಂದ ಒಂದು ಲೋನ್ ತಗೊಂಡು ರಾಜಕಾಲುವೆಗಳನ್ನು, ಸ್ವಲ್ಪ ಉಳಿದಿರುವಂಥ ಕೆರೆಗಳನ್ನು ಅಭಿವೃದ್ಧಿ ಮಾಡಿ ನಾವು ಫ್ಲಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ, ಪರಿಸರ ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ತಿಳುವಳಿಕೆಗೆ ತಕ್ಕ ಹಾಗೆ ಏನು ಅಂತ ಸಮಸ್ಯೆ ಅರ್ಥ ಮಾಡಿಕೊಂಡು ಅದನ್ನಾದರೂ ಸಾಲ್ವ್ ಮಾಡೋದು ನಮ್ಮ ಕೈಯಲ್ಲಿದೆ. 100% ಸೊಲ್ಯೂಷನ್ ಆಗದೆ ಹೋದರೂ ನಮ್ಮ ಅಲ್ಪ ಸ್ವಲ್ಪ ತಿಳುವಳಿಕೆಗೆ ತಕ್ಕ ಹಾಗೆ ಒಂದು ಪರಿಹಾರ ಕ್ರಮವನ್ನು ಇದನ್ನು ಶಿವಕುಮಾರ್ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಸಹಕಾರದಿಂದ ಒಂದು 3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಯಾಲೆನ್ಸ್ ಇರುವಂಥ ಎಲ್ಲ ರಾಜಕಾಲುವೆಗಳನ್ನು ನಾವು ರೀಡೆವಲಪ್ ಮಾಡ್ತೇವೆ ಅನ್ನುವಂಥ ಅದನ್ನು. ಸೊ ಅದು ಒಂದು 300 ಕಿಲೋಮೀಟ್ರಷ್ಟು ರಾಜಕಾಲುವೆ ಬೆಂಗಳೂರಲ್ಲಿ ಬ್ಯಾಲೆನ್ಸ್ ಉಳಿದಿದೆ. ಸೊ ಅಂಥವುಗಳನ್ನು ರೀಡೆವಲಪ್ ಮಾಡೋದ್ರಿಂದ ಹೀಗೆ ಒಂದೊಂದು ಹೆಜ್ಜೆ ಇಟ್ಟರೆ ಅವ್ರು ಹೇಳ್ದಾಗೆ ಬೆಂಗಳೂರು ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರಿನ ಕಡೆಗೆ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ಖಂಡಿತವಾಗಿ ದೃಢ ಸಂಕಲ್ಪದ ಜೊತೆಗೆ ಹೆಜ್ಜೆಯನ್ನು ಇಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಎಸ್, ಧನ್ಯವಾದ ತಮಗಿಬ್ರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಬಹಳ ಮುಖ್ಯವಾಗಿ ಯಾವುದೇ ಒಂದು ಸರ್ಕಾರಗಳಿಗೆ ಹೊಸ ಯೋಚನೆಗಳಿರಬೇಕು, ಆ ಯೋಚನೆಗಳ ಕಡೆಗೆ ಸಾಗುವಂತಹ ದೃಢ ಸಂಕಲ್ಪ ಇರಬೇಕು. ಹಾಗಿದ್ದಾಗ ಮಾತ್ರ ಅದನ್ನೇ ನಾವು ರಾಜಕೀಯ ಇಚ್ಛಾಶಕ್ತಿ ಅಂತ ಹೇಳ್ತಾ ಇರ್ತೀವಿ. ಆ ರಾಜಕೀಯ ಇಚ್ಛಾಶಕ್ತಿಯನ್ನು ರಾಜ್ಯ ಸರ್ಕಾರ ಪ್ರದರ್ಶಿಸುತ್ತೆ ಅನ್ನುವಂತಹ ನಿರೀಕ್ಷೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಚರ್ಚೆಯಲ್ಲಿ ಪಾಲ್ಗೊಂಡಂತ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿರುವಂತ ಶ್ರೀ ಕೃಷ್ಣ ಬೈರೇಗೌಡರು, ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ನಟ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನ್ಯೂಸ್ 18 ಕನ್ನಡದ ಪರವಾಗಿ ನೆನಪಿನ ಕಾಣಿಕೆ ಡಿಪಿ ಸತೀಶ್ ಹಾಗೆಯೇ ಹರಿಪ್ರಸಾದ್ ಅವರಿಗೆ. ಕನ್ನಡದ ಹೆಮ್ಮೆಯ ಪ್ರಸ್ತುತಿ ರೈಸಿಂಗ್ ಕರ್ನಾಟಕ 2023. ಸ್ಟೇಟ್ ಪಾರ್ಟ್ನರ್ ಕರ್ನಾಟಕ ಸರ್ಕಾರ, ನ್ಯೂಟ್ರಿಷನ್ ಪಾರ್ಟ್ನರ್ ಕೆಎಂಎಫ್ ನಂದಿನಿ, ಪವರ್ಡ್ ಬೈ ಕರ್ನಾಟಕ ವಾರ್ತಾ ಇಲಾಖೆ, ಕೋ ಪವರ್ಡ್ ಬೈ ಅಮೃತ್ ನೋನಿ, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಸ್ಪೆಷಲ್ ಪಾರ್ಟ್ನರ್ ಇಂದಿರಾಸ್ ರಸಂ ಪೇಸ್ಟ್, ಗೋಲ್ಡ್ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಅಸೋಸಿಯೇಟ್ ಪಾರ್ಟ್ನರ್ ರೋಹನ್ ಕಾರ್ಪೊರೇಷನ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ನಮ್ಮ ಎಲ್ಲ ಸ್ಪಾನ್ಸರ್ಸ್ಗೂ ಧನ್ಯವಾದಗಳು. ಗಣ್ಯರು ಹಾಗೇನೆ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ತಮ್ಮದೇ ರೀತಿಯಲ್ಲಿ ಕರ್ನಾಟಕದ ಅಭಿವೃದ್ಧಿ ಹೇಗಾಗಬೇಕು ಅನ್ನೋದನ್ನ ಹೇಳಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳು. ನೀವೆಲ್ಲರೂ ನಮ್ಮ ಆಹ್ವಾನಕ್ಕೆ ಓಗೊಟ್ಟು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯಿಂದ ಧನ್ಯವಾದಗಳು.